नमो सिद्धाणं नमो आयर्याणं नमो उवज्जायाणं नमो लोये सव्वसाहोणम्। जय बोलो 24 तीर्थंकर पंच परमेष्ठी भगवान की जय। जय बोलो आचार्य भगवान नेमिचंद सिद्धांत चक्रवर्ती महाराज की जय। जय बोलो आचार्य भगवान विशुद्ध सागर जी मुनि महाराज की जय। जय बोलो मुनि श्री नियम सागर जी मुनि महाराज की जय। जय बोलो मुनि श्री क्षमा सागर जी महाराज की जय। ಎಲ್ಲರಿಗೂ ಜೈ ಜಿನೇಂದ್ರ। ಓಕೆ, ಓಕೆ, ನಿನ್ನೆ ಸ್ವಲ್ಪ ರಿವಿಷನ್ ಮಾಡ್ಬಿಡೋಣ. ನಿನ್ನೆ ಸೂಕ್ಷ್ಮ ಸಾಂಪ್ರ ಓಕೆ ಸ್ಥಿತಿ ಓಕೆ, ಅದು ಅನಿವೃತ್ತಿಕರಣದಿಂದ ಕ್ವಶನ್ ನಂಬರ್ 24 ಅನಿವೃತ್ತಿಕರಣ ಗುಣಸ್ಥಾನ ಎಂದು ಯಾವುದಕ್ಕೆ ಹೇಳ್ತಾರೆ? ಇದು ಅನಿವೃತ್ತಿಕರಣ, ಇದು 9ನೇ ಗುಣಸ್ಥಾನ. ಈ ಗುಣಸ್ಥಾನ ಅನಿವೃತ್ತಿಕರಣ ಅಂತಂದ್ರೆ ಅಂತಂದ್ರೆ ನಕಾರದ ಸೂಚಕ ಇದೆ, ನಿವೃತ್ತಿ ಅಂದ್ರೆ ಭೇದ, ಇನ್ನು ಕರಣ ಅಂತಂದ್ರೆ ಪರಿಣಾಮ, ಅಂದ್ರೆ ಪರಿಣಾಮದಲ್ಲಿ ಯಾವುದೇ ರೀತಿಯಾದಂತಹ ಭೇದವು ಕಂಡು ಬರುವುದಿಲ್ಲವೋ ಅಂತ ಗುಣಸ್ಥಾನಕ್ಕೆ ಅನಿವೃತ್ತಿಕರಣ ಅಂತ ಹೇಳ್ತಾರೆ. ಇನ್ನು ಇದರ ಡೆಫಿನೇಷನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಸಮಯವರ್ತಿ ನಾನಾ ಜೀವದಲ್ಲಿ ತನ್ನ ಶರೀರದ ಅಪೇಕ್ಷಾ, ಆ ಶರೀರದ ಅವಗಾಹನದ ಅಪೇಕ್ಷಾ, ಅಥವಾ ತನ್ನ ಏನು ಒಂದು ಜ್ಞಾನ ವರ್ಣಾದಿ ಕರ್ಮಗಳ ಕ್ಷೋಕ್ಷಮಾದಿ ಏನು ಕ್ರಿಯೆಗಳು ನಡೆಯುತ್ತಿರುತ್ತೆ, ಅದರ ಈ ಒಂದು ಬಾಹ್ಯ ಅಪೇಕ್ಷೆಯಿಂದ ಅವರಲ್ಲಿ ಭಿನ್ನತೆ ಕಂಡು ಬರ್ಬೋದು. ಆದರೆ ಈ ಒಂದು ಅನಿವೃತ್ತಿಕರಣದಲ್ಲಿರುವಂತಹ ಮುನಿಗಳು ಸಮಸಮಯವರ್ತಿ ಮುನಿಗಳ ಪರಿಣಾಮವು ಸಮಾನವಾಗೇ ಇರುತ್ತೆ. ಅಂದ್ರೆ ಅವರ ಒಂದು ಏನೊಂದು ವಿಶುದ್ಧಿ ಪರಿಣಾಮ ಇದೆ, ಆ ಪರಿಣಾಮ ಸಮಸಮಯವರ್ತಿ ಜೀವದ ಪರಿಣಾಮವು, ಆ ವಿಶುದ್ಧಿ ಪರಿಣಾಮವು ಸಮವಾಗೇ ಇರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಭೇದವು ಇರುವುದಿಲ್ಲ. ಆದರೆ ಭಿನ್ನ ಸಮಯವರ್ತಿ ಜೀವದ ಪರಿಣಾಮವು ಸರ್ವಥಾ ಭಿನ್ನವಾಗಿಯೇ ಇರುತ್ತದೆ. ಅಲ್ಲಿ ಭೇದವು ಕಂಡು ಬರುತ್ತದೆ. ಭಿನ್ನ ಸಮಯವರ್ತಿ ಜೀವದ ಪರಿಣಾಮವು ಸರ್ವಥಾ ಭಿನ್ನವಾಗಿಯೇ ಇರುತ್ತದೆ. ಅದಕ್ಕೆ ನಾವೇನ್ ಹೇಳ್ತೀವಿ? ಅನಿವೃತ್ತಿಕರಣ ಗುಣಸ್ಥಾನ ಅಂತ ನಾವು ಕರೀತೇವೆ. ಈ 9ನೇ ಗುಣಸ್ಥಾನದಲ್ಲಿ ಏನಾಗುತ್ತೆ, ಒಟ್ಟು ಈ 36 ಕರ್ಮ ಪ್ರಕೃತಿಗಳ ಉಪಶಮ ಶ್ರೇಣಿ ಇರ್ತಿದ್ರೆ ಉಪಶಮ ಆಗತ್ತೆ, ಇನ್ನು ಕ್ಷಪಕ ಶ್ರೇಣಿ ಇರ್ತಿದ್ರೆ ಅವು ಏನಾಗುತ್ತೆ, ಕ್ಷಯ ಆಗಿ ಹೋಗುತ್ತದೆ. ಆಮೇಲೆ ಮೋಹನೀಯ ಕರ್ಮದ 27 ಪ್ರಕೃತಿಗಳ ಉಪಶಮ ಮತ್ತು ಕ್ಷಯ ಆಗಿ ಏನಾಗುತ್ತೆ, ಉಪಶಮ ಶ್ರೇಣಿಯಲ್ಲಿ ಏರ್ತಾ ಇರುವಂತ ಜೀವಿಗೆ ಅಥವಾ ಮುನಿಗಳಿಗೆ ಮೋಹನೀಯ ಕರ್ಮದ 27 ಪ್ರಕೃತಿಯ ಉಪಶಮ ಆಗುತ್ತೆ. ಎಲ್ಲಿ? ಈ 9ನೇ ಗುಣಸ್ಥಾನದ ಅಂತಿಮದಲ್ಲಿ. ಇನ್ನು ಕ್ಷಪಕ ಶ್ರೇಣಿ ಏರ್ತಾ ಇದ್ರೆ ಅವರು ಈ 27 ಪ್ರಕೃತಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ತಾರೆ 9ನೇ ಗುಣಸ್ಥಾನದಲ್ಲಿ. ಆದ್ರೆ ಉಪಶಮ ಓಕೆ ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ಕೊನೆಯಲ್ಲಿ ಉಳ್ಕೊಳ್ಳೋದೇನು? ಕೇವಲ ಸೂಕ್ಷ್ಮ ಲೋಭ ಮಾತ್ರ ಉಳ್ಕೊಳ್ಳುತ್ತೆ. ಅಂದ್ರೆ ಸಂಜೋಲನ ಲೋಭ ಅಂತ ನಾವೇನ್ ಹೇಳ್ತೀವಲ್ವಾ, ಈಗ ಅನಂತಾನುಬಂಧಿ, ಅಪ್ರತ್ಯಾಖ್ಯಾನ, ಪ್ರತ್ಯಾಖ್ಯಾನ ಮತ್ತು ಸಂಜೋಲನ ಅಂತಂದ್ರೆ ಅದೇ ನೀರಿನ ಮೇಲೆ ಒಂದು ನಾವು ಗೆರೆ ಹೆಳೆದಾಗೆ ಅಂತ ನಾವು ಹೇಳ್ತೇವಲ್ವಾ, ಸಂಜೋಲನ ಕಷಾಯ. ಆ ಸಂಜೋಲನ ಕಷಾಯ ಏನಿದೆ, ಆ ಸಂಜೋಲನ ಕಷಾಯದ ಕ್ರೋಧ, ಮಾನ, ಮಾಯ, ಲೋಭ 4 ಪ್ರಕಾರ ಇದೆ. ಅದರಲ್ಲಿ ಕ್ರೋಧ, ಮಾನ, ಮಾಯ, ಲೋಭ ಈ 3 ಪ್ರಕಾರದ ಕಷಾಯವು ಸಂಪೂರ್ಣವಾಗಿ ಉಪಶಮ ಆಗಿದೆ, ಅಥವಾ ಕ್ಷಪಕ ಶ್ರೇಣಿ ಇದ್ರೆ ಸಂಪೂರ್ಣವಾಗಿ ಕ್ಷಯ ಆಗಿ ಆ ಏನು ಒಂದು ಸಂಜೋಲನ ಲೋಭ ಮಾತ್ರ ಉಳ್ಕೊಂಡಿತ್ತು, ಅದರಲ್ಲೂ ಸಹ ಆ ಸಂಜೋಲನದಲ್ಲೂ ಅತ್ಯಂತ ಸೂಕ್ಷ್ಮ, ಅದರಲ್ಲೂ ಇನ್ನೂ ಕಡಿಮೆ ಅತ್ಯಂತ ಸೂಕ್ಷ್ಮವಾಗಿ ಸೂಕ್ಷ್ಮ ಲೋಭ ಮಾತ್ರ ಉಳ್ಕೊಳ್ಳುತ್ತೆ. ಇಲ್ಲಿ ಯಾವಾಗ ಸೂಕ್ಷ್ಮ ಲೋಭ ಮಾತ್ರ ಉಳ್ಕೊಳ್ಳುತ್ತೆ ಆಗ ಅವನೇನ್ ಅನ್ಸ್ಕೊಳ್ತಾನೆ, 10ನೇ ಗುಣಸ್ಥಾನ ವರ್ತಿ ಅಂತ ಅನ್ಸ್ಕೊಳ್ತಾರೆ. ಈಗ ಇವತ್ತಿನ ಪ್ರಶ್ನೆ 10ನೇ ಗುಣಸ್ಥಾನದ ನಾವು ತಿಳ್ಕೊಳ್ಳೋಣ. 25ನೇ ಪ್ರಶ್ನೆ, ಸೂಕ್ಷ್ಮ ಸಾಂಪ್ರದಾಯ ಗುಣಸ್ಥಾನ ಎಂದು ಯಾವುದಕ್ಕೆ ಹೇಳುತ್ತಾರೆ? ಸೂಕ್ಷ್ಮ ಸಾಂಪ್ರದಾಯ ಗುಣಸ್ಥಾನ ಎಂದು ಯಾವುದಕ್ಕೆ ಹೇಳ್ತಾರೆ? ಯಾವ ಪ್ರಕಾರ ಇಲ್ಲಿ ಏನ್ ಕೊಟ್ಟಿದ್ದಾರೆ, ದುಲೆಯುವೆ ಕುಸ್ಮಿ ವಸ್ತ್ರಕ್ಕೆ ಸೂಕ್ಷ್ಮ ಲಾಲಿಮಾ ರಜಾತಿ ಹೇ. ಅಂದ್ರೆ ಈಗ ಒಂದು ಯಾವ್ದೋ ಅಂದ್ರೆ ಬಟ್ಟೆಗೆ ಕಲೆ ಆಗಿರುತ್ತೆ ಅನ್ಕೊಳ್ಳಿ. ಕಲೆ ಆದಾಗ ನಾವು ಅದನ್ನ ಚೆನ್ನಾಗಿ ಒಗಿತೀವಿ. ಒಗ್ದಾಗ ಏನಾಗುತ್ತೆ, ಕಲೆ ಆಲ್ಮೋಸ್ಟ್ ಒಂದು 95% ಹೋಗಿರುತ್ತೆ, ಎಲ್ಲೋ ಒಂದ್ ಸ್ವಲ್ಪ ಉಳ್ಕೊಂಡಿರುತ್ತೆ. ಓಕೆ, ಅದಕ್ಕೇನ್ ಹೇಳ್ತಾರೆ ಅಂದ್ರೆ, ಈಗ ಮಲಿನವಾಗಿರುವಂತಹ ಬಟ್ಟೆಯನ್ನು ನಾವು ಒಗೆದಾಗ, ಕಲೆ ಆಗಿರುವಂತಹ ಬಟ್ಟೆಯನ್ನು ನಾವು ಚೆನ್ನಾಗಿ ಒಗೆದಾಗ
ಎಲ್ಲೋ ಒಂದು ಸೂಕ್ಷ್ಮವಾಗಿ ಸ್ವಲ್ಪ ಅದರದ ಕಲೆ ಅಂಟಿರುತ್ತೆ. ಅದೇ ಪ್ರಕಾರ ಚಾರಿತ್ರ ಮೋನಿಯ ಕರ್ಮದ 20 ಪ್ರಕೃತಿಗಳು ಉಪಶಮ ಅಥವಾ ಕ್ಷಯ ಆದ ಬಳಿಕ ಸೂಕ್ಷ್ಮ ಕೃಷ್ಟಿಗೂ ಪ್ರಾಪ್ತ ಸಂಜೀವನ ಲೋಪ ಕಷಾಯಕಿ ಅಂದ್ರೆ ನೋಡಿ ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಚಾರಿತ್ರ ಮೋನಿಯದ 21 ಪ್ರಕೃತಿಗಳಲ್ಲಿ ಚಾರಿತ್ರ ಮೋನಿಯದ 20 ಪ್ರಕೃತಿಗಳು ಉಪಶಮ ಅಥವಾ ಕ್ಷಯವಾದ ಬಳಿಕ ಕೇವಲ ಸೂಕ್ಷ್ಮ ಸಂಜೀವನ ಲೋಭ ಕಷಾಯ ಮಾತ್ರ ಉದಯದಲ್ಲಿ ಇರುತ್ತದೆ. ಆಗ ಏನಾಗತ್ತೆ, ಆ ಒಂದು ಸೂಕ್ಷ್ಮ ಸಾಂಪ್ರದಾಯ ಗುಣಸ್ಥಾನ ಎಂದು ನಾವು ಇದಕ್ಕೆ ಕರೀತೇವೆ. ಅಂದ್ರೆ ಎಲ್ಲಿ ಈ ಚಾರಿತ್ರ ಮೋನಿಯದ ಏನು ಒಂದು ಸಂಪೂರ್ಣ ಈ 20 ನಿಮಿಷ ಈಗ ಚಾರಿತ್ರ ಮೋನಿಯದ 21 ಪ್ರಕೃತಿಗಳ ಉಪಶಮ ಮತ್ತು ಕ್ಷಯ ಮಾಡಕ್ಕೆ ನಾವು ಏನು ಈ ಶ್ರೇಣಿ ಏರಿದ್ವಿ, ಅದರಲ್ಲಿ ಕೊನೆಯಲ್ಲಿ ಏನಾಗುತ್ತೆ, ಈ 9ನೇ ಗುಣಸ್ಥಾನದ ಅಂತ್ಯದಲ್ಲಿ 20 ಪ್ರಕೃತಿಗಳು ಏನಾಗುತ್ತೆ, ಸಂಪೂರ್ಣವಾಗಿ ಉಪಶಮ ಆಗತ್ತೆ ಅಥವಾ ಕ್ಷಯ ಆಗುತ್ತೆ. ಇನ್ನೊಂದು ಮಾತ್ರ ಉಳ್ಕೊಳ್ಳುತ್ತೆ ಚಾರಿತ್ರ ಮೋನಿಯದು, ಯಾವುದು ಅಂತಂದ್ರೆ ಸೂಕ್ಷ್ಮ ಲೋಭ ಮಾತ್ರ. ಆ ಸೂಕ್ಷ್ಮ ಲೋಭ ಕಷಾಯ ಏನಿದೆ ಅದು ಮಾತ್ರ ಎಲ್ಲಿ ಉದಯದಲ್ಲಿ ಇರುತ್ತೋ, ಕೇವಲ ಸೂಕ್ಷ್ಮ ಲೋಭ ಮಾತ್ರ ಎಲ್ಲಿ ಉದಯದಲ್ಲಿ ಇರುತ್ತೋ ಅಂತ ಗುಣಸ್ಥಾನವನ್ನು ನಾವು 10ನೇ ಗುಣಸ್ಥಾನ ಅಥವಾ ಸೂಕ್ಷ್ಮ ಸಾಂಪ್ರದಾಯ ಗುಣಸ್ಥಾನ ಅಂತ ನಾವು ಹೇಳ್ತೇವೆ. ಓಕೆ, ಇಲ್ಲಿ ಕೇವಲ ಸೂಕ್ಷ್ಮ ಲೋಭ ಮಾತ್ರ ಕಂಡು ಬರುತ್ತೆ, ಉಳಿದ ಕಷಾಯಗಳು ಉಪಶಮ ಆಗಿರುತ್ತೆ ಅಥವಾ ಕ್ಷಯ ಆಗಿರುತ್ತೆ. ಇನ್ನು ಈ ಗುಣಸ್ಥಾನದಲ್ಲಿ ಏನಂತ ಕೊಟ್ಟಿದ್ದಾರೆ, ಯಥಾಖ್ಯ ಚಾರಿತ್ರಕ್ಕಿಂತ ಸ್ವಲ್ಪ ನ್ಯೂನ ಚಾರಿತ್ರವು ಕಂಡು ಬರುತ್ತದೆ. ಅಂದ್ರೆ ಈ ಗುಣಸ್ಥಾನದಲ್ಲಿ ಯಥಾಖ್ಯ ಚಾರಿತ್ರ ಯಾವಾಗ ಆಗತ್ತೆ, ಯಥಾಖ್ಯ ಚಾರಿತ್ರ ಈ ಒಂದು ಮೋಹನೀಯ ಕರ್ಮ ಏನಿದೆ ಅಲ್ವಾ, ಆ ಮೋಹನೀಯ ಕರ್ಮದ ಸಂಪೂರ್ಣ ಉಪಶಮ ಆಗಿರ್ಬೇಕು ಅಥವಾ ಸಂಪೂರ್ಣ ಕ್ಷಯ ಆಗಿರ್ಬೇಕು, ಆಗ ಆ ಜೀವಕ್ಕೆ ಯಥಾಖ್ಯ ಚಾರಿತ್ರ ಪ್ರಾಪ್ತಿ ಆಗುತ್ತೆ. ಬಟ್ ಇಲ್ಲಿ ಈ 10ನೇ ಗುಣಸ್ಥಾನದಲ್ಲಿ ಇನ್ನು ಸೂಕ್ಷ್ಮ ಲೋಭ ಇನ್ನು ಉದಯ ಇದೆ, ಇನ್ನು ಸೂಕ್ಷ್ಮ ಲೋಭ ಸಂಪೂರ್ಣವಾಗಿ ನಾಶ ಆಗಿಲ್ಲ. ಹಾಗಾಗಿ ಈ 10ನೇ ಗುಣಸ್ಥಾನದಲ್ಲಿ ಏನು ಈ ಯಥಾಖ್ಯಾತ ಚಾರಿತ್ರವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸ್ವಲ್ಪ ನ್ಯೂನ ಚಾರಿತ್ರವು ಕಂಡು ಬರುತ್ತದೆ. ಅರ್ಥ ಆಯ್ತಲ್ವಾ? ಇನ್ನು ಈ 10ನೇ ಗುಣಸ್ಥಾನದಲ್ಲಿ ಏನ್ ವಿಶೇಷತೆ ಆಗುತ್ತೆ ಅಂದ್ರೆ, ಓಕೆ ನೋಡಿ, ನೆಕ್ಸ್ಟ್ ನೋಡಿ, ಈಗ ಇದ್ರ ಡೆಫಿನೇಷನ್ ಇನ್ನೊಂದ್ಸಲಿ ತಿಳ್ಕೊಳ್ಳೋಣ. ಇನ್ನೊಂದ್ಸಲಿ ಹೇಳ್ತೇನೆ, ತಿಳ್ಕೊಳ್ಳಿ, ಯಾಕಂದ್ರೆ ಒಂದು ವರ್ಡ್ ನ ಬಿಟ್ಟು ಹೋಗಿದೆ. ಇಲ್ಲಿ ಏನ್ ಡೆಫಿನೇಷನ್ ಕೊಟ್ಟಿದ್ದಾರೆ ಅಂದ್ರೆ ಕರ್ಣಾನ್ ದೀಪಕದಲ್ಲಿ ಅದೇ ಯಾವ ಪ್ರಕಾರ ಕಲೆ ಆಗಿರುವಂತಹ ವಸ್ತ್ರವನ್ನು ನಾವು ಒಗೆದಾಗ ಆ ಕಲೆಯು ಬಹಳ ಅಂದ್ರೆ ಆಲ್ಮೋಸ್ಟ್ ಅದು ಕಲೆ ಎಲ್ಲ ಹೋಗಿ ಕೇವಲ ಒಂದು ಸೂಕ್ಷ್ಮವಾಗಿ ಮಾತ್ರ ಅದ್ರ ಕಲೆ ಇನ್ನು ಉಳ್ಕೊಂಡಿರುತ್ತೆ. ಅದೇ ಪ್ರಕಾರ ಯಾವ ಒಂದು ಈ ಚಾರಿತ್ರ ಮೋನಿಯ ಕರ್ಮದ 20 ಪ್ರಕೃತಿಗಳಿದೆ, ಅವುಗಳ ಉಪಶಮ ಅಥವಾ ಕ್ಷಯ ಆದ ಬಳಿಕ ಸೂಕ್ಷ್ಮ ಕೃಷ್ಟಿಕೋ ಪ್ರಾಪ್ತ ಸೂಕ್ಷ್ಮ ಕೃಷ್ಟಿಯನ್ನು ಪ್ರಾಪ್ತವಾದಂತಹ ಸಂಜೀವನ ಲೋಭ ಕಷಾಯ ಮಾತ್ರ ಉದಯದಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡಿ, सूक्ष्म कृष्टि को प्राप्त संजीवನ ಲೋಪ ಕಷಾಯ का ही उदय पाया जाता है. ಈ ಸೂಕ್ಷ್ಮ ಕೃಷ್ಟಿ ಅಂದ್ರೆ ಏನು ಅಂತ ಈಗ ನೆಕ್ಸ್ಟ್ ಪ್ರಶ್ನೆ ಹೇಳ್ತಾರೆ. ಈ ವರ್ಡ್ ನ ನೆನಪಲ್ಲಿ ಇಟ್ಕೊಳ್ಳಿ. ಸೂಕ್ಷ್ಮ ಕೃಷ್ಟಿ ಅಂದ್ರೆ ಈ 9ನೇ ಗುಣಸ್ಥಾನದ ಅಂತ್ಯದಲ್ಲಿ ಎಂತಹ ಒಂದು ಕಷಾಯ ಉಳ್ಕೊಳ್ಳುತ್ತೆ ಅಂತಂದ್ರೆ, ಅಂದ್ರೆ ಕೇವಲ ಲೋಭ ಕಷಾಯ ಮಾತ್ರ ಉಳ್ಕೊಳ್ಳುತ್ತೆ ಅಂತ ನಾವು ಹೇಳಿದ್ವಲ್ಲ, ಸೂಕ್ಷ್ಮ ಲೋಭ ಕಷಾಯ ಮಾತ್ರ. ಅದಕ್ಕೆ ಇಲ್ಲಿ ಏನಂತ ಪದ ಬಳಸಿದಂದ್ರೆ, ಸೂಕ್ಷ್ಮ ಕೃಷ್ಟಿಯನ್ನು ಪ್ರಾಪ್ತ ಮಾಡಿದಂತಹ ಲೋಭ ಕಷಾಯವು ಉಳ್ಕೊಳ್ಳುತ್ತೆ. ಈ ಸೂಕ್ಷ್ಮ ಕೃಷ್ಟಿ ಅಂದ್ರೆ ಏನು ಅಂತ ಮುಂದಿನ ಇದ್ರಲ್ಲಿ ಹೇಳ್ತಾರೆ. ಇನ್ನು ಈ ನೋಡಿ, ಈ 10ನೇ ಗುಣಸ್ಥಾನ, ಓಕೆ, ಫಸ್ಟ್ ಸೂಕ್ಷ್ಮ ಕೃಷ್ಟಿ ತಿಳ್ಕೊಳ್ಳೋಣ, ಆಮೇಲೆ 10ನೇ ಗುಣಸ್ಥಾನದ ಬಗ್ಗೆ ಕೆಲವೊಂದು ವಿಶೇಷಗಳು ತಿಳ್ಕೊಳ್ಳೋಣ. ಇನ್ನು ಪ್ರಶ್ನೆ ನಂಬರ್ 26, ಸೂಕ್ಷ್ಮ ಕೃಷ್ಟಿ ಕಿ ಪ್ರಾಪ್ತಿ ಕೇಸೆ ಹೋತಿ ಹೇ, ಅಂದ್ರೆ ಈ ಸೂಕ್ಷ್ಮ ಕೃಷ್ಟಿಯ ಪ್ರಾಪ್ತಿ ಹೇಗೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಅದಕ್ಕೇನ್ ಹೇಳ್ತಾರೆ ಅಂದ್ರೆ ನೋಡಿ, ಯಾವ ಸ್ಪರ್ಧಕ ಅನಿವೃತ್ತೀಕರಣ ಅಂದ್ರೆ 9ನೇ ಗುಣಸ್ಥಾನ, ಯಾವ ಸ್ಪರ್ಧಕಗಳು ಈ 9ನೇ ಗುಣಸ್ಥಾನದ ಪೂರ್ವದಲ್ಲಿ
ಕಂಡು ಬರುತ್ತದೆಯೋ? ನೋಡಿ, ಯಾವ ಸ್ಪರ್ಧಕಗಳು ಅಂದ್ರೆ ಈ ಕರ್ಮ ಸ್ಪರ್ಧಕಗಳು 9ನೇ ಗುಣಸ್ಥಾನದ ಅಂದ್ರೆ ಅನಿವೃತ್ತೀಕರಣದ ಪೂರ್ವದಲ್ಲಿ ಕಂಡು ಬರುತ್ತದೆಯೋ? ಪೂರ್ವದಲ್ಲಿ ಅಂದ್ರೆ ಏನು? 8ನೇ ಗುಣಸ್ಥಾನ. 9ನೇ ಗುಣಸ್ಥಾನದ ಪೂರ್ವದಲ್ಲಿ ಅಂತಂದ್ರೆ 8ನೇ ಗುಣಸ್ಥಾನ. ಈ 8ನೇ ಗುಣಸ್ಥಾನದ ಅಂತ್ಯದಲ್ಲಿ ಕಂಡು ಬರುತ್ತದೆಯೋ ಅಥವಾ ಹಂತದವರೆಗೆ ಕಂಡು ಬರುತ್ತದೆಯೋ ಅವುಗಳನ್ನು ಏನಂತ ಹೇಳ್ತಾರೆ? ಪೂರ್ವ ಸ್ಪರ್ಧಕ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ಈ ಚಾರಿತ್ರ ಮೋನಿದ ಏನ್ ಪ್ರಕೃತಿ ಇದೆಯಲ್ವಾ, ಸಂಜುಲನ, ಕ್ರೋಧ, ಮಾನ, ಮಾಯ, ಲೋಭ, ಈ ಕರ್ಮ ಸ್ಪರ್ಧಕಗಳು ಈ 9ನೇ ಗುಣಸ್ಥಾನದ ಪೂರ್ವದಲ್ಲಿ ಏನು ಕಂಡು ಬರುತ್ತವೆ ಅವುಗಳನ್ನು ಏನಂತ ಹೇಳ್ತೇವೆ ಅಂದ್ರೆ, ಪೂರ್ವದಲ್ಲಿ ಅಂತಾರೆ 8ನೇ ಗುಣಸ್ಥಾನದ ಅಂತ್ಯದಲ್ಲಿ ಏನು ಕಂಡು ಬರುತ್ತೆ ಅವುಗಳನ್ನು ಪೂರ್ವ ಸ್ಪರ್ಧಕಗಳು ಅಂತ ಕರೀತಾರೆ. ಇನ್ನು ನೆಕ್ಸ್ಟ್, ಅನಿವೃತ್ತೀಕರಣ ರೂಪ ಪರಿಣಾಮದ ನಿಮಿತ್ತದಿಂದ ಯಾವುದರ ಅನುಭಾಗವು ಅನಂತ ಗುಣ ಕ್ಷೀಣವಾಗಿದೆಯೋ ಅದಕ್ಕೆ ಏನ್ ಹೇಳ್ತಾರೆ? ಅಪೂರ್ವ ಸ್ಪರ್ಧಕ ಅಂತ ಹೇಳ್ತಾರೆ. ಅಂದ್ರೆ ಈ 9ನೇ ಗುಣಸ್ಥಾನದ ಪರಿಣಾಮದಿಂದ ಆ ಕರ್ಮ ಸ್ಪರ್ಧಕಗಳೇನಿದ್ವಲ್ಲ, ಆ ಸ್ಪರ್ಧಕಗಳು ಈ 9ನೇ ಗುಣಸ್ಥಾನದ ವಿಶುದ್ಧಿ ಪರಿಣಾಮದ ಕಾರಣದಿಂದ ಅವುಗಳ ಅನುಭಾಗವು ಅಂದ್ರೆ ಫಲ ಕೊಡುವಂತ ಶಕ್ತಿಯು ಅನಂತ ಗುಣ ಕ್ಷೀಣವಾಗಿ ಹೋಗುತ್ತದೆ. ಅವುಗಳಿಗೆ ಏನ್ ಹೇಳ್ತಾರೆ? ಅಪೂರ್ವ ಸ್ಪರ್ಧಕ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಅಪೂರ್ವ ಸ್ಪರ್ಧಕ ಅಂದ್ರೆ 8ನೇ ಗುಣಸ್ಥಾನದಲ್ಲಿ ಏನೇ ಒಂದು ಕರ್ಮ, ಈ ಸಂಜುಲನ ಲೋಭ ಕಷಾಯದ ಏನೋ ಒಂದು ಪ್ರಕೃತಿ ಕಂಡು ಬರ್ತಿತ್ತು ಕರ್ಮಗಳ ಸ್ಪರ್ಧಕಗಳು, ಅವುಗಳು 8ನೇ ಗುಣಸ್ಥಾನದಲ್ಲಿ ಕಂಡು ಬಂದಂತಹ ಆ ಪ್ರಕೃತಿನ ಏನಂತಾರೆ ಇಲ್ಲಿ? ಪೂರ್ವ ಸ್ಪರ್ಧಕ ಅಂತ ಹೇಳ್ತಾರೆ. ಇನ್ನು ಅವೇ ಸ್ಪರ್ಧಕಗಳು 9ನೇ ಗುಣಸ್ಥಾನದ ವಿಶುದ್ಧಿ ಪರಿಣಾಮದಿಂದ ಏನಾಗತ್ತೆ? ಅವುಗಳ ಅನುಭವವು ಅನಂತ ಗುಣ ಕ್ಷೀಣವಾಗಿ ಹೋಗುತ್ತದೆ. ಅವುಗಳಿಗೆ ಅಪೂರ್ವ ಸ್ಪರ್ಧಕ ಅಂತ ಹೇಳ್ತಾರೆ. ಇನ್ನು ಮುಂದೆ, ಯಾವುದರ ಅನುಭಾಗವು ಅಪೂರ್ವ ಸ್ಪರ್ಧಕಕ್ಕಿಂತಲೂ ಅನಂತ ಗುಣಿ ಕ್ಷೀಣವಾಗುತ್ತದೆ ಅಂದ್ರೆ, ಅಪೂರ್ವ ಸ್ಪರ್ಧಕಕ್ಕಿಂತಲೂ ಅನಂತ ಗುಣಿ ಯಾವುದರ ಒಂದು ಅನುಭಾಗ ಕ್ಷೀಣ ಆಗಿ ಹೋಗಿದೆಯೋ ಅವುಗಳಿಗೆ ಬಾದರ ಕೃಷ್ಟಿ ಅಂತ ಕರೀತಾರೆ. ಅವುಗಳಿಗೆ ಬಾದರ ಕೃಷ್ಟಿ. ಇನ್ನು ಯಾವುದರ ಅನುಭಾಗವು ಬಾದರ ಕೃಷ್ಟಿಗಿಂತಲೂ ಅನಂತ ಗುಣಿ ಕ್ಷೀಣವಾಗಿ ಹೋಗಿದೆಯೋ ಅವುಗಳಿಗೆ ಏನ್ ಹೇಳ್ತಾರೆ? ಸೂಕ್ಷ್ಮ ಕೃಷ್ಟಿ ಅಂತ ಹೇಳ್ತಾರೆ. ಇದು ಅತ್ಯಂತ ಏನ್ ಹೇಳಿದ್ದಾರೆ ಅಂದ್ರೆ, ಈ ಎಲ್ಲ ಕಾರ್ಯ 9ನೇ ಗುಣಸ್ಥಾನದಲ್ಲಿ ಆಗುತ್ತದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗ ನಾವು 9ನೇ ಗುಣಸ್ಥಾನದಲ್ಲಿ ಅಂತ್ಯದಲ್ಲಿ ಏನ್ ಉಳ್ಕೊಳ್ಳುತ್ತೆ? ಕೇವಲ ಸೂಕ್ಷ್ಮ ಲೋಭ ಮಾತ್ರ ಉಳ್ಕೊಳ್ಳುತ್ತೆ. ಸಂಜುಲನ ಲೋಭದಲ್ಲೂ ಸೂಕ್ಷ್ಮ ಲೋಭ ಮಾತ್ರ ಉಳ್ಕೊಳ್ಳುತ್ತೆ. ಅಂದ್ರೆ ಅದರ ಫಲ ಕೊಡುವಂತ ಶಕ್ತಿ ಎಷ್ಟು ಮಂದ ಆಗಿದೆ ಅಂತಂದ್ರೆ ಅತ್ಯಂತ ಮಂದ ಆಗಿ ಹೋಗಿದೆ. ಹೇಗ್ ಮಂದ ಆಗತ್ತೆ ಅಂತ ಇಲ್ಲಿ ಪ್ರೋಸೆಸ್ ಕೊಟ್ಟಿದ್ದಾರೆ. ಈಗ ನಾವು ಹೇಳ್ತೀವಲ್ಲ, ಎಲ್ಲಿ ಸೂಕ್ಷ್ಮ ಲೋಭ ಮಾತ್ರ ಕಂಡು ಬರುತ್ತದೆಯೋ ಆ ಗುಣಸ್ಥಾನ 10ನೇ ಗುಣಸ್ಥಾನ ಅಂತ ನಾವು ಹೇಳ್ತೇವೆ. ಅದು ಆ ಲೋಭ ಕಷಾಯ ಸೂಕ್ಷ್ಮ ಹೆಂಗಾಯ್ತು? ಅದರ ಅನುಭವ ಅಷ್ಟು ಸೂಕ್ಷ್ಮ ಆಗ್ಬೇಕಾದ್ರೆ ಕಾರಣ ಏನು ಅಂತಂದ್ರೆ, ಈ ಎಲ್ಲಾ ಪ್ರೋಸೆಸ್ 9ನೇ ಗುಣಸ್ಥಾನದಲ್ಲಿ ಆಗುತ್ತೆ. ಏನಾಗತ್ತೆ? ಮೊದಲು ಏನು 8ನೇ ಗುಣಸ್ಥಾನದಲ್ಲಿ ಇದ್ದಂತಹ ಕರ್ಮ ಸ್ಪರ್ಧಕಗಳೇನಿದೆಯಲ್ವಾ ಅವುಗಳಿಗೆ ನಾವು ಪೂರ್ವ ಸ್ಪರ್ಧಕ ಅಂತ ಹೇಳ್ತೇವೆ. ಇನ್ನು ಆ ಪೂರ್ವ ಸ್ಪರ್ಧಕಗಳು ಏನಾಗತ್ತೆ? ಅನಿವೃತ್ತೀಕರಣದಲ್ಲಿ ಆತ್ಮನ ವಿಶುದ್ಧಿ ಪರಿಣಾಮದಿಂದಾಗಿ ಅವುಗಳ ಅನುಭಾಗವು ಅನಂತ ಗುಣ ಕ್ಷೀಣವಾಗುತ್ತದೆ. ಆಗ ಅದಕ್ಕೆ ಏನ್ ಹೇಳ್ತಾರೆ? ನಾವು ಅದೇ ಸ್ಪರ್ಧಕಗಳನ್ನ ನಾವು ಅನಂತ ಗುಣಿ ಅದರ ಅನುಭಾಗವು ಕ್ಷೀಣ ಮಾಡಿದಾಗ ಅವುಗಳನ್ನ ಅಪೂರ್ವ ಸ್ಪರ್ಧಕ ಅಂತ ಕರಿತೇವೆ. ಇನ್ನು ಅಪೂರ್ವ ಸ್ಪರ್ಧಕಗಳ ಏನು ಒಂದು ಅನುಭಾಗ ಇತ್ತು ಅದನ್ನು ಅನಂತ ಗುಣಿ ಕ್ಷೀಣ ಮಾಡಿದಾಗ ಏನಾಗತ್ತೆ? ಅವುಗಳು ಬಾದರ ಕೃಷ್ಟಿ ಅಂತ ಅನ್ಸ್ಕೊಳ್ತು. ಇನ್ನು ಯಾವುದರ ಅನುಭಾಗ ಬಾದರ ಕೃಷ್ಟಿಗಿಂತಲೂ ಅನಂತ ಗುಣಿ ಕ್ಷೀಣ ಆಗಿ ಹೋಗಿದೆಯೋ ಅವುಗಳನ್ನು ಸೂಕ್ಷ್ಮ ಕೃಷ್ಟಿ ಅಂತ ಕರಿತೇವೆ. ಸೊ ಈ ಒಂದು 9ನೇ ಗುಣಸ್ಥಾನದ ಅಂತಿಮ ಸಮಯದಲ್ಲಿ ಏನಾಗುತ್ತೆ? ಈ ಒಂದು ಲೋಭ ಕಷಾಯ ಏನಿತ್ತಲ್ವಾ, ಸಂಜೀವನ ಲೋಭ ಕಷಾಯ, ಆ ಸಂಜೀವನ ಲೋಭ ಕಷಾಯವು ಸೂಕ್ಷ್ಮ ಕೃಷ್ಟಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳುತ್ತದೆ. ಅಂದ್ರೆ ಅದರ ಅವಸ್ಥೆ ಹೇಗಾಗತ್ತೆ ಅಂತಂದ್ರೆ, ಈ ಸೂಕ್ಷ್ಮ ಕೃಷ್ಟಿ ಅಂತ ಏನ್ ನಾವೀಗ ಓದಿದ್ವಿ ಅಂದ್ರೆ ಅನಂತ ಗುಣಿ ಹೀನವಾದಂತಹ ಒಂದು ಅನುಭಾಗವನ್ನು ಹೊಂದಿದೆ. ಅಂತ ಒಂದು ಹೀನ ಅನುಭಾಗವನ್ನು ಯಾವಾಗ 9ನೇ ಗುಣಸ್ಥಾನದ ಅಂತಿಮದಲ್ಲಿ ಈ ಒಂದು ಲೋಭ ಕಷಾಯ, ಸಂಜೀವನ ಲೋಭ ಕಷಾಯ ಏನಿದೆ ಅಲ್ವಾ, ಅದು ಸೂಕ್ಷ್ಮ ಕೃಷ್ಟಿ ಅವಸ್ಥೆಯನ್ನು ಹೊಂದುತ್ತದೆ. ಅಂದ್ರೆ ಸೂಕ್ಷ್ಮ ಕೃಷ್ಟಿ ಅಂತಂದ್ರೆ ಅತ್ಯಂತ ಸೂಕ್ಷ್ಮವಾಗಿ ಹೋಗಿದೆ. ಆ ಲೋಭ ಕಷಾಯ ಏನಾಗಿದೆ, ಆ ಸಂಜೀವನ ಲೋಭ ಕಷಾಯ ಅತ್ಯಂತ ಸೂಕ್ಷ್ಮವಾಗಿ ಆಗಿದೆ, ಅತ್ಯಂತ ಮಂದವಾಗಿದೆ ಅಂತ ನಾವು ತಿಳ್ಕೊಬೇಕು. ಸೊ ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್
ಓಕೆ, 10ನೇ ಗುಣಸ್ಥಾನದ ವಿಶೇಷತೆಗಳು ಅಂತಂದ್ರೆ ನೋಡಿ, ಈ 10ನೇ ಗುಣಸ್ಥಾನದ ವಿಶೇಷತೆಗಳು ಏನ್ ಕೊಟ್ಟಿದ್ದಾರೆ ಅಂದ್ರೆ, ಈ 10ನೇ ಗುಣಸ್ಥಾನದಲ್ಲಿ ಇನ್ನು ಈ ಸಾಂಪ್ರದಾಯಿಕ ಆಶ್ರವ ಅಂತ ನಾವು ಹೇಳ್ತೇವೆ ಅಲ್ವಾ, ಆಶ್ರವದಲ್ಲಿ 2 ಪ್ರಕಾರ ಇದೆ. ಸಾಂಪ್ರದಾಯಿಕ ಆಶ್ರವ, ಇರ್ಯಾಪತ್ತ ಆಶ್ರವ ಅಂತ. ಈ ಸಾಂಪ್ರದಾಯಿಕ ಆಶ್ರವ ಅಂತಂದ್ರೆ ಕಷಾಯದ ನಿಮಿತ್ತದಿಂದ ಯಾವ ಒಂದು ಕರ್ಮ ಆಶ್ರವ ಆಗುತ್ತಿದೆ ಅದಕ್ಕೆ ನಾವು ಸಾಂಪ್ರದಾಯಿಕ ಆಶ್ರವ ಅಂತ ಹೇಳ್ತೇವೆ. ಇನ್ನು ಈ 10ನೇ ಗುಣಸ್ಥಾನ, ಈ 10ನೇ ಗುಣಸ್ಥಾನದ ಅಂತಿಮದಲ್ಲಿ ಆ ಒಂದು ಸೂಕ್ಷ್ಮ ಲೋಭ ಕಷಾಯ ಏನಿತ್ತಲ್ವಾ ಅದನ್ನು ಸಹ ಬಿಟ್ಟು ಹೋಗುತ್ತೆ. ಈ 10ನೇ ಗುಣಸ್ಥಾನದ ಅಂತಿಮ ಸಮಯದಲ್ಲಿ ಯಾವ ಒಂದು ಸೂಕ್ಷ್ಮ ಲೋಭ ಉಳ್ಕೊಂಡಿತ್ತಲ್ವಾ ಆ ಸೂಕ್ಷ್ಮ ಲೋಭವೂ ಸಹ ಏನಾಗುತ್ತೆ, ಉಪಶಮ ಆಗತ್ತೆ ಅಥವಾ ಕ್ಷಯ ಆಗೋಗುತ್ತೆ. ಕ್ಷಪಕ ಶ್ರೇಣಿ ಇರೋರಿಗೆ ಕ್ಷಯ ಆಗತ್ತೆ, ಉಪಶಮ ಶ್ರೇಣಿ ಇರೋರಿಗೆ ಅದು ಉಪಶಮ ಆಗತ್ತೆ. ಅರ್ಥ ಆಯ್ತಲ್ವಾ? ಹಾಗಾಗಿ ಈ 10ನೇ ಗುಣಸ್ಥಾನದಲ್ಲಿ, ಈ 10ನೇ ಗುಣಸ್ಥಾನದವರೆಗೆ ಮಾತ್ರ ಕಷಾಯಗಳು ಇರೋದು. ಅದಕ್ಕಿಂತ ಮುಂದೆ ಇನ್ ಕಷಾಯಗಳು ಇರೋದಿಲ್ಲ. ಅರ್ಥ ಆಯ್ತಲ್ವಾ? ಅದಕ್ಕಿಂತ ಮುಂದೆ ಅಂತಂದ್ರೆ ಯಾವ್ದು, ಉಪಶಮ ಶ್ರೇಣಿ ಏರಿದ್ರೆ ಆ ಜೀವ 11ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ಇನ್ನು 11ನೇ ಗುಣಸ್ಥಾನದಲ್ಲಂತೂ ಎಲ್ಲಾ ಸಂಪೂರ್ಣ ಮೋಹಿನಿಯ ಕರ್ಮವು ಕಂಪ್ಲೀಟ್ ಆಗಿ ಉಪಶಮ ಆಗಿರುತ್ತೆ. ಇನ್ನು ಕ್ಷಪಕ ಶ್ರೇಣಿ ಇರೋನು 10ರಿಂದ ಸೀದಾ 12ಕ್ಕೆ ಹೋಗ್ತಾನೆ. 10ರಲ್ಲಿ ಸಂಪೂರ್ಣ ಕ್ಷಯ ಮಾಡಿ 12ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ಸೊ ಎಲ್ಲಿ ಕಷಾಯದ ಸಂಪೂರ್ಣ ಅಂದ್ರೆ ಮೋಹಿನಿಯ ಕರ್ಮದ ಏನು ಪ್ರಕೃತಿಗಳಿದೆ, ಆ ಮೋಹಿನಿಯ ಕರ್ಮದ ಸಂಪೂರ್ಣ ಆ ಎಲ್ಲಾ ಪ್ರಕೃತಿಗಳು ಸಂಪೂರ್ಣವಾಗಿ ಉಪಶಮ ಆಗಿದೆ ಅಥವಾ ಕ್ಷಯ ಆಗಿದೆಯೋ ಅಲ್ಲಿ ಏನಿರುತ್ತೆ, ಅಲ್ಲಿ ಕಷಾಯದ ಅಭಾವ ಇರುತ್ತೆ. ಆಗ ಅಲ್ಲಿ ಈರ್ಯಾಪತ್ತ ಆಶ್ರವ ಇರುತ್ತೆ. ಈರ್ಯಾಪತ್ತ ಆಶ್ರವ ಅಂತಂದ್ರೆ ಯೋಗದ ನಿಮಿತ್ತದಿಂದ, ಅಲ್ಲಿ ಕೇವಲ ಯೋಗ ಅಂದ್ರೆ ಏನು, ಮನವಚನ ಕಾಯದಿಂದ ಅಥವಾ ಮನವಚನ ಕಾಯದ ನಿಮಿತ್ತದಿಂದ ಆಶ್ರವ ಆಗುವಂತ ಕರ್ಮಕ್ಕೆ ನಾವು ಈರ್ಯಾಪತ್ತ ಆಶ್ರವ ಅಂತ ನಾವು ಹೇಳ್ತೇವೆ. ಅಲ್ಲಿ ಕೇವಲ ಯೋಗದ ನಿಮಿತ್ತದಿಂದ ಮಾತ್ರ ಕರ್ಮ ಆಶ್ರವ ಆಗತ್ತೆ. ಅರ್ಥ ಆಯ್ತಲ್ವಾ? ಅಲ್ಲಿ ಕಷಾಯದ ಅಭಾವ ಆಗಿ ಹೋಗಿದೆ, ಎಲ್ಲಿ 11 ಮತ್ತು 12ನೇ ಗುಣಸ್ಥಾನ. ಹಾಗಾಗಿ ಅಲ್ಲಿ ಈರ್ಯಾಪತ್ತ ಆಶ್ರವ ಅಂತ ಹೇಳ್ತಾರೆ. ಇನ್ನು 10ನೇ ಗುಣಸ್ಥಾನದವರೆಗೂ ಕಷಾಯ ಇರುವ ಕಾರಣದಿಂದ ಅದಕ್ಕೆ ನಾವು ಸಾಂಪ್ರದಾಯಿಕ ಆಶ್ರವ ಅಂತ ನಾವು ಹೇಳ್ತೇವೆ. ಇನ್ನು ಈ ಗುಣಸ್ಥಾನದಲ್ಲಿ, 10ನೇ ಗುಣಸ್ಥಾನದಲ್ಲಿ ಮೋಹಿನಿ ಕರ್ಮದ ಉದಯ ಅಂತೂ ಇದೆ ಅಫ್ಕೋರ್ಸ್. ಯಾಕೆ, ಇಲ್ಲಿ ಸೂಕ್ಷ್ಮ ಲೋಭ ಇನ್ನೂ ಇದೆ. ಹಾಗಾಗಿ ಇಲ್ಲಿ ಮೋಹಿನಿ ಕರ್ಮದ ಉದಯ ಅಂತೂ ಇದೆ, ಆದ್ರೆ ಬಂಧವಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಗುಣಸ್ಥಾನದಲ್ಲಿ ಮೋಹಿನಿ ಕರ್ಮ ಬಂಧ ಆಗೋದಿಲ್ಲ. ಓಕೆ, ಅಷ್ಟೇ, ಇನ್ನೇನು ಇದರ ಹೆಚ್ಚು ವಿಶೇಷತೆ ಕೊಟ್ಟಿಲ್ಲ. ಓಕೆ, ನೆಕ್ಸ್ಟ್ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತಂದ್ರೆ 27ನೇ ಪ್ರಶ್ನೆ. ಅವಿಭಾಗಿ ಪ್ರತಿಛೇದ ಮತ್ತು ಸಮಯ ಪ್ರಬದ್ಧ ಮತ್ತು ವರ್ಗ ಮತ್ತು ವರ್ಗಣ ಹಾಗೂ ಸ್ಪರ್ಧಕ ಎಂದರೆ ಏನು ಅಂತ ಕೊಟ್ಟಿದ್ದಾರೆ. ಅವಿಭಾಗಿ ಪ್ರತಿಛೇದ ಅಂದ್ರೆ ಏನು, ಸಮಯ ಪ್ರಬದ್ಧ ಅಂದ್ರೆ ಏನು, ವರ್ಗ ಅಂದ್ರೆ ಏನು, ವರ್ಗಣ ಅಂದ್ರೆ ಏನು, ಮತ್ತು ಸ್ಪರ್ಧಕ ಅಂದ್ರೆ ಏನು ಅಂತ ಕೊಟ್ಟಿದ್ದಾರೆ. ಸ್ಪರ್ಧಕ ಇದನ್ನೆಲ್ಲ ಈಗ ತಿಳ್ಕೊಳ್ಳೋಣ ಒನ್ ಬೈ ಒನ್. ಮೊದಲಿಗೆ ಅವಿಭಾಗಿ ಪ್ರತಿಛೇದ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಏನು ಅವಿಭಾಗಿ ಪ್ರತಿಛೇದ ಅಂತಂದ್ರೆ, ನೋಡಿ, ಮೊದಲು ಕರ್ಮದ ಫಲವನ್ನು ನೀಡುವಂತ ಶಕ್ತಿಗೆ ಏನಂತ ಹೇಳ್ತಾರೆ, ಅನುಭಾಗ ಅಂತ ಹೇಳ್ತಾರೆ. ಅನುಭಾಗ ಅಂತಂದ್ರೇನು, ಫಲವನ್ನು ನೀಡುವ ಶಕ್ತಿ, ಕರ್ಮ ಫಲವನ್ನು ನೀಡುವಂತ ಶಕ್ತಿಗೆ ಅನುಭಾಗ ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ವಾ? ಸೊ ಆ ಒಂದು ಕರ್ಮವನ್ನು ನೀಡುವಂತಹ ಅನುಭಾಗ ಏನಿದೆಯೋ, ಆ ಶಕ್ತಿ ಏನಿದೆಯೋ ಅದರ ಅತ್ಯಂತ ಚಿಕ್ಕ ಅಂಶವನ್ನು ಅವಿಭಾಗಿ ಪ್ರತಿಛೇದ ಅಂತ ನಾವು ಹೇಳ್ತೇವೆ. ಚಿಕ್ಕ ಅಂಶ ಅಂದ್ರೆ ಅತ್ಯಂತ ನಿಕೃಷ್ಟವಾದಂತಹ, ಅಂದ್ರೆ ಅತ್ಯಂತ ಕಡಿಮೆ ಅನುಭಾಗವನ್ನು ಹೊಂದಿರುವಂತಹ ಆ ಅಂಶಕ್ಕೆ ಏನ್ ಹೇಳ್ತಾರೆ, ಅವಿಭಾಗಿ ಪ್ರತಿಛೇದ. ಅವಿಭಾಗಿ ಪ್ರತಿಛೇದ ಅಂದ್ರೆ ಆ ಶಬ್ದದಲ್ಲೇ ಅರ್ಥ ಇದೆ ನೋಡಿ. ಅವಿಭಾಗಿ ಅಂದ್ರೆ ಇನ್ನೂ ಭಾಗ ಮಾಡಕ್ ಸಾಧ್ಯನೇ ಇಲ್ಲ, ಇನ್ನೂ ಅದನ್ನ ಛೇದ ಮಾಡಕ್ ಸಾಧ್ಯನೇ ಇಲ್ಲ, ಅದಕ್ಕಿಂತ ಕಡಿಮೆ ಮಾಡಕ್ ಸಾಧ್ಯನೇ ಇಲ್ಲ. ಅದೇ ಲಾಸ್ಟ್, ಅದೇ ಅತ್ಯಂತ ಕಡಿಮೆ ಶಕ್ತಿ ಉಳ್ಳಂತಹದ್ದು. ಅದಕ್ಕೇನ್ ಹೇಳ್ತಾರೆ, ಅವಿಭಾಗಿ ಪ್ರತಿಛೇದ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕರ್ಮದ ಫಲವನ್ನು ನೀಡುವಂತ ಶಕ್ತಿಗೆ ಅನುಭಾಗ ಅಂತ ಹೇಳ್ತಾರೆ. ಯಾವುದರ ಒಂದು ಅನುಭಾಗವು, ಶಕ್ತಿಯು ಅತ್ಯಂತ ಚಿಕ್ಕದಾಗಿ ಹೋಗಿದೆ ಅಥವಾ ಚಿಕ್ಕ ಅಂಶದಾಗಿದೆ, ಅದಕ್ಕೆ ಅವಿಭಾಗಿ ಪ್ರತಿಛೇದ ಅಂತ ನಾವು ಕರೀತೇವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ,
ಸಮಯ ಪ್ರಬದ್ಧ ಅಂದ್ರೆ ಏನು ಅಂತ ಇದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಈ ಸಮಯ ಪ್ರಬದ್ಧ ಅನ್ನೋದು ನಾವೇನು ಮುಂದೆ ಈ ಪಂಚ ಪರಿವರ್ತನೆ ಬಗ್ಗೆ ನಾವು ತಿಳ್ಕೊಂತೀವೋ ಆಗ ಈ ವರ್ಡ್ ಬರುತ್ತೆ ಸಮಯ ಪ್ರಬದ್ಧ ಅಂತ. ಇದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಸಮಯ ಪ್ರಬದ್ಧ ಅಂದ್ರೆ ಈ ಸಮಸ್ತ ಈ ಸಂಸಾರಿ ಜೀವಿಗಳು, ಲೋಕದ ಸಮಸ್ತ ಸಂಸಾರಿ ಜೀವಿಗಳು ಪ್ರತಿ ಸಮಯ ಬಂಧ ಮಾಡಿಕೊಳ್ಳುವಂತಹ ಕರ್ಮ ಮತ್ತು ನೋಕರ್ಮಗಳ ಸಮಸ್ತ ಪರಮಾಣುವನ್ನು ಅಥವಾ ಸಮಸ್ತ ಪರಮಾಣುಗಳ ಸಮೂಹವನ್ನು ಸಮಯ ಪ್ರಬದ್ಧ ಅಂತ ಹೇಳ್ತಾರೆ. ಮತ್ತೊಂದ್ಸಲ ಡೆಫಿನೇಷನ್ ಓದ್ತೇನೆ ನೋಡಿ, ನಂತರ ಅರ್ಥ ಮಾಡಿಸಿ ಹೇಳ್ತೇನೆ. ಸಂಸಾರಾವಸ್ಥದಲ್ಲಿ ಪ್ರತಿ ಸಮಯ ಬಂಧವಾಗುವಂತಹ ಕರ್ಮ ಮತ್ತು ನೋಕರ್ಮಗಳ ಸಮಸ್ತ ಪರಮಾಣುಗಳ ಸಮೂಹವನ್ನು ಸಮಯ ಪ್ರಬದ್ಧ ಅಂತ ಹೇಳ್ತೇವೆ. ಅಂದ್ರೆ ಏನ್ ಗೊತ್ತಾ, ನೋಡಿ ನಾವೆಲ್ಲ ಸಂಸಾರಿ ಜೀವಿಗಳು ಅಲ್ವಾ. ನಾವೆಲ್ಲ ಸಂಸಾರಿ ಜೀವಿಗಳಿಗೆ ಪ್ರತಿ ಸಮಯ ನಮ್ಗೆ ಕರ್ಮ ಬಂಧ ಆಗ್ತಾನೆ ಇದೆ. ಪ್ರತಿ ಸಮಯ ನಮ್ಗೆ ಈ 7 ಕರ್ಮಗಳು, ಆಯು ಕರ್ಮ ಒಂದು ಬಿಟ್ಟು ಉಳಿದ 7 ಕರ್ಮಗಳು ನಮ್ಮೆಲ್ಲ ಸಂಸಾರಿ ಜೀವಿಗಳಿಗೆ ಪ್ರತಿ ಸಮಯ ಬಂಧ ಆಗ್ತಿದೆ. ಯಾವ ರೀತಿ ಬಂಧ ಆಗ್ತಿದೆ ಅಂದ್ರೆ ಸಮಯ ಪ್ರಬದ್ಧ ರೀತಿಯಲ್ಲಿ ಬಂಧ ಆಗ್ತಿದೆ. ಯಾವ ರೀತಿ? ಸಮಯ ಪ್ರಬದ್ಧ ಅಂದ್ರೆ ಏನು ಅಂತಂದ್ರೆ, ನಮ್ಮ ಆತ್ಮನಿಗೆ ಪ್ರತಿ ಸಮಯ ಈ ಜ್ಞಾನಾವರಣಾದಿ ಏನು 7 ಕರ್ಮಗಳಿದೆಯೋ ಆ 7 ಕರ್ಮ ಹಾಗೂ ನೋಕರ್ಮ ಅಂದ್ರೆ ಶರೀರಕ್ಕೆ ಬೇಕಾಗುವಂತಹ ಏನು ವರ್ಗಣಗಳಿದೆ, ನೋಕರ್ಮ ವರ್ಗಣಗಳು, ಆ ನೋಕರ್ಮ ವರ್ಗಣಗಳು ಮತ್ತು ಈ ಜ್ಞಾನಾವರಣಾದಿ ಕಾರ್ಮಣ ವರ್ಗಣಗಳು, ಕರ್ಮ ಮತ್ತು ನೋಕರ್ಮ ಈ 2 ವರ್ಗಣಗಳು ಪ್ರತಿ ಸಮಯ ಅವುಗಳು ಏನಾಗ್ತಿದೆ, ನಮ್ಮ ಆತ್ಮನಿಗೆ ಬಂಧ ಆಗ್ತಾ ಇದೆ. ಆಮೇಲೆ ಎಷ್ಟು ಸಂಖ್ಯೆಯಲ್ಲಿ ಬಂಧ ಆಗ್ತಿದೆ? ಅನಂತ ಪರಮಾಣುಗಳು. ಎಷ್ಟು? ಪ್ರತಿ ಸಮಯ ಅನಂತ ಪರಮಾಣುಗಳು ನಮ್ಮ ಶರೀರಕ್ಕೆ, ನಮ್ಮ ಆತ್ಮನೊಂದಿಗೆ ಬಂಧ ಆಗ್ತಾ ಇದೆ. ಅದಕ್ಕೇನ್ ಹೇಳ್ತಾರೆ? ಸಮಯ ಪ್ರಬದ್ಧ. ಅರ್ಥ ಆಯ್ತಲ್ವಾ? ಅಂದ್ರೆ ಸಂಸಾರ ಅವಸ್ಥೆಯಲ್ಲಿರುವಂತಹ ಜೀವಿಗೆ ಪ್ರತಿ ಸಮಯ ಬಂಧ ಆಗುವಂತಹ ಕರ್ಮ ಮತ್ತು ನೋಕರ್ಮಗಳ ಸಮಸ್ತ ಪರಮಾಣುಗಳ ಸಮೂಹವನ್ನು ಸಮಯ ಪ್ರಬದ್ಧ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಸಮಯ ಪ್ರಬದ್ಧ ನೆನ್ಪಿಟ್ಕೊಳ್ಳಿ ಆ ವರ್ಡ್. ಇನ್ನು ನೆಕ್ಸ್ಟ್ ಏನಂತ ಹೇಳಿದರೆ, ವರ್ಗ ಅಂದ್ರೆ ಏನು ಅಂತ ನೋಡಿ. ವರ್ಗ ಅಂದ್ರೆ ನೋಡೋಣ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ. ಮೇಲೆ ಹೇಳಿದಂತಹ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಮೇಲೆ ಹೇಳಿದಂತಹ ಸಮಯ ಪ್ರಬದ್ಧದ ಅತ್ಯಂತ ಕಡಿಮೆ ಅನುಭಾಗ ಶಕ್ತಿಯನ್ನು ಉಳ್ಳಂತಹದಕ್ಕೆ ಅವಿಭಾಗಿ ಪ್ರತಿಚ್ಛೇದ ಯಾವ ಪರಮಾಣುದಲ್ಲಿ ಕಂಡು ಬರುತ್ತದೆಯೋ ಅದಕ್ಕೆ ವರ್ಗ ಅಂತ ಕರೀತಾರೆ. ಮತ್ತೊಂದ್ಸಲ ಹೇಳ್ತೀನಿ. ಮೇಲೆ ಹೇಳಿದಂತ ಸಮಯ ಪ್ರಬದ್ಧದಲ್ಲಿ ಅತ್ಯಂತ ಕಡಿಮೆ ಅನುಭಾಗ ಶಕ್ತಿಯನ್ನುಳ್ಳ ಅಂದ್ರೆ ಅವಿಭಾಗಿ ಪ್ರತಿಚ್ಛೇದ ಯಾವ ಪರಮಾಣುವಿನಲ್ಲಿ ಕಂಡು ಬರುತ್ತದೆಯೋ ಅದಕ್ಕೆ ವರ್ಗ ಅಂತ ಹೇಳ್ತಾರೆ. ನೋಡಿ, ವರ್ಗ ಅಂತಂದ್ರೆ ಒಂದು ಪರಮಾಣು. ಅರ್ಥ ಆಯ್ತಲ್ಲ? ವರ್ಗ ಅಂತಂದ್ರೆ ಕರ್ಮದ ಒಂದು ಪರಮಾಣು. ಅರ್ಥ ಆಯ್ತಲ್ವಾ? ಒಂದು ಪರಮಾಣುವಿಗೆ ವರ್ಗ ಅಂತ ಹೇಳ್ತಾರೆ. ಸೊ ಆ ಪರಮಾಣು ಹೇಗಿದೆ? ಆ ಪರಮಾಣು ಅತ್ಯಂತ ಕಡಿಮೆ ಅನುಭಾಗವನ್ನು ಹೊಂದಿದೆ. ಅವಿಭಾಗಿ ಪ್ರತಿಚ್ಛೇದ ಇನ್ನೇನು ಅದಕ್ಕಿಂತ ಕಡಿಮೆ ಆದಂತಹ ಶಕ್ತಿ ಉಳ್ಳಂತಹ ಪರಮಾಣುವೇ ಇಲ್ಲ. ಅಷ್ಟು ಅವಿಭಾಗಿ ಪ್ರತಿಚ್ಛೇದ ಪರಮಾಣು ಎಲ್ಲಿ ಕಂಡು ಬರುತ್ತದೆಯೋ ಅದಕ್ಕೆ ವರ್ಗ ಅಂತ ಹೇಳ್ತಾರೆ. ಓಕೆ, ವರ್ಗ ಅಂದ್ರೆ ಪರಮಾಣು. ಅದು ಎಂತ ಪರಮಾಣು? ಅತ್ಯಂತ ಕಡಿಮೆ ಶಕ್ತಿಯನ್ನು ಉಳ್ಳ, ನಿಕೃಷ್ಟ ಶಕ್ತಿಯನ್ನು ಉಳ್ಳಂತಹ ಪರಮಾಣು, ಅದಕ್ಕೆ ವರ್ಗ ಅಂತ ಹೇಳ್ತಾರೆ. ಇನ್ನು ವರ್ಗಣ ಅಂದ್ರೆ ಏನು ಅಂತ ಕೊಟ್ಟಿದ್ದಾರೆ. ವರ್ಗಣ ಅಂತಂದ್ರೆ ಸಮಾನ ಸಂಖ್ಯೆಯನ್ನು ಉಳ್ಳಂತಹ ಅವಿಭಾಗಿ ಪ್ರತಿಚ್ಛೇದ ಯಾವುದರಲ್ಲಿ ಕಂಡು ಬರುತ್ತದೆಯೋ ಆ ವರ್ಗಗಳ ಸಮೂಹಕ್ಕೆ ವರ್ಗಣ ಅಂತ ಹೇಳ್ತಾರೆ. ಇಷ್ಟೇ ತಿಳ್ಕೊಳ್ಳಿ. ಏನಂತಂದ್ರೆ ಈ ವರ್ಗಗಳು ಸಮಾನ ಶಕ್ತಿಯುಳ್ಳ ಈ ವರ್ಗಗಳ ಅಂದ್ರೆ ಪರಮಾಣುಗಳ ಸಮೂಹವನ್ನು ವರ್ಗಣ ಅಂತ ಹೇಳ್ತಾರೆ. ವರ್ಗ ಅಂದ್ರೆ ಬರೀ ಒಂದು ಪರಮಾಣು ಆಯ್ತು. ಇನ್ನು ವರ್ಗಣ ಅಂದ್ರೆ ಈ ಪರಮಾಣುಗಳ ಸಮೂಹವನ್ನು ವರ್ಗಣ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಸ್ಪರ್ಧಕ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಸ್ಪರ್ಧಕ ಅಂದ್ರೆ ನೋಡಿ, ಯಾವುದರಲ್ಲಿ ಅವಿಭಾಗಿ ಪ್ರತಿಚ್ಛೇದದ ಸಮಾನ ವೃದ್ಧಿಯು ಕಂಡು ಬರುತ್ತದೆ ಆ ವರ್ಗಣಗಳ ಸಮೂಹವನ್ನು ಸ್ಪರ್ಧಕ ಅಂತ ಕರೀತಾರೆ. ನೋಡಿ, ಯಾವುದರಲ್ಲಿ ಅವಿಭಾಗಿ ಪ್ರತಿಚ್ಛೇದದ ಸಮಾನ ವೃದ್ಧಿಯು ಕಂಡು ಬರುತ್ತದೆ ಅಂತಹ ವರ್ಗಣಗಳ ಸಮೂಹವನ್ನು ಸ್ಪರ್ಧಕ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಅಂದ್ರೆ ನೋಡಿ, ವರ್ಗ ಅಂದ್ರೆ ಪರಮಾಣು, ಆ ಪರಮಾಣುಗಳ ಸಮೂಹಕ್ಕೆ ವರ್ಗಣ ಅಂತ ಹೇಳ್ತಾರೆ. ಇನ್ನು ವರ್ಗಣಗಳ ಸಮೂಹಕ್ಕೆ ಸ್ಪರ್ಧಕ ಅಂತ ಹೇಳ್ತಾರೆ. ಇನ್ನು ಸ್ಪರ್ಧಕದಲ್ಲಿ ಹೆಂಗೆ? ಈಗ ಅವಿಭಾಗಿ ಪ್ರತಿಚ್ಛೇದ ಅಂದ್ರೆ ಅತ್ಯಂತ ನಿಕೃಷ್ಟ ಶಕ್ತಿ ಉಳ್ಳಂತ ಪರಮಾಣು, ಆ ಪರಮಾಣುಗಳ ಒಂದು ಸಮೂಹಕ್ಕೆ ಏನ್ ಹೇಳ್ತೇವೆ ನಾವು? ವರ್ಗಣ ಅಂತ ಹೇಳ್ತೇವೆ. ಇನ್ನು ಆ ವರ್ಗಣಗಳ ಸಮೂಹಕ್ಕೆ ನಾವೇನ್ ಹೇಳ್ತೀವಿ? ಸ್ಪರ್ಧಕ ಅಂತ ಹೇಳ್ತೇವೆ. ಇನ್ನು ಸ್ಪರ್ಧಕದಲ್ಲಿ ಡಿಫ್ರೆನ್ಸ್ ಆಗತ್ತೆ. ಹೆಂಗೆ? ಈಗ
ಅತ್ಯಂತ ನಿಕೃಷ್ಟ ಶಕ್ತಿ ಉಳ್ಳಂತ ಪರಮಾಣು ಇದೆ ಅನ್ಕೊಳ್ಳಿ. ಅದಕ್ಕಿಂತ 1% ಹೆಚ್ಚು ಶಕ್ತಿ ಇರುವಂತ ಪರಮಾಣು ಅಂತ ತಿಳ್ಕೊಳ್ಳಿ. ಆ ಪರಮಾಣುಗಳ ಸಮೂಹಕ್ಕೆ ಅದಕ್ಕೂ ಸಹ ಸ್ಪರ್ಧಕ ಅಂತ ಹೇಳ್ತೇವೆ. ಅದಕ್ಕೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಜಿಸ್ಮೆ ಅವಿಭಾಗಿ ಪ್ರತಿಛೇದೋಂಕಿ ಸಮಾನ್ ವೃದ್ಧಿ ಪಾಯಿ ಜಾಯ್. ಸಮಾನ್ ಅಂತಂದ್ರೆ ಆ ಪರಮಾಣುಗಳು ಏನು ವರ್ಗಣಗಳು ಆಗಿದ್ವಲ್ಲ, ಆ ವರ್ಗಣಗಳು ಸಮಾನ ಶಕ್ತಿ ಉಳ್ಳಂತ ವರ್ಗಣಗಳು, ಅವುಗಳ ಒಂದು ಸಮೂಹಕ್ಕೆ ಏನ್ ಹೇಳ್ತಾರೆ, ಸ್ಪರ್ಧಕ ಅಂತ ಹೇಳ್ತಾರೆ. ಸಮಾನ ಶಕ್ತಿ ಉಳ್ಳಂತಹ ಈ ವರ್ಗಣಗಳ ಸಮೂಹಕ್ಕೆ ಸ್ಪರ್ಧಕ ಅಂತ ಹೇಳ್ತಾರೆ. ಓಕೆ, ಅದಕ್ಕೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಅವಿಭಾಗಿ ಪ್ರತಿಛೇದಕ್ಕೆ ಸಮಾನ್ ವೃದ್ಧಿ ಪಾಯಿ ಜಾಯ್. ಸಮಾನ್ ವೃದ್ಧಿ ಪಾಯಿ ಜಾಯ್ ಅಂತಂದ್ರೆ ಅದಕ್ಕಿಂತ 1% ಶಕ್ತಿ ಹೆಚ್ಚು ಇರುವುದು, ಅದಕ್ಕಿಂತ ಹೆಚ್ಚಿರುವುದು, ಈ ರೀತಿ ಅಂತ ನಾವು ಅರ್ಥ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಓಕೆ, ಒಂದು ನಿಮಿಷ. ಓಕೆ, ಇಲ್ಲಿ ಇಷ್ಟ ಇದೆ. ಇನ್ನೊಂದು ತಿಳ್ಕೊಳ್ಳಿ. ಪ್ರಕೃತಿ ಅಂತ ಹೇಳ್ತೀವಲ್ವಾ, ಕರ್ಮ ಪ್ರಕೃತಿಗಳು ಅಂತ. ಕರ್ಮ ಪ್ರಕೃತಿ ಅಂತಂದ್ರೆ ಏನಂತಂದ್ರೆ, ಈ ಸ್ಪರ್ಧಕಗಳ ಸಮೂಹಕ್ಕೆ ನಾವು ಕರ್ಮ ಪ್ರಕೃತಿ ಅಂತ ಹೇಳ್ತೇವೆ. ಅಂದ್ರೆ ಅನೇಕ ಸ್ಪರ್ಧಕಗಳು ಸೇರಿ ಒಂದು ಕರ್ಮ ಪ್ರಕೃತಿ ಆಗತ್ತೆ. ಅರ್ಥ ಆಯ್ತಲ್ವಾ? ಕರ್ಮ ಪ್ರಕೃತಿ ಅಂದ್ರೆ ಕರ್ಮದ ಸ್ವಭಾವಕ್ಕೆ ಕರ್ಮ ಪ್ರಕೃತಿ ಅಂತ ಹೇಳ್ತೇವೆ. ಈಗ ಜ್ಞಾನಾವರಣೆ ಕರ್ಮದೇನೋ ಜ್ಞಾನ ಗುಣವನ್ನು ಪ್ರಕಟ ಮಾಡೋಕೆ ಬಿಡುವುದಿಲ್ಲ, ಅದು ಅದರ ಸ್ವಭಾವ ಇದೆ. ಸೊ ಈ ರೀತಿ ಕರ್ಮದ ಸ್ವಭಾವಕ್ಕೆ ನಾವೇನ್ ಹೇಳ್ತೇವೆ, ಪ್ರಕೃತಿ ಅಂತ ಹೇಳ್ತೇವೆ. ಇನ್ನು ಈ ಸ್ಪರ್ಧಕಗಳು, ಅನೇಕ ಸ್ಪರ್ಧಕಗಳು ಸೇರಿ ಏನಾಗುತ್ತೆ, ಈ ಪ್ರಕೃತಿಯು ಕರ್ಮ ಪ್ರಕೃತಿಯು ಆಗುತ್ತದೆ. ಇದೊಂದು ತಿಳ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಉಪಶಾಂತ ಮೋಹ ಗುಣಸ್ಥಾನ ಎಂದು ಯಾವುದಕ್ಕೆ ಕರೆಯುತ್ತೇವೆ? ಅಂದ್ರೆ ಇದು 11ನೇ ಗುಣಸ್ಥಾನ. ಈಗ ಹಿಂದೆ ನಾವು 10ನೇ ಗುಣಸ್ಥಾನ ತಿಳ್ಕೊಂಡು ಈಗ 11ನೇ ಗುಣಸ್ಥಾನಕ್ಕೆ ನಾವು ಬಂದಿದ್ದೇವೆ. ಉಪಶಾಂತ ಮೋಹ ಗುಣಸ್ಥಾನ ಎಂದು ಯಾವುದಕ್ಕೆ ಕರೆಯುತ್ತೇವೆ? ನೋಡಿ, ಇಲ್ಲಿ ಏನ್ ಕೊಟ್ಟಿದೆ ಅಂದ್ರೆ, ನಿರ್ಮಲಿ ಫಲ್ ಸೆ ಯುಕ್ತ ಜಲ್ ಕಿ ತರಹ. ಅಂದ್ರೆ ಈಗ ನಾವು ಒಂದು ಜಲದಲ್ಲಿ, ಒಂದು ಗ್ಲಾಸ್ ನಲ್ಲಿ ನಾವು ಸ್ಫಟಿಕ ಹಾಕಿದಾಗ ಏನಾಗುತ್ತೆ, ಆ ನಿರ್ಮಲಿ ಅಂತ ಹೇಳ್ತಾರೆ ಹಿಂದಿನಲ್ಲಿ. ಸ್ಫಟಿಕ ಹಾಕಿದಾಗ ಏನಾಗುತ್ತೆ, ಅಲ್ಲಿ ಇರುವಂತ ಕಲ್ಮಶಗಳೆಲ್ಲ ಏನಾಗುತ್ತೆ, ಗ್ಲಾಸಿನ ಕೆಳಗಡೆ ಕುತ್ಕೊಳ್ಳುತ್ತೆ ಅಲ್ವಾ? ಸೊ ನಿರ್ಮಲಿ ಅಂದ್ರೆ ಸ್ಫಟಿಕವನ್ನು ಹಾಕಿದಾಗ ಹೇಗೆ ಜಲದಲ್ಲಿ ಸ್ಫಟಿಕದಿಂದ ಯುಕ್ತ ಇರುವಂತ ಜಲ, ನಿರ್ಮಲಿ ಫಲ್ಸ ಯುಕ್ತ ಜಲ್ಕಿ ತರಹ, ಅಥವಾ ಶರದ ಋತುವಿನ ಮೇಲೆ ಯಾವ ರೀತಿ ಸ್ವಚ್ಛವಾಗಿ ಹೋಗುತ್ತದೆಯೋ. ಅಂದ್ರೆ ಶರದ ಋತುವಿನಲ್ಲಿ ಸರೋವರದ ಮೇಲ್ಭಾಗವು ಯಾವ ರೀತಿ ಸ್ವಚ್ಛ ಜಲದೊಂದಿಗೆ ಕೂಡಿರುತ್ತದೆಯೋ, ಅದೇ ಪ್ರಕಾರ ಸಂಪೂರ್ಣ ಮೋಹನೀಯ ಕರ್ಮದ ಉಪಶಮದಿಂದ ಉತ್ಪನ್ನವಾಗುವಂತಹ ನಿರ್ಮಲ ಪರಿಣಾಮವನ್ನು ಉಪಶಾಂತ ಮೋಹ ಗುಣಸ್ಥಾನ ಎಂದು ಕರೆಯುತ್ತೇವೆ. ಮತ್ತೊಂದ್ಸಲಿ ಹೇಳ್ತೇನೆ. ಇಲ್ಲಿ 2 ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಸ್ಫಟಿಕದಿಂದ ಯುಕ್ತವಿರುವಂತ ಜಲದ ಹಾಗೆ, ಇನ್ನೊಂದು ಶರದ ಋತುವಿನಲ್ಲಿ ಸರೋವರದಲ್ಲಿ ಹೇಗೆ ಸರೋವರದಲ್ಲಿ ಅಥವಾ ಸರೋವರದ ಮೇಲೆ ಜಲವು ಅತ್ಯಂತ ಸ್ವಚ್ಛವಾಗಿ ಇರುತ್ತದೆಯೋ, ಈ ಪ್ರಕಾರ ಸಂಪೂರ್ಣ ಮೋಹನೀಯ ಕರ್ಮದ ಉಪಶಮದಿಂದ ಉತ್ಪನ್ನವಾಗುವಂತಹ ಆ ಆತ್ಮನ ನಿರ್ಮಲ ಪರಿಣಾಮವನ್ನು ಉಪಶಾಂತ ಮೋಹ ಎಂದು ನಾವು ಕರೆಯುತ್ತೇವೆ. ಉಪಶಾಂತ ಮೋಹ ಗುಣಸ್ಥಾನ ಅಂದ್ರೆ 11ನೇ ಗುಣಸ್ಥಾನ. ಮತ್ತಿನ್ನೇನ್ ಹೇಳಿದರೆ, ಈ ಗುಣಸ್ಥಾನದ ಧಾರಕನು ಅಥವಾ ಈ ಗುಣಸ್ಥಾನದ ಜೀವನು ಅಂತರ್ಮೂರ್ತದ ಒಳಗಡೆ ಅವನಿಗೆ ಆಯುಕ್ಷಯ ಆದಾಗ, ಅಂತರ್ಮೂರ್ತದ ಒಳಗಡೆ ಅವನಿಗೆ ಆಯುಕ್ಷಯ ಆದಾಗ ಅಥವಾ ಗುಣಸ್ಥಾನದ ಕಾಲ ಕ್ಷಯವಾದಾಗ ಅವನು ನಿಯಮದಿಂದ ಕೆಳಗಡೆ ಬರುತ್ತಾನೆ, ಅಥವಾ ಕೆಳಗಿನ ಗುಣಸ್ಥಾನಕ್ಕೆ ಅವನು ಪತನನಾಗುತ್ತಾನೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನ ಒಂದ್ ಸ್ವಲ್ಪ ನಾನು ಬಿಡಿಸಿ ಹೇಳ್ತೇನೆ ನೋಡಿ. ಈ ಉಪಶಾಂತ ಮೋಹ ಅಂತಂದ್ರೆ ಏನು ಅಂತಂದ್ರೆ, ಈಗ ಯಾರು ಉಪಶಮ ಶ್ರೇಣಿಯಲ್ಲಿ ಮುನಿ ಏರ್ತಿದ್ದಾನೆ, ಆ ಮುನಿ ಏನ್ ಮಾಡ್ತಾರೆ, ಈ ಏನು ಮೋಹನೀಯ ಕರ್ಮದ 21 ಪ್ರಕೃತಿಗಳೇನಿತ್ತು ಅವುಗಳನ್ನು ಉಪಶಮ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅದನ್ನು ಸತ್ತಾನಲ್ಲೇ ಉದಯಕ್ಕೆ ಬರ್ದಿರ ಹಾಗೆ ಅದನ್ನು ಒತ್ತುತ್ತಾ ಹೋಗ್ತಾನೆ. ನಾಶ ಮಾಡ್ತಾ ಹೋಗಲ್ಲ, ಅದನ್ನು ಒತ್ತುತ್ತಾ ಹೋಗ್ತಾ ಅವನ್ ಏನ್ ಮಾಡ್ತಾನೆ, 9ನೇ ಗುಣಸ್ಥಾನದ ಅಂತಿಮದಲ್ಲಿ ಕೇವಲ ಸೂಕ್ಷ್ಮ ಲೋಭ ಮಾತ್ರ ಬಿಟ್ಟು ಇನ್ನು ಉಳಿದಿದ್ದನ್ನೆಲ್ಲ ಒತ್ತಿಡ್ತಾನೆ. ಇನ್ನು ಯಾವಾಗ ಸೂಕ್ಷ್ಮ ಲೋಭ ಮಾತ್ರ ಉಳ್ಕೊಳುತ್ತೆ, ಆಗ ಅವನು 10ನೇ ಗುಣಸ್ಥಾನದವನು ಅಂತ ಅನ್ಸ್ಕೊಳ್ತಾನೆ. ಇನ್ನು 10ನೇ ಗುಣಸ್ಥಾನದ ಅಂತಿಮ ಸಮಯದಲ್ಲಿ ಏನ್ ಮಾಡ್ತಾನೆ, 10ನೇ ಗುಣಸ್ಥಾನದ ಅಂತಿಮ ಸಮಯದಲ್ಲಿ ಆ ಏನು ಒಂದು ಸೂಕ್ಷ್ಮ ಲೋಭದ ಉದಯ ಇತ್ತು,
ಆ ಉದಯದಲ್ಲಿದ್ದಂತಹ ಸೂಕ್ಷ್ಮ ಲೋಭವನ್ನು ಅವನು ಒತ್ತುತ್ತಾನೆ, ಅಂದ್ರೆ ಉಪಶಮ ಮಾಡ್ತಾನೆ. ಆಗ ಏನಾಗತ್ತೆ, ಈ ಮೌನಿಯ ಕರ್ಮದ 21 ಪ್ರಕೃತಿಗಳು ಸಂಪೂರ್ಣವಾಗಿ ಉಪಶಮ ಆಯ್ತು ಅಲ್ವಾ. ಆಗ ಅವನಿಗೆ 11ನೇ ಗುಣಸ್ಥಾನ ಅಂದ್ರೆ ಉಪಶಾಂತ ಮೋಹ, ನೋಡಿ ಹೆಸರಿನಲ್ಲೇ ಇದೆ, ಸಮಸ್ತ ಮೌನಿಯ ಕರ್ಮವು ಎಲ್ಲಿ ಉಪಶಾಂತವಾಗಿದೆಯೋ ಅಂತ ಅದಕ್ಕೆ ಏನ್ ಹೇಳ್ತಾರೆ, ಉಪಶಾಂತ ಮೋಹಿನಿಯ ಗುಣಸ್ಥಾನ ಅಂತ ಹೇಳ್ತಾರೆ, ಅಥವಾ ಉಪಶಾಂತ ಮೋಹ ಗುಣಸ್ಥಾನ ಅಂತ ಹೇಳ್ತಾರೆ. ಈ ಗುಣಸ್ಥಾನದಲ್ಲಿ ಆ ಜೀವನಿಗೆ ಏನಂತಂದ್ರೆ ಆತ್ಮನ ನಿರ್ಮಲ ಪರಿಣಾಮವನ್ನು ಹೊಂದಿರ್ತಾನೆ, ಅಂದ್ರೆ ಶುದ್ಧ ಸಮ್ಯಕ್ತವನ್ನು ಹೊಂದಿರ್ತಾನೆ. ಶುದ್ಧ ಸಮ್ಯಕ್ತ ಅಂದ್ರೆ ಸಂಪೂರ್ಣವಾಗಿ ಉಪಶಮ ಸಮ್ಯಕ್ತ್ವ ಏನಿದೆ ಅಲ್ವಾ, ಅಂದ್ರೆ ನೋಡಿ ಸಂಪೂರ್ಣ ಮೌನಿಯ ಕರ್ಮದ ಉಪಶಮ ಆಗಿರೋದ್ರಿಂದ ಅತ್ಯಂತ ಆತ್ಮನ ಒಂದು ಶುದ್ಧವಾದಂತ ಪರಿಣಾಮವನ್ನು ಅವನು ಹೊಂದಿರ್ತಾನೆ. ಅರ್ಥ ಆಯ್ತಲ್ವಾ. ಇನ್ನು ಈ ಗುಣಸ್ಥಾನದಲ್ಲಿ ಏನ್ ವಿಶೇಷತೆ ಹೇಳಿದ್ದಾರೆ ಅಂತಂದ್ರೆ, ಈ ಒಂದು ಉಪಶಾಂತ ಮೋಹ ಗುಣಸ್ಥಾನದಲ್ಲಿ ಆ ಜೀವ ನೋಡಿ ಯಾವುದೇ ಒಂದು ಶ್ರೇಣಿ ಏರ್ಬೇಕಾದ್ರೆ ಉಪಶಮ ಶ್ರೇಣಿ ಇರ್ಲಿ, ಕ್ಷಪಕ ಶ್ರೇಣಿ ಇರ್ಲಿ, ಉತ್ಕೃಷ್ಟ ಸಮಯ ಒಂದು ಅಂತರ್ಮೂರ್ತ ಅಲ್ವಾ. ಆ ಒಂದು ಅಂತರ್ಮೂರ್ತದಲ್ಲಿ ಅವನು ಕ್ಷಪಕ ಶ್ರೇಣಿ ಏರಿದ್ರೆ ಅವನು ಆ ಅಂತರ್ಮೂರ್ತದಲ್ಲಿ ಅವನು ಕೇವಲ ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ತಾನೆ. ಅಥವಾ ಉಪಶಾಂತ ಮೋಹ ಉಪಶಮ ಶ್ರೇಣಿಯಲ್ಲಿ ಏರಿದ್ರೆ ಅವನ್ ಏನಾಗ್ತಾನೆ, 11ನೇ ಗುಣಸ್ಥಾನ ತನಕ ಹೋಗ್ತಾನೆ, 10ರಿಂದ 11ಕ್ಕೆ ಹೋಗ್ತಾನೆ. ಬಟ್ ಅದಕ್ಕಿಂತ ಮೇಲೆ ಹೋಗೋದಿಲ್ಲ ಅವನು. 11ನೇ ಗುಣಸ್ಥಾನಕ್ಕೆ ಬಂದು ನಿಯಮದಿಂದ ಅವನೇನ್ ಮಾಡ್ತಾನೆ, ಕೆಳಗಡೆ ಪತನ ಹೊಂದುತ್ತಾನೆ ಅಲ್ವಾ. ಯಾವ ರೀತಿ ಏನಕ್ಕೆ ಪತನ ಹೊಂದುತ್ತಾನೆ ಅಂದ್ರೆ, ಆ 11ನೇ ಗುಣಸ್ಥಾನಕ್ಕೆ ಬಂದ್ಮೇಲೆ ಯಾವ ಒಂದು ಅವನು ದ್ವಿತೀಯೋಪಶಮದಿಂದ ಅವನು ಉಪಶಮ ಶ್ರೇಣಿ ಏರಿದ್ನಲ್ವಾ, ಆ ದ್ವಿತೀಯೋಪಶಮ ಸಮ್ಯಕ್ತ್ವದ ಅಂತರ್ಮೂರ್ತ ಕಾಲವು ಮುಕ್ತಾಯ ಆಗತ್ತೆ. ಮುಕ್ತಾಯ ಆದಾಗ ಅವನು ಏನಾಗ್ತಾನೆ, 11ನೇ ಗುಣಸ್ಥಾನದಿಂದ ನಿಯಮದಿಂದ ಅವನು ಪತನ ಆಗ್ತಾನೆ. ಪತನ ಅಂತಂದ್ರೆ 11ರಿಂದ 10, 10ರಿಂದ 9, 9ರಿಂದ 8, 8ರಿಂದ 7, 7ರಿಂದ 6. ನೋಡಿ ಈ ಸೀಕ್ವೆನ್ಸ್ ಅಲ್ಲೇ ಅವನ್ ಪತನ ಆಗೋದು. 11ರಿಂದ ಡೈರೆಕ್ಟ್ ಆಗಿ 4ಕ್ಕೆ ಬರೋದು, 11ದಿಂದ ಡೈರೆಕ್ಟ್ ಆಗಿ 6ಕ್ಕೆ ಬರೋದು, ಈ ರೀತಿ ಆಗೋದಿಲ್ಲ. ಅರ್ಥ ಆಯ್ತಲ್ವಾ. ಅವ್ನ್ ಪತನ ಆಗ್ಬೇಕಾದ್ರೆ 11ರಿಂದ 1 by 1, 11ರಿಂದ ನಿಧಾನಕ್ಕೆ 10ಕ್ಕೆ ಬರ್ತಾನೆ, ಅಲ್ಲಿಂದ 9, 8, 7 ಈ ರೀತಿ ಪತನವನ್ನು ಅವನು ಹೊಂದುತ್ತಾನೆ. ಅದು ಒಂದು ಕಾರಣ ಏನು, ಅಲ್ಲಿ ದ್ವಿತೀಯೋಪಶಮದ ಸಹಾಯದಿಂದ ಅವನೇನು ಉಪಶಮ ಶ್ರೇಣಿ ಏರಿದ್ನೋ ಆ ದ್ವಿತೀಯೋಪಶಮ ಸಮ್ಯಕ್ತದ ಕಾಲವು ಮುಕ್ತಾಯ ಆಯ್ತು ಅಂದ್ರೆ ಅಂತರ್ಮೂರ್ತ ಮುಕ್ತಾಯ ಆಯ್ತು, ಹಾಗಾಗಿ ಅವನು ನಿಯಮದಿಂದ ಕೆಳಗಡೆ ಬರ್ತಾನೆ. ಇನ್ನೊಂದು ಕಾರಣ ಏನು ಅಂತಂದ್ರೆ, ಆ ಜೀವದ ಆಯುಸ್ಸು ಅಷ್ಟೇ ಇತ್ತು ಅಂತ ತಿಳ್ಕೊಳ್ಳಿ. 11ನೇ ಗುಣಸ್ಥಾನಕ್ಕೆ ಹೋದ, ಇನ್ನು ಆ ಜೀವದ ಆಯುನೇ ಮುಕ್ತಾಯ ಆಯ್ತು, ಆಗ ಅವನು ಮರಣ ಹೊಂದಲೇಬೇಕು. ಆಗೇನಾಗುತ್ತೆ, ಆ ಜೀವ ನಿಯಮದಿಂದ 11ನೇ ಗುಣಸ್ಥಾನದಲ್ಲಿ ಮರಣ ಹೊಂದು, ಕೇಳಿ 11ನೇ ಗುಣಸ್ಥಾನ ಮರಣ ಹೊಂದಾಗ ಆ ಜೀವದ ಗುಣಸ್ಥಾನ ಏನಾಗುತ್ತೆ ಅಂದ್ರೆ ಸೀದಾ 11ರಿಂದ 4ಕ್ಕೆ ಹೋಗ್ತಾನೆ. ಅರ್ಥ ಆಯ್ತಲ್ವಾ. ಜೀವ 11ನೇ ಗುಣಸ್ಥಾನದಲ್ಲಿ ಅಂದ್ರೆ ಉಪಶಾಂತ ಮೋಹ ಗುಣಸ್ಥಾನದಲ್ಲಿ ಇರುವಂತಹ ಮುನಿ ಮಹಾರಾಜರಿಗೆ ಆ ಉಪಶಾಂತ ಮೋಹದ ಅಂತರ್ಮೂರ್ತದ ಸಮಯದಲ್ಲಿ ಏನಾದ್ರೂ ಮರಣ ಆದ್ರೆ ಆ ಜೀವ 11ರಿಂದ ಸೀದಾ 4ನೇ ಗುಣಸ್ಥಾನದಲ್ಲೇ ಮರಣ ಆಗೋದು. ಅರ್ಥ ಆಯ್ತಲ್ವಾ. ಅಂದ್ರೆ ಕ್ಷಮಿಸಿ, 11ನೇ ಗುಣಸ್ಥಾನದಲ್ಲಿ ಮರಣ ಆಗತ್ತೆ, ಬಟ್ 11ರಿಂದ ಸೀದಾ ಅವನು 4ನೇ ಗುಣಸ್ಥಾನಕ್ಕೆ ಬರ್ತಾನೆ. ಆ 4ನೇ ಗುಣಸ್ಥಾನ ಅಲ್ವಾ, ದೇವಾಯು ಬಂದ ಆಗಿರೋದ್ರಿಂದ 4ನೇ ಗುಣಸ್ಥಾನ ಅಲ್ವಾ. ಹಾ, ನಿಯಮದಿಂದ ನೋಡಿ ಕ್ಷಪಕ ಶ್ರೇಣಿ ಏರೋರ್ಗೆಲ್ಲ ದೇವಾಯುನೇ ಬಂದಾಗಿರ್ಬೇಕು. ಈಗ ಯಾವ್ದಾದ್ರು ಜೀವಿಗೆ ಅನ್ಯ ಆಯು ಬಂದಾಗಿದ್ರೆ ಅಂದ್ರೆ ಮನುಷ್ಯಾಯು, ತಿರಂಚಾಯು ಅಥವಾ ನರಕಾಯು ಬಂದಾಗಿದ್ರೆ ಆ ಜೀವ ಶ್ರೇಣಿ ಏರಕ್ ಆಗೋದೇ ಇಲ್ಲ. ಮುಂಚೆನೆ ಶ್ರೇಣಿ ಏರಕ್ ಆಗೋದಿಲ್ಲ ಏನಾದ್ರು ಬಂದಾಗಿದ್ರೆ, ಮರಣದ ಅಪೇಕ್ಷೆ ನಂತರ. ಬಟ್ ಮುಂಚೆನೆ ಅವನಿಗೆ ಏನಾದ್ರು ಈ 3 ಆಯು ಬಂದಾಗಿದ್ರೆ ಅವನು ಶ್ರೇಣಿನೇ ಏರಕ್ ಆಗೋದಿಲ್ಲ. ಶ್ರೇಣಿ ಏರುವಂತ ಮುನಿಗೆ ಕೇವಲ ದೇವಾಯುನೇ ಬಂದಾಗಿರ್ಬೇಕು, ಅಥವಾ ಶ್ರೇಣಿಯಲ್ಲಂತೂ 100% ದೇವಾಯುನೇ ಬಂದಾಗತ್ತೆ. ಅರ್ಥ ಆಯ್ತಲ್ವಾ. ಸಾರಿ ಕ್ಷಮಿಸಿ ನೋಡಿ, ಶ್ರೇಣಿಯಲ್ಲಿ ಆಯು ಬಂದ ಆಗೋದಿಲ್ಲ, ಕ್ಷಮಿಸಿ, ಶ್ರೇಣಿ ಏರ್ಬೇಕಾದ್ರೆ ಆಯು ಬಂದ ಆಗೋದಿಲ್ಲ. ಹಾಗಾಗಿ ಆ ಜೀವ ಮುಂಚೆನೆ ದೇವಾಯು ಬಂದ ಮಾಡ್ಕೊಂಡಿರ್ಬೇಕು. ಏನ್ ಪದ್ಮಿನಿ ಮೇಡಮ್ ಅವ್ರೆ, ಸರಿ ಇದೆಯಾ? ಹೌದೌದು, ಕರೆಕ್ಟ್, ಅದೇ ಹೇಳಕ್ ಹೋದೆ ಈಗ ನಾನು. ಆಮೇಲೆ ಮಿಥ್ಯಾತ್ವದ ಉದಯ ಆದ್ರೆ ಅವನು ಮಿಥ್ಯಾದೃಷ್ಟಿ ಆಗ್ತಾನಲ್ಲ ಭೂಷಣ್. ಮಿಥ್ಯಾತ್ವದ ಉದಯ ಆದಾಗ ಆ ಜೀವ 10, 9, 8, 7, 6 ಬರ್ತಾನೆ. 11ರಿಂದ ಓಕೆ, ಅವನು ಆ ಮಿಥ್ಯಾತ್ವ ಉದಯಕ್ಕೆ ಬಂದ್ರೇನು ಆ ಜೀವ ಡೈರೆಕ್ಟ್ ಆಗಿ ಬರೋದಿಲ್ಲ. 10, 9, 8, 7, 6 ಹಿಂಗೆ ಇಳಿಮುಖ ಆಗ್ತಾನೆ ಬರ್ತಾನೆ. ಕರೆಕ್ಟ್ 6ಕ್ಕೆ ಬರ್ತಾನೆ. ಆಮೇಲೆ ಅಲ್ಲಿ ಮಿಥ್ಯಾತ್ವದ ಉದಯ ಆದ್ರೆ ಅವನು ಮಿಥ್ಯಾದೃಷ್ಟಿ ಆಗ್ತಾನೆ ಅಲ್ವಾ. ಕರೆಕ್ಟ್ ಆಗ್ತಾನೆ. ಆದ್ರೆ ಅವನು ಅದೇ ನೀವು ಈಗ ಹೇಳ್ದಂಗೆ ಕ್ರಮೇಣ ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡ್ ಬರ್ತಾನೆ. 10, 8, 7, 6, 5, 4 ಹಿಂಗೆ ಹೇಳ್ಕೊಂಡ್ ಬರ್ತಾನೆ. ಓಕೆ, ಇದು ದೇವಾಯು ಬಂದ ಆಗಿರೋದ್ರಿಂದ ಅಲ್ಲಿ ಯಾವ್ದು ಗುಣಸ್ಥಾನ, 4ನೇ ಗುಣಸ್ಥಾನ, ಅದರಿಂದ ದೇವಾಯು ಬಂದ ಆಗಿರೋದ್ರಿಂದ ಆ ಜೀವ ಏನ್ ಮಾಡ್ತಾನೆ, 11ನೇ ಗುಣಸ್ಥಾನದಲ್ಲೇ ಮರಣ ಹೊಂದ್ತಾನೆ. ಸರಿನಾ. ಮರಣ ಹೊಂದಿದ ಬಳಿಕ ಆ ಜೀವ 11ರಿಂದ ಅವನ್ ಏನ್ ಮಾಡ್ತಾನೆ, 4ನೇ ಗುಣಸ್ಥಾನಕ್ಕೆ ಹೋಗ್ತಾನೆ.
ಯಾಕಂದ್ರೆ ಅಲ್ಲಿ ದೇವಾಯು ದೇವಾಯುದು ದೇವತೆಗಳದ್ದು 4ನೇ ಗುಣಸ್ಥಾನ ಅಲ್ಲ ಅದ್ರಿಂದ ಅಲ್ವಾ? ದೇವತೆಗಳದ್ದು 4ನೇ ಗುಣಸ್ಥಾನ ಅದಾಯ್ತು. ಆ ಅಪೇಕ್ಷೆ ಒಂದು. ಇನ್ನೊಂದು ಕೇಳಿ ಏನಂತಾರೆ, ಮುಖ್ಯವಾದ ವಿಷಯ ಏನಂತಂದ್ರೆ ಅವನು ನೋಡಿ, ಯಾಕಂದ್ರೆ ಉಪಶಮ ಸಮ್ಯಕ್ತ ಇನ್ನೂ ಇದೆ, ಬಿಟ್ಟು ಹೋಗಿಲ್ಲ ಪದ್ಮಿನೇಂಟಿ. ಅವನು 11ನೇ ಗುಣಸ್ಥಾನದಲ್ಲಿ ಮರಣ ಹೊಂದಿದ್ದಾನೆ, ಆದ್ರೆ ಅವನ ದ್ವಿತೀಯೋಪಶಮ ಸಮ್ಯಕ್ತ ಇನ್ನೂ ಹಂಗೆ ಇದೆ. ಹಾಗಾಗಿ ಅವನು 4ನೇ ಗುಣಸ್ಥಾನದಲ್ಲಿ ಇದ್ದಾನೆ. ಅರ್ಥ ಆಯ್ತಲ್ವಾ? ಆ ದ್ವಿತೀಯೋಪಶಮ ಸಮ್ಯಕ್ತ ಎಲ್ಲಿವರೆಗೂ ಕಂಟಿನ್ಯೂ ಆಗತ್ತೆ ಅಂತಂದ್ರೆ ದೇವಾಯುವಿನ ಅಪರ್ಯಾಪ್ತ ಅವಸ್ಥೆವರೆಗೂ ಕಂಟಿನ್ಯೂ ಆಗತ್ತೆ. ಅರ್ಥ ಆಯ್ತಲ್ವಾ? ಯಾವಾಗ ದೇವ ಪರ್ಯಾಪ್ತ ಆಗ್ತಾನೆ ಆಗ ಆ ಉಪಶಮ ಸಮ್ಯಕ್ತ ಬಿಟ್ಟೋಗುತ್ತೆ. ಪರ್ಯಾಪ್ತ ಅವಸ್ಥೆನಲ್ಲಿ ಪರ್ಯಾಪ್ತ ಅವಸ್ಥೆಯಲ್ಲಿ. ಅಪರ್ಯಾಪ್ತ ಅವಸ್ಥೆವರೆಗೂ ಅವನ್ ಏನಾಗುತ್ತೆ, ಆ ಜೀವ ಏನು ಹಿಂದೆ ಉಪಶಮ ಸಮ್ಯಕ್ತ ಏನು ಇರ್ತಲ್ವಾ, ಆ ಉಪಶಮ ಸಮ್ಯಕ್ತದ ಅಂತರ್ಮೂರ್ತ ಕಾಲದಲ್ಲಿ 11ನೇ ಗುಣಸ್ಥಾನಕ್ಕೆ ಬಂದ. ಇನ್ನು ಅಂತರ್ಮೂರ್ತ ಕಾಲ ಮುಗ್ದಿಲ್ಲ, ಅಷ್ಟ್ರಲ್ಲೇ ಮರಣ ಹೊಂದ್ಬಿಟ್ಟ. ಆಗೇನಾಗುತ್ತೆ, ಮರಣ ಹೊಂದಾಗ ಇನ್ನು ಉಪಶಮ ಸಮ್ಯಕ್ತ ಅಲ್ಲಿಗೆ ಡೆಸ್ಟ್ರಾಯ್ ಆಗೋದಿಲ್ಲ, ಅದು ಮುಂದೆ ದೇವಾಯುವಿನ ಅಪರ್ಯಾಪ್ತ ಅವಸ್ಥೆವರೆಗೂ ಇರುತ್ತೆ. ಪೂರ್ತಿ ಪರ್ಯಾಪ್ತ ಒಂದು ಅಂತರ್ಮೂರ್ತವರೆಗೆ ಇರುತ್ತೆ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಒಂದ್ ಪರ್ಯಾಪ್ತಿ ಆಗ್ಬೇಕಾದ್ರೆ ಅಂತರ್ಮೂರ್ತ ಬೇಕು ಅಲ್ವಾ? ಒಂದು ಅಂತರ್ಮೂರ್ತದವರೆಗೂ ದೇವ ಆಯು ಅಂದ್ರೆ ದೇವಗತಿಲಿ ಹೋಗಿ ಅವನು ಜನ್ಮ ಪಡೆದ ಮೇಲೂ ಒಂದು ಅಂತರ್ಮೂರ್ತ ತನಕ ಇರುತ್ತೆ. ಆಮೇಲೆ ಅದು ಬಿಟ್ಟೋಗುತ್ತೆ. ಹಾಗಾಗಿ 11ನೇ ಗುಣಸ್ಥಾನದಲ್ಲಿ ಮರಣದ ಅಪೇಕ್ಷೆ 4 ಅಂತ ಹೇಳ್ತಾರಲ್ಲ, ಇದೇ ಕಾರಣ. ಮರಣದ ಅಪೇಕ್ಷೆ 4. ಇನ್ನು ಅವ್ರದ್ದೇನಾದ್ರೂ ದ್ವಿತೀಯೋಪಶಮ ಸಮ್ಯಕ್ತದ ಸಮಯ ಮುಕ್ತಾಯ ಆದ್ರೆ, ಅಂದ್ರೆ ಅಂತರ್ಮೂರ್ತ ಸಮಯ ಮುಕ್ತಾಯ ಆದ್ರೆ ಆಗ ಅವನು 10, 9, 8, 6 ಈ ರೀತಿ ಇಳಿಮುಖದಲ್ಲಿ ಬರ್ತಾನೆ ಕ್ರಮೇಣ. ಸರಿ, ನೆಕ್ಸ್ಟ್ ಕ್ಷೀಣ ಮೋಹ ಗುಣಸ್ಥಾನ. 11ನೇ ಗುಣಸ್ಥಾನ ವಿಶೇಷತೆಗಳು ನೋಡೋಣ ತಡೀರಿ. ಏನಾದ್ರು 11ರಲ್ಲಿ ಏನಂತ ವಿಶೇಷತೆ ಇಲ್ಲ. ಓಕೆ, ಇನ್ನು 11ನೇ ಗುಣಸ್ಥಾನದಲ್ಲಿ ಈರ್ಯಪತಾಶ್ರವ ಅಂತ ಮುಂಚೆ ನಾನು ಹೇಳಿದೆ ನಿಮ್ಗೆ. ಕಾರಣ ಕಷಾಯದ ಸಂಪೂರ್ಣ ಅಭಾವ ಆಗಿದೆ. ಅಭಾವ ಅಂತಂದ್ರೆ ಉಪಶಮ ಆಗಿದೆ, ಹಾಗಾಗಿ ಅದನ್ನ ಅಭಾವ ಅಂತ ಹೇಳ್ತಾರೆ. ಸಂಪೂರ್ಣ ಉಪಶಮ ಆಗಿದೆ, ಆ ಕಾರಣದಿಂದ ಏನು 11ನೇ ಗುಣಸ್ಥಾನದಲ್ಲಿ ಈರ್ಯಪತಾಶ್ರವ ಇದೆ. ಈರ್ಯಪತಾಶ್ರವ ಅಂತಂದ್ರೆ ಯಾವುದು ಕೇವಲ ಯೋಗದ ನಿಮಿತ್ತದಿಂದ ಕರ್ಮವು ಆಶ್ರವ ಆಗುತ್ತದೆ, ಅದಕ್ಕೆ ಈರ್ಯಪತಾಶ್ರವ ಅಂತ ಹೇಳ್ತೇವೆ. ಇನ್ನು 10ನೇ ಗುಣಸ್ಥಾನದವರೆಗೂ ಸಾಂಪ್ರದಾಯಿಕ ಆಶ್ರವ ಇದೆ. ಸಾಂಪ್ರದಾಯಿಕ ಅಂತಂದ್ರೆ ಕಷಾಯದ ನಿಮಿತ್ತದಿಂದ ಕರ್ಮಗಳು ಏನು ಬಂಧ ಆಗುತ್ತದೆ, ಅದಕ್ಕೆ ಸಾಂಪ್ರದಾಯಿಕ ಆಶ್ರವ ಅಂತ ನಾವು ಹೇಳ್ತೇವೆ. ಇನ್ನು ಇದರ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂತಂದ್ರೆ ನೋಡಿ, ಈ ಒಂದು ಉಪಶಮ ಶ್ರೇಣಿ ಏರಲು ಒಟ್ಟು ನಾವು ನೋಡಿ, ಯಾವುದೇ ಒಂದು ಜೀವ ಶ್ರೇಣಿ ಏರ್ಬೇಕಾದ್ರೆ ಆ ಜೀವಕ್ಕೆ ಮುಖ್ಯವಾಗಿ ಉತ್ತಮ ಸಂವಹನಗಳು ಇರಬೇಕು, ಉತ್ತಮವಾದಂತ ಸಂವಹನಗಳು. ಯಾವುದು ಉತ್ತಮವಾದಂತ ಸಂವಹನಗಳು ಅಂತಂದ್ರೆ ಮೊದಲಿನ 3 ಉತ್ತಮ ಸಂವಹನಗಳು ಇರಲೇಬೇಕು. ಯಾವುದದು ಅಂತಾರೆ ವಜ್ರ ಋಷಭ ನಾರಾಚ, ವಜ್ರ ನಾರಾಚ ಮತ್ತು ನಾರಾಚ ಅಂತ. ಓಕೆ, ಇವು ಮೊದಲಿನ 3 ಉತ್ತಮ ಸಂವಹನಗಳು ಅಂತ ಅನ್ಸ್ಕೊಳ್ಳುತ್ತೆ. ಮೊದಲಿನ 3 ಸಂವಹನಗಳು ಹೊಂದಿರುವಂತಹ ಆ ಮುನಿನೇ ಶ್ರೇಣಿ ಏರಲು ಸಾಧ್ಯ. ಇನ್ನು ಈ 11ನೇ ಗುಣಸ್ಥಾನಕ್ಕೆ ತಲುಪಲು ಈ 3 ಸಂವಹನಗಳಿಂದಲೂ ಸಾಧ್ಯ. ಅಂದ್ರೆ ನಾರಾಚ ಸಂವಹನ ಹೊಂದಿರುವನು ಸಹ 11ನೇ ಗುಣಸ್ಥಾನ ತನಕ ಉಪಶಮ ಶ್ರೇಣಿ ಇರ್ಬೋದು. ಇನ್ನು ವಜ್ರ ನಾರಾಚ ಸಂವಹನ ಉಳ್ಳಂತ ಮುನಿಯೂ ಸಹ ಏನು ಈ ಉಪಶಮ ಶ್ರೇಣಿಯನ್ನು ಏರ್ಬೋದು. ಇನ್ನು ವಜ್ರ ಋಷಭ ನಾರಾಚ ಅಂದ್ರೆ ಮೊದಲನೇದು ಉತ್ತಮ ಸಂವಹನ, ಮೊದಲನೇದು ಅದನ್ನು ಸಹ ಹೊಂದಿರುವಂತ ಜೀವ, ಅವನು ಸಹ ಉಪಶಮ ಶ್ರೇಣಿಯನ್ನು ಏರ್ಬೋದು. ಆದರೆ ಕ್ಷಪಕ ಶ್ರೇಣಿ ಏರ್ಬೇಕಾದ್ರೆ ನಿಮ್ಗೆ ಮೊದಲನೇ ಸಂವಹನನೇ ಇರ್ಬೇಕು. ಯಾವುದು ಮೊದಲನೇ ಸಂವಹನ ಅಂದ್ರೆ ಯಾವುದು ಅಂದ್ರೆ ವಜ್ರ ಋಷಭ ನಾರಾಚ. ಈ ವಜ್ರ ಋಷಭ ನಾರಾಚ ಸಂವಹನನೇ ಹೊಂದಿರಬೇಕು, ಆಗ ಮಾತ್ರ ಆ ಜೀವ ಕ್ಷಪಕ ಶ್ರೇಣಿ ಏರಲು ಸಾಧ್ಯ. ಕ್ಷಪಕ ಶ್ರೇಣಿ ಒಮ್ಮೆ ಏರಿದರೆ ಆ ಜೀವ ನಿಯಮದಿಂದ ಕೇವಲ ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಇನ್ನು ಯಾರು ತದ್ವ ಮೋಕ್ಷಗಾಮಿಗಳಿದ್ದಾರೋ ಅವರಿಗೆ ವಜ್ರ ಋಷಭ ನಾರಾಚ ಸಂವಹನ ಏನು ಅತ್ಯವಶ್ಯಕ ಇದೆ. ಅದು ಇಲ್ದಿರ ಅವರು ಮೋಕ್ಷಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ವಜ್ರ ಋಷಭ ನಾರಾಚ ಬಹಳ ಅತ್ಯವಶ್ಯಕವಾಗಿದೆ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ. ಇನ್ನು ಉಪಶಮ ಶ್ರೇಣಿ ಮೊದಲಿನ 3 ಒಂದು ಸಂವಹನಗಳಿಂದ ನಾವು ಉಪಶಮ ಶ್ರೇಣಿ ಏರ್ಬೋದು. ಓಕೆ, ಓಕೆ, ಇನ್ನೇನು ಹೆಚ್ಚು ವಿಶೇಷತೆ ಈ ಗುಣಸ್ಥಾನದಲ್ಲಿ ಅಂತಂದ್ರೆ ಓಕೆ, ನೋಡೋಣ, ನೆನ್ಪು ಬಂದ್ರೆ ಹೇಳ್ತೇನೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ.
ನೆಕ್ಸ್ಟ್ ಕ್ಷೀಣ ಮೋಹ ಗುಣಸ್ಥಾನ ಎಂದು ಯಾವುದಕ್ಕೆ ಕರೆಯುತ್ತಾರೆ? ನೋಡಿ ಪ್ರಶ್ನೆ ನಂಬರ್ 29 ಕ್ಷೀಣ ಮೋಹ ಗುಣಸ್ಥಾನ ಎಂದು ಯಾವುದಕ್ಕೆ ಕರೆಯುತ್ತೇವೆ? ನೋಡಿ ಕ್ಷೀಣ ಮೋಹ ಗುಣಸ್ಥಾನ ಅಂದ್ರೆ ಮೋಹನೀಯ ಕರ್ಮದ ಸರ್ವತಾ ಕ್ಷಯವಾದ ಬಳಿಕ ಆತ್ಮನ ಯಾವ ಒಂದು ಸ್ಫಟಿಕ ಮಣಿಯ ರೂಪ ಸ್ವಚ್ಛಂದ ಸ್ಫಟಿಕ ಮಣಿಯ ಸ್ವಚ್ಛ ಪಾತ್ರೆಯಲ್ಲಿ ಇಟ್ಟಂತಹ ಜಲದ ಸಮಾನ ನಿರ್ಮಲವಾದಂತಹ ಯಾವ ಒಂದು ಅವಸ್ಥೆ ಕಂಡು ಬರುತ್ತದೆಯೋ ಅದಕ್ಕೆ ಕ್ಷೀಣಮೋಹ ಗುಣಸ್ಥಾನ ಎಂದು ಕರೆಯುತ್ತಾರೆ. ಅಂದ್ರೆ ಇಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಮೋಹನೀಯ ಕರ್ಮದ ಸರ್ವತಾ ಕ್ಷಯವಾದ ಬಳಿಕ, ಅಂದ್ರೆ ಮೋಹನೀಯ ಕರ್ಮದ ಯಾವ ಒಂದು 28 ಪ್ರಕೃತಿಗಳಿತ್ತು, ಆ 28 ಪ್ರಕೃತಿಗಳು ಸಂಪೂರ್ಣವಾಗಿ ನಾಶ ಆಯ್ತು. ನಾಶ ಆದ್ಮೇಲೆ ಆತ್ಮನ ಪರಿಣಾಮ ಹೇಗಿರುತ್ತೆ ಅಂತಂದ್ರೆ ಒಂದು ಸ್ಫಟಿಕ ಮಣಿಯ ಪಾತ್ರೆಯಲ್ಲಿ ಇರುವಂತ ಸ್ವಚ್ಛ ಜಲದ ಸಮಾನ ಅಷ್ಟು ನಿರ್ಮಲವಾದಂತ ಪರಿಣಾಮವನ್ನು ಆ ಆತ್ಮನು ಹೊಂದಿರುತ್ತಾನೆ ಅಥವಾ ಆ ಮುನಿಯು ಹೊಂದಿರುತ್ತಾರೆ. ಅದಕ್ಕೆ ಕ್ಷೀಣ ಮೋಹ ಗುಣಸ್ಥಾನ. ಕ್ಷೀಣ ಅಂತಂದ್ರೆ ಸಂಪೂರ್ಣ ಕ್ಷಯ ಆಗಿ ಹೋಗಿದೆ, ನಾಶವಾಗಿ ಹೋಗಿದೆ. ಏನ್ ನಾಶ ಆಗಿದೆ? ಮೋಹ. ಎಲ್ಲಿ ಸಂಪೂರ್ಣ ಮೋಹನೀಯ ಕರ್ಮವು ನಾಶವಾಗಿದೆಯೋ ಅಂತಹ ಗುಣಸ್ಥಾನಕ್ಕೆ ಏನ್ ಹೇಳ್ತಾರೆ? ಕ್ಷೀಣ ಮೋಹ ಗುಣಸ್ಥಾನ. ಇನ್ನು ನೋಡಿ ಈ ಮೋಹನೀಯ ಕರ್ಮದ ಯಾರು ನೋಡಿ ನೆನಪಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಗಮನ ಇಟ್ಕೊಳ್ಳಿ. ಯಾರು ಕ್ಷಪಕ ಶ್ರೇಣಿ ಏರ್ತಾರಲ್ವಾ, ಕ್ಷಪಕ ಶ್ರೇಣಿ ಏರುವಂತ ಮುನಿಗಳು ಏನ್ ಮಾಡ್ತಾರೆ? 8ನೇ ಗುಣಸ್ಥಾನದಿಂದ ಶ್ರೇಣಿ ಪ್ರಾರಂಭ ಆದಾಗ ಆ 8ನೇ ಗುಣಸ್ಥಾನದಿಂದ ಅವರು ತಮ್ಮ ಸತ್ತದಲ್ಲಿರುವಂತಹ ಕರ್ಮ ಪ್ರಕೃತಿಗಳನ್ನ ಅವರು ಕ್ಷಯ ಮಾಡ್ತಾ ಹೋಗ್ತಾರೆ. ಅಂದ್ರೆ ಸಂಪೂರ್ಣವಾಗಿ ಆತ್ಮನಿಂದ ಕ್ಷಯ ಮಾಡ್ತಾ, ಅಂದ್ರೆ ನಾಶ ಮಾಡ್ತಾ ಅವರು ಶ್ರೇಣಿಯನ್ನು ಏರ್ತಾ ಹೋಗ್ತಾರೆ. ಕ್ಷಪಕ ಶ್ರೇಣಿ ಏರ್ತಾ ಅವರು 10ನೇ ಗುಣಸ್ಥಾನಕ್ಕೆ ಬರ್ತಾರೆ. 10ನೇ ಗುಣಸ್ಥಾನದಲ್ಲೂ ಇವ್ರಿಗೂ ಸಹ ಏನಾಗತ್ತೆ ಅಂತಂದ್ರೆ, ಅಂದ್ರೆ ಕ್ಷಪಕ ಶ್ರೇಣಿ ಏರುತ್ತಿರುವಂತ ಮುನಿಗಳು 10ನೇ ಗುಣಸ್ಥಾನಕ್ಕೆ ಬಂದಾಗೂ ಅವ್ರಿಗೂ ಸಹ ಕೇವಲ ಸೂಕ್ಷ್ಮ ಲೋಭ ಮಾತ್ರ ಉಳ್ಕೊಂಡಿರುತ್ತೆ. ಆ ಸೂಕ್ಷ್ಮ ಲೋಭವನ್ನು ಸಹ ಈ ಮುನಿಗಳು ಏನ್ ಮಾಡ್ತಾರೆ? ತಮ್ಮ ಆತ್ಮನ ವಿಶುದ್ಧಿ ಪರಿಣಾಮದಿಂದ ಆ ಕ್ಷಪಕ ಶ್ರೇಣಿಯ ಕಾರಣದಿಂದ 10ನೇ ಗುಣಸ್ಥಾನದ ಅಂತಿಮ ಸಮಯದಲ್ಲಿ, 10ನೇ ಗುಣಸ್ಥಾನ ಮುಕ್ತಾಯಕ್ಕೆ ಇನ್ನೇನು ಒಂದ್ ಸಮಯ ಇದೆ, ಆ ಒಂದು ಸಮಯದಲ್ಲಿ ಏನ್ ಮಾಡ್ತಾರೆ? ಈ ಒಂದು ಸೂಕ್ಷ್ಮ ಲೋಭ ಕಷಾಯ ಏನಿದೆ, ಆ ಸೂಕ್ಷ್ಮ ಲೋಭ ಕಷಾಯವನ್ನೂ ಸಹ ಸಂಪೂರ್ಣವಾಗಿ ನಾಶ ಮಾಡ್ತಾರೆ, ಕ್ಷಯ ಮಾಡ್ಬಿಡ್ತಾರೆ. ಯಾವಾಗ 10ನೇ ಗುಣಸ್ಥಾನದ ಅಂತಿಮ ಸಮಯದಲ್ಲಿ ಸೂಕ್ಷ್ಮ ಲೋಭವೂ ಸಹ ಕ್ಷಯ ಆಗಿ ಹೋಗುತ್ತದೆ, ಆಗ ಆ ಆತ್ಮ, ಆ ಜೀವ 10ರಿಂದ ಸೀದಾ 12ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. 12ನೇ ಗುಣಸ್ಥಾನಕ್ಕೆ ನಾವೇನ್ ಹೇಳ್ತೀವಿ? ಎಲ್ಲಿ ಒಂದು ಕಷಾಯವೂ ಇಲ್ಲ, ಸಂಪೂರ್ಣ ಕಷಾಯವು ನಾಶ ಆಗಿ ಹೋಗಿದೆ ಅಂತ ಗುಣಸ್ಥಾನ ಯಾವುದು? 12ನೇ ಗುಣಸ್ಥಾನ. ಅದಕ್ಕೆ ಕ್ಷೀಣ ಮೋಹ ಗುಣಸ್ಥಾನ. ಅಂದ್ರೆ ಅಲ್ಲಿ ಮೋಹವು ಸಂಪೂರ್ಣವಾಗಿ ಕ್ಷೀಣವಾಗಿ ಹೋಗಿದೆ ಅಂತ ಗುಣಸ್ಥಾನಕ್ಕೆ 12ನೇ ಗುಣಸ್ಥಾನ ಅಂತ ನಾವು ಹೇಳ್ತೇವೆ. ಅರ್ಥ ಆಯ್ತಲ್ವಾ? ಆದ್ರೆ ಮೋಹನೀಯ ಕರ್ಮ ನಾಶ ಆಗೋದಲ್ಲಿ 10ನೇ ಗುಣಸ್ಥಾನದ ಅಂತಿಮ ಸಮಯದಲ್ಲಿ ಸಂಪೂರ್ಣ ಅಂತಂದ್ರೆ ಇನ್ನೇನು ಒಂದು ಮಾತ್ರ ಉಳ್ಕೊಂಡಿತ್ತು. ಕ್ಷಪಕ ಶ್ರೇಣಿ ಏರೋನು 9ನೇ ಗುಣಸ್ಥಾನದ 9ನೇ ಗುಣಸ್ಥಾನದ ಅಂತಿಮದಲ್ಲೇ ಉಳಿದ 20 ಪ್ರಕೃತಿಗಳನ್ನು ನಾಶ ಮಾಡ್ಬಿಟ್ಟ. ಇನ್ನು ಒಂದು ಪ್ರಕೃತಿ ಉಳ್ಕೊಂಡಿತ್ತು, ಸೂಕ್ಷ್ಮ ಲೋಭ. ಆ ಒಂದು ಸೂಕ್ಷ್ಮ ಲೋಭ ಪ್ರಕೃತಿಯನ್ನು ಅವನು 10ನೇ ಗುಣಸ್ಥಾನದ ಅಂತಿಮದಲ್ಲಿ ನಾಶ ಮಾಡ್ತಾನೆ. ನಾಶ ಮಾಡಿದಾಗ ಅವನು ಸೀದಾ 10ರಿಂದ 12ನೇ ಗುಣಸ್ಥಾನಕ್ಕೆ ಬರ್ತಾನೆ. 12ನೇ ಗುಣಸ್ಥಾನದಲ್ಲಿ ಕ್ಷೀಣಮೋಹ ಅವಸ್ಥೆಯನ್ನು ಅವನು ಹೊಂದಿರ್ತಾನೆ. ಅದಕ್ಕೆ ಕ್ಷೀಣಮೋಹ ಗುಣಸ್ಥಾನ ಅಂತ ನಾವು ಕರಿತೇವೆ. ಇವ್ರಿಗೆ ನೋಡಿ 11 ಮತ್ತು 12ನೇ ಗುಣಸ್ಥಾನದ ವರ್ತಿಯ ಮುನಿಗಳನ್ನ ನಾವು ವೀತರಾಗಿ ಅಂತಾನು ನಾವು ಕರಿತೇವೆ. ಯಾಕಂದ್ರೆ ಅವರಲ್ಲಿ ಕಿಂಚಿತ್ತು ರಾಗ ಇಲ್ಲ ಅಲ್ವಾ? ರಾಗ ಯಾವ್ದ್ರಿಂದ ಉತ್ಪನ್ನ ಆಗುತ್ತೆ? ಮೋಹನೀಯ ಕರ್ಮದಿಂದ. ಇನ್ನು ಮೋಹನೀಯ ಕರ್ಮ ಎಲ್ಲಿ ಸಂಪೂರ್ಣ ಉಪಶಮ ಇದೆ ಅಥವಾ ಕ್ಷಯ ಇದೆ, ಅಲ್ಲಿ ರಾಗ ಇರೋದಿಲ್ಲ. ಅರ್ಥ ಆಯ್ತಲ್ವಾ? ಹಾಗಾಗಿ 11ನೇ ಗುಣಸ್ಥಾನವರ್ತಿ ಜೀವಕ್ಕೆ ನಾವು ಛದ್ಮಸ್ಥ ವೀತರಾಗಿ ಅಂತ ಕರಿತೇವೆ. ಆದ್ರೆ 11 ಮತ್ತು 12 11 ಮತ್ತು 12 ಎರಡು ಗುಣಸ್ಥಾನದ ಜೀವಿಯನ್ನು ಅಥವಾ ಮುನಿಯನ್ನು ನಾವು ಛದ್ಮಸ್ಥ ವೀತರಾಗಿ ಅಂತ ನಾವು ಕರೀತೇವೆ. ಏಕೆಂದ್ರೆ ನೋಡಿ, ವೀತರಾಗತೆ ಅಂತೂ ಇದೆ, ಕಾರಣ ಸಂಪೂರ್ಣ ಮೋಹಿನಿಯ ಕರ್ಮವನ್ನು ನಾಶ ಮಾಡಿದ್ದಾರೆ ಅಥವಾ ಉಪಶಮ ಮಾಡಿದ್ದಾರೆ. ಆದ್ರೆ ಜ್ಞಾನಾವರಣೆ ಕರ್ಮವನ್ನು ಇನ್ನೂ ಅವರು ನಾಶ ಮಾಡಿಲ್ಲ. ಆದ್ರಿಂದ ಅವ್ರು ಏನಿದ್ದಾರೆ? ಛದ್ಮಸ್ಥರಿದ್ದಾರೆ. ಯಾವಾಗ ಅವ್ರು 12ನೇ ಗುಣಸ್ಥಾನದ ಅಂತಿಮದಲ್ಲಿ ಜ್ಞಾನಾವರಣಾದಿ ಕರ್ಮಗಳನ್ನ ನಾಶ ಮಾಡ್ತಾರೆ, ಈ ಘಾತ್ಯ ಕರ್ಮವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾರೆ, ಆಗ ಅವರು ಏನ್ ಅನ್ಸ್ಕೊಳ್ತಾರೆ? ಕೇವಲ ಜ್ಞಾನಿ ವೀತರಾಗಿ ಅಂತ ಅನ್ಸ್ಕೊಳ್ತಾರೆ. ಕೇವಲ ಜ್ಞಾನಿ ಅಂತ ಯಾವಾಗ ಅನ್ಸ್ಕೊಂತಾರೆ ಅಂದ್ರೆ, ಸಂಪೂರ್ಣ ಈ ಅಘಾತ್ಯ ಕರ್ಮಗಳು ಇನ್ನೂ ಏನು ಜ್ಞಾನವರ್ಣ, ದರ್ಶನಾವರ್ಣ, ಅಂತರಾಯ ಕರ್ಮಗಳು ಉಳ್ಕೊಂಡಿದ್ವೋ ಅವುಗಳನ್ನು ನಾಶ ಮಾಡಿದಾಗ ಏನಾಗುತ್ತೆ? ಅವರು ಕೇವಲ ಜ್ಞಾನ ಅವಸ್ಥೆಯನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ. ಓಕೆ, ಅಲ್ಲಿವರೆಗೂ ಎಲ್ಲರೂ ಛದ್ಮಸ್ಥರೇ ಅಂತ ಅನ್ಸ್ಕೊಳ್ಳೋದು. ಓಕೆ, ಇನ್ನು ಭೂಷಣ್, ಹಾ ಇಲ್ಲಿ
ಅದೇ 12ನೇ ಗುಣಸ್ಥಾನದಲ್ಲಿ ಸಮಸ್ತ ದ್ರವ್ಯ ಮೋಹನೀಯ ಮತ್ತು ಭಾವಮೋಹನೀಯ ಈ ಎರಡು ಪ್ರಕಾರದ ಮೋಹನೀಯ ಕರ್ಮದ ನಿರಸ್ವಯ ಆಗುತ್ತದೆ ಅಂತ ಇದೆ. ನಿರಸ್ವಯ ಅಂದ್ರೆ ನಾಶ ಆಗುತ್ತೆ ಅಂತನಾ? ಹೌದು, ಕರೆಕ್ಟ್ ಅಮ್ಮ. ದ್ರವ್ಯ ಮೋಹ ಮತ್ತು ಭಾವ ಮೋಹ ಎರಡು ನಾಶ ಆಗುತ್ತೆ ಅಂತ. ಓಕೆ, ಎರಡು ಪ್ರಕಾರದ ಮೋಹನೀಯ ಕರ್ಮದ ನಿರಸ್ವಯ ಆಗುತ್ತದೆ, ನಾಶ ಆಗಿ ಹೋಗುತ್ತೆ ಅಂತ ಅರ್ಥ. ಕರೆಕ್ಟ್ ಇದೆ. ಈ ಎರಡು ಗುಣಸ್ಥಾನಗಳ ವರ್ತಿ ಮುನಿಗಳನ್ನ ನಾವು ವೀತರಾಗಿ ಅಂತ ನಾವು ಕರಿಬಹುದು. ಓಕೆ, ಇನ್ನು ಇದರಲ್ಲಿ ಇಷ್ಟೇ ಡೆಫಿನೇಷನ್ ಅಂತೂ ಇಷ್ಟೇ ಕೊಟ್ಟಿದ್ದಾರೆ, ಹೆಚ್ಚು ಏನು ವಿಶೇಷತೆ ಕೊಟ್ಟಿಲ್ಲ. ನೋಡೋಣ ಇದರಲ್ಲಿ ವಿಶೇಷತೆ ಏನ್ ತಿಳ್ಕೊಳ್ಳೋಣ ಅಂತಂದ್ರೆ 12ನೇ ಗುಣಸ್ಥಾನದಲ್ಲಿ ಜಸ್ಟ್ ಒಂದು 12ನೇ ಗುಣಸ್ಥಾನದಲ್ಲಿ ಯಾವೆಲ್ಲ ಕರ್ಮಗಳು ನಾಶ ಆಗುತ್ತೆ ಅನ್ನೋದು ನಾವು ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ನೋಡಿ, ಈ 12ನೇ ಗುಣಸ್ಥಾನದಲ್ಲಿ ಏನಾಗುತ್ತೆ ಅಂತಂದ್ರೆ, ಈ 12ನೇ ಗುಣಸ್ಥಾನದ ಓಕೆ ನೋಡಿ, ಇದ್ರಲ್ಲಿ ಇನ್ನೊಂದು ಏನು ವಿಶೇಷತೆ ಅಂತಂದ್ರೆ, ಈಗ ತೀರ್ಥಂಕರರು ಕೇವಲ ಜ್ಞಾನಿಗಳಿಗೆ ಅಥವಾ ಅರಿಯಂತ ಪರಮೇಷ್ಠಿಗೆ ನಾವೇನ್ ಹೇಳ್ತೀವಿ, ಅವರಿಗೆ ಒಂದು ಏನು ಒಂದ್ ನಿಮಿಷ ಪರಮೋದಾರಿಕ ಶರೀರ ಇರುತ್ತೆ ಅಂತ ನಾವ್ ಹೇಳ್ತೀವಲ್ವಾ. ಯಾರಿಗೆ ಕೇವಲ ಜ್ಞಾನ ಆಗಿದೆ ಅಥವಾ ಅರಿಯಂತ ಪರಮೇಷ್ಠಿ ಇದ್ದಾರೆ, ಅವರ ಶರೀರ ಹೇಗಿರುತ್ತೆ? ಪರಮೋದಾರಿಕ ಶರೀರ. ಪರಮೋದಾರಿಕ ಶರೀರ ಅಂದ್ರೆ ಏನು? ಯಾವ ಶರೀರವು ನಿಗೋದಿಯ ಜೀವದಿಂದ ರಹಿತವಾಗಿರುತ್ತದೆಯೋ ಅಂತ ಶರೀರವನ್ನು ನಾವು ಏನ್ ಹೇಳ್ತೇವೆ? ಪರಮೋದಾರಿಕ ಶರೀರ ಅಂತ ಹೇಳ್ತೇವೆ ಅಲ್ವಾ. ಸೊ ಈ ಗುಣಸ್ಥಾನದಲ್ಲಿ ಏನಾಗತ್ತೆ ಅಂತಂದ್ರೆ, ಈ ಅರಿಯಂತರಿಗೆ ಪರಮೋದಾರಿಕ ಶರೀರ ಎಲ್ಲಿ ಪ್ರಾಪ್ತಿ ಆಗತ್ತೆ ಅಂತಂದ್ರೆ, ನೋಡಿ ಈ ಒಂದು 12ನೇ ಗುಣಸ್ಥಾನ ಏನಿದೆಯಲ್ವಾ, ಈ 12ನೇ ಗುಣಸ್ಥಾನದಲ್ಲಿ ಆ ಜೀವಕ್ಕೆ, ಆ ಮುನಿಗಳಿಗೆ, 12ನೇ ಗುಣಸ್ಥಾನದಲ್ಲಿ ಇರುವಂತಹ ಮುನಿಗಳಿಗೆ ತಮ್ಮ ಶುಕ್ಲ ಧ್ಯಾನದ ಕಾರಣದಿಂದಾಗಿ, ಏನ್ ಹೇಳಿ, ಶುಕ್ಲ ಧ್ಯಾನದ ಕಾರಣದಿಂದಾಗಿ ಅವರ ಶರೀರವು ನಿಗೋದಿಯ ಜೀವರಹಿತವಾಗಿ ಹೋಗುತ್ತದೆ. ಯಾವಾಗ ಜೀವರಹಿತವಾದ ಅಂದ್ರೆ ಸಂಪೂರ್ಣ ನಿಗೋದಿಯ ಜೀವರಹಿತವಾಗಿ ಹೋಗುತ್ತದೆ, ಆಗ ಅವರಿಗೆ ಕೇವಲ ಜ್ಞಾನವು ಪ್ರಾಪ್ತಿಯಾಗುತ್ತದೆ. ಅರ್ಥ ಆಯ್ತಲ್ವಾ? ಇದೆಲ್ಲ 12ನೇ ಗುಣಸ್ಥಾನದ ಅಂತಿಮ ಸಮಯಗಳಲ್ಲಿ ನಡೆಯುವಂತಹ ಪ್ರೋಸೆಸ್. ಅವರಿಗೆ ಅವರ ಶರೀರವು ನಿಗೋದಿಯ ಜೀವ ರಹಿತ ಆಗತ್ತೆ. ರಹಿತ ಆಗ್ತಿದ್ದಂಗೆ ಅದ್ರ ಜೊತೆಯಲ್ಲಿ ಅವ್ರಿಗೆ ಕೇವಲ ಜ್ಞಾನವು ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಅವರು ಕೇವಲ ಜ್ಞಾನದೊಂದಿಗೆ ಅವರಿಗೆ ಪರಮೋದಾರಿಕ ಶರೀರವು ಸಹ ಅರಿಯಂತರಿಗೆ ಇರುತ್ತೆ. ಅರ್ಥ ಆಯ್ತಲ್ವಾ? ಇನ್ನು ಈ 12ನೇ ಗುಣಸ್ಥಾನದ ಅಂತಿಮದಲ್ಲಿ ಇನ್ನು ಏನು ಈ ಅಘಾತಿ ಕರ್ಮಗಳ ಕೆಲವೊಂದೆಲ್ಲ ಕರ್ಮ ಪ್ರಕೃತಿಗಳು ಏನು ಉಳ್ಕೊಂಡಿದ್ವಲ್ಲ, ಅಜ್ಞಾನವರ್ಣಿ, ದರ್ಶನವರ್ಣಿ ಮತ್ತು ಅಂತರಯಾದಿ ಕರ್ಮಗಳ ಯಾವ ಒಂದು ಕರ್ಮ ಪ್ರಕೃತಿಗಳು ಇನ್ನು ಉಳ್ಕೊಂಡಿದ್ವು, ಆ ಉಳ್ಕೊಂಡವು ಸಹ ಏನಾಗುತ್ತೆ, ಈ 12ನೇ ಗುಣಸ್ಥಾನದಲ್ಲಿ ಅವು ಸಂಪೂರ್ಣವಾಗಿ ನಾಶ ಆಗುತ್ತೆ. ಇನ್ನು 12ನೇ ಗುಣಸ್ಥಾನ ಅಂತಿಮ ಸಮಯದಲ್ಲಂತೂ ಘಾತಿಯ ಕರ್ಮಗಳ ಜ್ಞಾನವರ್ಣಿ, ದರ್ಶನವರ್ಣಾದಿ ಕರ್ಮಗಳು ಸಂಪೂರ್ಣವಾಗಿ ನಾಶ ಹೋಗುತ್ತೆ 12ನೇ ಗುಣಸ್ಥಾನ ಅಂತಿಮ ಸಮಯದಲ್ಲಿ. ನೋಡಿ, ಇಲ್ಲಿ ಇನ್ನೊಂದು ವಿಶೇಷತೆ ಹೇಳಿದರೆ, ಈಗ ನೋಡಿ ನಾವು ಶುಕ್ಲ ಧ್ಯಾನದಲ್ಲಿ 4 ಶುಕ್ಲ ಧ್ಯಾನಗಳಿದೆ ಅಂತ ತಿಳ್ಕೊಂಡಿದೀವಲ್ಲ. ಸೊ ಮೊದಲ ಶುಕ್ಲ ಧ್ಯಾನ ಏನಿದೆ, ಆ ಮೊದಲ ಶುಕ್ಲ ಧ್ಯಾನ ನಾವು ಯಾಕೆ ಮಾಡ್ತಾರೆ ಮುನಿಗಳು ಅಂತಂದ್ರೆ, ಈ 8ನೇ ಗುಣಸ್ಥಾನದಲ್ಲಿ ಏನು ಶ್ರೇಣಿ ಇರ್ತಾರಲ್ವಾ, 8ನೇ ಗುಣಸ್ಥಾನದಲ್ಲಿ ಉಪಶಮ ಅಥವಾ ಕ್ಷಪಕ ಶ್ರೇಣಿ ಇರ್ತಾರಲ್ವಾ, ಆ ಕಾರಣಕ್ಕೋಸ್ಕರ ಮೊದಲ ಒಂದು ಶುಕ್ಲ ಧ್ಯಾನ ಉಪಶಮ ಅಥವಾ ಕ್ಷಯ ಮಾಡಲು ಅವರು ಪ್ರಾಪ್ತಿ ಮಾಡ್ಕೊಳ್ತಾರೆ. ಒಂದ್ ನಿಮಿಷ ಹೇಳ್ತೇನೆ, ನೆನಪು ಬರ್ತಿಲ್ಲ ನನಗೆ, ಒಂದ್ ನಿಮಿಷ. ಮೊದಲನೇ ಶುಕ್ಲ ಧ್ಯಾನದ ಕಾರಣ ಏನು ಅಂತ ನಿಮಿಷ. ಅಪೂರ್ವ ಕಣ ನಿವೃತ್ತಿ. ಹನ್ನೊಂದನೇ ಗುಣಸ್ಥಾನದಲ್ಲಿ ಅಲ್ವಾ? ಮೊದಲನೇ ಶುಕ್ಲಧ್ಯಾನ ಇಲ್ಲಿಂದ ಪ್ರತಕ್ತ ವಿತರ್ಕ ಶುಕ್ಲಧ್ಯಾನದಿಂದ ಶ್ರುತ ಕೇವಲಗಳು ಸಮಸ್ತ ಮೋಹನೀಯ ಕರ್ಮವನ್ನು ಉಪಶಮ ಮಾಡಿ ಚಾರಿತಧಾರಿಗಳಾಗುತ್ತಾರೆ. ಉಪಶಾಂತ ಮೋಹ. ಪ್ರಥಮ ಶುಕ್ಲಧ್ಯಾನ ಅದಕ್ಕೆ ಅಲ್ವಾ ಇರೋದು, ಅಂದ್ರೆ
ಈ ಪ್ರಥಮ ಶುಕ್ಲ ದಿನ ಅಂದ್ರೆ ಅದೇ ಪೃಥಕ್ತ ವಿತರ್ಕ ವಿಚಾರ ಅಲ್ವಾ? ಹೌದು, ಅದು ಅದರಿಂದ ಸಮಸ್ತ ಅದೇ ಈ ಮೋಹನೀಯವನ್ನು ಓಕೆ ಹೇಳಿ. ಸಮಸ್ತ ಮೋಹನೀಯವನ್ನು ಉಪಶಮ ಮಾಡ್ತಾರೆ. ಕರೆಕ್ಟ್. ಸಮಸ್ತ ಮೋಹನೀಯ ಕರ್ಮನು ಉಪಶಮ ಅಥವಾ ಕ್ಷಯ ಮಾಡಲು ಈ ಒಂದು ಕರೆಕ್ಟ್. ಸಮಸ್ತ ಮೋಹನೀಯ ಕರ್ಮವನ್ನು ಉಪಶಮ ಅಥವಾ ಕ್ಷಯ ಮಾಡಲು ಏನು ಈ ಒಂದು ಶುಕ್ಲ ಧ್ಯಾನವು ಅವರಿಗೆ ಸಹಾಯ ಆಗುತ್ತೆ. ಮೊದಲನೇ ಶುಕ್ಲ ಧ್ಯಾನ. ಎರಡನೇ ಶುಕ್ಲ ಧ್ಯಾನ ಏನಕ್ಕೆ ಎರಡನೇ ಶುಕ್ಲ ಧ್ಯಾನ ಮುಖ್ಯ ಕೆಲಸ ಏನು ಅಂತಂದ್ರೆ, ಆ ಎರಡನೇ ಶುಕ್ಲ ಧ್ಯಾನದಿಂದ ಅವರು ಕೊನೆಯಲ್ಲಿ ಏನೋ ಒಂದು ಘಾತಿಯ ಕರ್ಮಗಳೇನಿದ್ದವಲ್ಲ, ಕೊನೆಯಲ್ಲಿ ಉಳ್ಕೊಂಡಂತಹ ಯಾವ ಒಂದು ಘಾತಿಯ ಕರ್ಮಗಳು ಅಂದ್ರೆ 3 ಘಾತಿಯ ಕರ್ಮಗಳು ಉಳ್ಕೊಂಡಿದ್ವು. ಯಾವುದು? ಜ್ಞಾನಾವಣಿ, ದರ್ಶನಾವಣಿ ಮತ್ತು ಅಂತರಾಯ. ಇವುಗಳ ಕ್ಷಯ ಮಾಡೋಕೋಸ್ಕರ ಅವ್ರು ಏನ್ ಮಾಡ್ತಾರೆ? ದ್ವಿತೀಯ ಶುಕ್ಲ ಧ್ಯಾನವನ್ನು ಅವರು ಹೊಂದುತ್ತಾರೆ. ಅರ್ಥ ಆಯ್ತಲ್ವಾ? ಏಕತ್ವ ವಿತರ್ಕ. ಏಕತ್ವ ವಿತರ್ಕ. ಕರೆಕ್ಟ್. ಓಕೆ, ಇಷ್ಟೇ ವಿಶೇಷತೆ. ಇನ್ನೇನು ಇದರಲ್ಲ ಹೆಚ್ಚು ವಿಶೇಷತೆ ಏನಾದ್ರು ಇದ್ರೆ ಬಿಟ್ಟೋಗಿದ್ಯಾ ಪದ್ಮಿನಿ ಆಂಟಿ? ಏನಾದ್ರೆ ನಿಮ್ಗೆ ಗೊತ್ತಿದ್ರೆ ಹೇಳಿ. ಇಲ್ಲ ಏನಿಲ್ಲ, ಎಲ್ಲ ಸರಿ, ಎಲ್ಲ ಹೇಳಿದ್ಯಾ? ಇಲ್ಲ, ಎಲ್ಲ ಹೇಳಿದ್ಯಾ? ಓಕೆ, ಇನ್ನೊಂದು ವಿಶೇಷತೆ ಇದೆ, ಅದೊಂದು ಹೇಳ್ಬಿಡೋಣ. ಫಸ್ಟ್ ಸಂಯೋಗ ಕೇವಲಿ ಅದನ್ನ ಪ್ರಶ್ನೆ ಓದಿ ನಂತರ ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಸಂಯೋಗ ಕೇವಲಿ ಗುಣಸ್ಥಾನ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಎಲ್ಲಿ ಘಾತಿಯ ಕರ್ಮದ 47, ನಾಮಕರ್ಮದ 13 ಮತ್ತು ಆಯು ಕರ್ಮದ 3, ಈ ಪ್ರಕಾರ 63 ಪ್ರಕೃತಿಗಳು ಕ್ಷಯವಾಗುವುದರಿಂದ ಯಾವ ಒಂದು ಕೇವಲ ಜ್ಞಾನವು ಪ್ರಾಪ್ತಿಯಾಗುತ್ತದೆ ಮತ್ತು ಯೋಗ ಸಹಿತ ಪ್ರವೃತ್ತಿ ಇರುವ ಕಾರಣದಿಂದ ಅವರನ್ನು ಸಂಯೋಗ ಕೇವಲಿ ಗುಣಸ್ಥಾನ ಎಂದು ಕರೆಯುತ್ತೇವೆ. ಏನ್ ಕೊಟ್ಟಿದ್ದಾರೆ ಡೆಫಿನೇಷನ್? ಘಾತಿಯ ಕರ್ಮಗಳು ಒಟ್ಟು ಪ್ರಕೃತಿ ಎಷ್ಟು? 47. ನಾನು ಬರ್ಸಿದ್ದೀನಿ ಅನ್ಸುತ್ತೆ, ಬರ್ಸಿಲ್ಲ ಅಂದ್ರೆ ನಂತರ ಬರ್ಸ್ತೇನೆ. ಅದರಲ್ಲಿ 21 ಪ್ರಕೃತಿ ದೇಶಘಾತಿ, 21 ಪ್ರಕೃತಿ ಸರ್ವಘಾತಿ, 27 ಪ್ರಕೃತಿ ದೇಶಘಾತಿ, 26 ಪ್ರಕೃತಿ ಒಂದ್ ನಿಮಿಷ, 21 ಪ್ರಕೃತಿ ಸರ್ವಘಾತಿ, 26 ಪ್ರಕೃತಿ ದೇಶಘಾತಿ. ಈ ರೀತಿ ಸರ್ವಘಾತಿ ಮತ್ತು ದೇಶಘಾತಿ 2 ಸ್ಪರ್ಧಕಗಳು ಸೇರಿ ಒಟ್ಟು 47 ಘಾತಿಯ ಕರ್ಮಗಳಿದೆ. ಓಕೆ, ಘಾತಿಯ ಕರ್ಮಗಳು ಎಷ್ಟಿದೆ? ಒಟ್ಟು 47. ಇನ್ನು ನಾಮಕರ್ಮ ಎಷ್ಟಿದೆ? 13. ಮತ್ತು ಆಯು ಅಂದ್ರೆ 3, ಮನುಷ್ಯಾಯು ಒಂದ್ ಬಿಟ್ಟು ಉಳಿದ ಇನ್ನು 3 ಆಯು. ಒಟ್ಟು 63 ಪ್ರಕೃತಿಗಳು ಯಾರಿಗೆ ಕ್ಷಯವಾಗಿದೆ, ಕ್ಷಯವಾದ ಬಳಿಕ ಯಾರಿಗೆ ಕೇವಲ ಜ್ಞಾನವು ಪ್ರಾಪ್ತಿಯಾಗಿದೆ, ಅದರೊಟ್ಟಿಗೆ ಯಾರು ಯೋಗ ಸಹಿತ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಅಂತವರಿಗೆ ಏನ್ ಹೇಳ್ತಾರೆ? ಸಯೋಗ ಕೇವಲಿ ಗುಣಸ್ಥಾನ ಎಂದು ಕರೀತಾರೆ. ಇನ್ನೇನು ವಿಶೇಷತೆ ಕೊಟ್ಟಿದ್ದಾರೆ? ಈ ಗುಣಸ್ಥಾನದಲ್ಲಿ ಆತ್ಮ ಅನಂತ ಚತುಷ್ಟಯ, ಈ ಗುಣಸ್ಥಾನದಲ್ಲಿ ಆತ್ಮ ಅನಂತ ಚತುಷ್ಟಯ ಮತ್ತು ನವ ಕೇವಲ ಲಬ್ಧಿಯಿಂದ ಯುಕ್ತನಾಗಿರುತ್ತಾನೆ. ಅನಂತ ಚತುಷ್ಟಯ ಅಂತಂದ್ರೆ ಏನು? ಅನಂತ ಜ್ಞಾನ, ಅನಂತ ವೀರ್ಯ, ಅನಂತ ಸುಖ, ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ವೀರ್ಯ, ಅನಂತ ಸುಖ, ಇದಕ್ಕೆ ಅನಂತ ಚತುಷ್ಟಯ ಅಂತ ಹೇಳ್ತಾರೆ. ಇನ್ನು ನವ ಕೇವಲ ಲಬ್ಧಿ ಅಂತಂದ್ರೆ ಈ ಒಂದು ಏನು ಅಂತರಾಯ ಕರ್ಮ ಇದೆ, ಅಂತರಾಯ ಕರ್ಮ 5 ಅಂತರಾಯ ಕರ್ಮಗಳು ಸಂಪೂರ್ಣ ಕ್ಷಯ ಆಗುವುದರಿಂದ ಮತ್ತು ಈ ಒಂದು ಸಂಪೂರ್ಣ ಜ್ಞಾನಾವರಣಿ ಕರ್ಮದ ಕ್ಷಯ ಆಗುವುದರಿಂದ, ಸಂಪೂರ್ಣ ಮೋಹನೀಯ ಕರ್ಮ ಕ್ಷಯ ಆಗುವುದರಿಂದ ಮತ್ತು ಸಂಪೂರ್ಣ ಈ ದರ್ಶನ ಮೋಹನೀಯ ಕರ್ಮವು ಸಂಪೂರ್ಣವಾಗಿ ದರ್ಶನಾವರಣಿ ಕರ್ಮವು ಸಂಪೂರ್ಣವಾಗಿ ನಾಶವಾಗುವುದರಿಂದ ಒಟ್ಟು ಎಷ್ಟಾಯ್ತು ನೋಡಿ? 5 ಅಂತರಾಯ, ಒಂದು ಜ್ಞಾನಾವರಣೀಯ, ಇನ್ನೊಂದು ದರ್ಶನಾವರಣೀಯ, ಇನ್ನೊಂದು ಮೋಹನೀಯ. ಎಷ್ಟು? 5 3 8. ಇನ್ನೊಂದು ಯಾವ್ದು? ಶಾಯಿಕ ಸಮ್ಯಕ್ತ್ವ. ಶಾಯಿಕ ಸಮ್ಯಕ್ತ್ವ. ಒಂದ್ ನಿಮಿಷ, ನವ ಕೇವಲ ಲಬ್ಧಿ ಅಂತ ಹೇಳಿದಾರಲ್ಲ, ಅದು ಅದೇ ಶಾಯಿಕ ಸಮ್ಯಕ್ತ್ವ, ಅನಂತ ದರ್ಶನ, ಜ್ಞಾನ ನೋಡಿ. ಮತ್ತೆ ಒಂದ್ ನಿಮಿಷ, ಕೇವಲ ಜ್ಞಾನ ಆಯ್ತಾ? ಜ್ಞಾನವಣಿ ಕರ್ಮದ ನಾಶದಿಂದ ಕೇವಲ ಜ್ಞಾನ, ಆಮೇಲೆ ದರ್ಶನಾವಣಿ ಕರ್ಮದ ನಾಶದಿಂದ ಕೇವಲ ದರ್ಶನ, ಆಮೇಲೆ ಸಮಸ್ತ ಮೋಹನೀಯ ಕರ್ಮದ ನಾಶದಿಂದ ಏನಾಯ್ತು? ಶಾಯಿಕ ಸಮ್ಯಕ್ತ್ವ. ಆಮೇಲೆ ಕರೆಕ್ಟ್, ಇದರಲ್ಲಿ ಮೋಹನೀಯದಲ್ಲಿ 2 ತಗೊಂಡಿದ್ದೀರಾ, ದರ್ಶನ್ ಮೋಹನೀಯ, ಚಾರಿತ್ರ ಮೋಹನೀಯ. ಹಾಗಾಗಿ ಶಾಯಿಕ್ ಸಮ್ಯಕ್ತ ಮತ್ತು ಕ್ಷಾಯಿಕ್ ಚಾರಿತ್ರ. ಓಕೆ, ಒಟ್ಟು ಈ 4. ಇನ್ನು ಉಳಿದ 5 ಅಂತರಾಯ ಕರ್ಮಗಳು ನಾಶ ಆಗಿರುವ ಕಾರಣದಿಂದ
ಈ 5 ಏನು ಲಬ್ಧಿಗಳು ನವಕ್ಕೆ ಒಟ್ಟು ಟೋಟಲ್ ಎಷ್ಟಾಯ್ತು? 9 ಒಂಬತ್ತು. ಲಬ್ಧಿಗಳು ದಾನ ಲಾಭ, ಹೇಗಿದೆ? ದಾನ ಲಾಭ, ಭೋಗ ಉಪಭೋಗ ವೀರ್ಯ ಅದು ವೀರ್ಯ. 5, ಶಾಯಿಕ ಚಾರಿತ್ರ, ಶಾಯಿಕ ಸಮ್ಯಕ್ತ್ವ, ಅನಂತ ದರ್ಶನ, ಅನಂತ ಜ್ಞಾನ, ಒಟ್ಟು 9 ಆಯ್ತು. ಒಟ್ಟು ನವ ಕೇವಲ ಲಬ್ಧಿಗಳಿಂದ ಸಹಿತರಾಗಿರ್ತಾರೆ ಯಾರು? ಅರಿಯಂತರು. ಯಾವಾಗ ಜೀವ ಅರಿಯಂತರ ಅವಸ್ಥೆಗೆ ಹೋಗುತ್ತೆ ಆಗ ಆ ಜೀವ ಅನಂತ ನಿಯಮದಿಂದ ಅನಂತ ಚತುಷ್ಟಯ ಹಾಗೂ ನವ ಕೇವಲ ಲಬ್ಧಿಗಳಿಂದ ಆ ಜೀವ ಯುಕ್ತನಾಗಿರುತ್ತಾನೆ. ಹಾಗೂ ಅಯೋಗ ಕೇವಲಿ ಆಗಿರುವ ಕಾರಣದಿಂದ ಅವರು ಯೋಗದ ಸಹಿತ ಇರುತ್ತಾರೆ ಮತ್ತು ಆ ಯೋಗದ ಪ್ರವೃತ್ತಿಯು ಸಹ ಅವರು ಹೊಂದಿರುತ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನೇನು ವಿಶೇಷತೆ ಅಂದ್ರೆ ನೋಡಿ, ಘಾತಿಯ ಕರ್ಮದ ಕ್ಷಯ ಆಗುವುದರಿಂದ, ಇಲ್ಲಿ ಘಾತಿಯ ಕರ್ಮಗಳು ಕ್ಷಯ ಆಗುವುದರಿಂದ ಇವರನ್ನು ಜಿನೇಂದ್ರ ಅಥವಾ ಅರಿಹಂತ ಎಂದು ಕರೆಯಲ್ಪಡುತ್ತಾರೆ. ಇವರು ಘಾತಿಯ ಕರ್ಮವನ್ನು ಕ್ಷಯ ಮಾಡಿರುವ ಕಾರಣದಿಂದ ಜಿನೇಂದ್ರರು ಅಥವಾ ಅರಿಹಂತರೆಂದು ಕರೆಯಲ್ಪಡುತ್ತಾರೆ. ಇನ್ನು ತೀರ್ಥಂಕರ ಅರಿಹಂತರಿಗೆ ಸಮೋಸರಣದ ರಚನೆಯು ಆಗುತ್ತದೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ. ಓಕೆ, ಸಾಮಾನ್ಯ ಕೇವಲಿಗಳಿಗೆ ಏನಾಗುತ್ತೆ? ಗಂಧಕುಟಿ ರಚನೆ ಆಗುತ್ತೆ. ತೀರ್ಥಂಕರ ಕೇವಲಿಗಳಿಗೆ ಸಮೋಸರಣವು ರಚನೆ ಆಗುತ್ತೆ. ಇನ್ನು ತೀರ್ಥಂಕರ ಕೇವಲಿಗಳಿಗೆ ಅಷ್ಟಪ್ರಾರ್ತಿಹಾರ್ಯವು ಇರುತ್ತದೆ. ಸಾಮಾನ್ಯ ಕೇವಲಿಗಳಿಗೂ ಸಹ ಅಷ್ಟಪ್ರಾರ್ತಿಹಾರ ಇರುತ್ತೆ, ಆಯ್ತಾ? ಅದ್ರಲ್ಲಿ ಏನು ಇಲ್ಲ ಅಂತೇನು ಅದಕ್ಕೆ ಅಡ್ಡಿ ಏನಿಲ್ಲ, ಅವ್ರಿಗೂ ಸಹ ಇರುತ್ತೆ. ಸಾಮಾನ್ಯ ಕೇವಲಿಗಳಿಗೂ ಇರುತ್ತೆ, ಆದ್ರೆ ಸಮೋಸರಣ ಇರಲ್ಲ. ಗಂಧಕುಟಿಯಲ್ಲಿ ಅವ್ರಿಗೆ ಅಷ್ಟಪ್ರಾರ್ತಿಹಾರ ಇರುತ್ತೆ. ಇನ್ನು ಮತ್ತೆ ಇಲ್ಲಿ ಹೇಳಿ ಮಾ. ಸುಗುಣಕ್ಕನವ್ರು ಅವತ್ತು 4 ಪ್ರಾತಿಹಾರ್ಯ ಅಂದ್ಬಿಟ್ರು ಇವ್ರಿಗೆ, ಸಾಮಾನ್ಯರ ಅಂತರಿಗೆ. ಇಲ್ಲ ಹಾಗೆ ಹೌದಾ? ಗಣದಲ್ಲಿ ಇದಾರ? ಇಲ್ಲ, ಹಾಗೆ 4, 2 ಇರೋದಿಲ್ಲ. ಅದೇ ಅಷ್ಟಪ್ರಾತಿಹಾರ ಇರುತ್ತೆ ಅವ್ರಿಗೂ ಸಹ. 8 ಅಂತ ಹೇಳಿದೆ, ಅವರು ಯಾರೋ ಹೇಳಿದ್ರು ಅಂತ ಅವತ್ತು ಹಾಕಿದ್ರು ಮೆಸೇಜ್ ನಂಗೆ, 4 ಇದೆ ಅಂತ. ಓಕೆ, ಹಾಗಿರೋದಿಲ್ಲ ಅಮ್ಮ. ಅದೇ ನಾನ್ ಕೇಳಿರೋ ಪಟ್ಟಿಗೆ ಮತ್ತೆ ನಾನು ಒಂದು ಇದ್ರಲ್ಲಿ ಓದಿದ್ದೇನೆ, ಪುಸ್ತಕದಲ್ಲಿ ಅಷ್ಟಪ್ರಾತಿಹಾರ ಇರುತ್ತೆ ಅಂತ ಓದಿದ್ದೇನೆ. ಹೌದು, 8, 4, 6, 5 ಈ ರೀತಿ ನಾನು ಓದಿಲ್ಲ, ಎಲ್ಲೂ ಕೇಳೂ ಇಲ್ಲ ಪದ್ಮಿನಿ. ಇಲ್ಲ, ನನ್ಗೂ ಗೊತ್ತಿಲ್ಲ. ಸುಗುಣಕ್ಕ ಅವತ್ತು ಹೇಳಿದ್ರು ನನ್ಗೆ, ಯಾರೋ ಮುನಿಗಳು ಹೇಳಿದ್ರು ಅಂತನ ಯಾರೋ ಹೇಳಿದ್ರು, ತೇಜಸ್ವಿನಿ ಅವ್ರು ಹೇಳಿದ್ರು ಅಂತ ಹೇಳಿದ್ರು. ಕರೆಕ್ಟ್, ತೇಜಸ್ವಿನಿ ಅವರು 4 ಅಂತ ಹೇಳಿದ್ರು ಅಂತ ಹಾಕಿದ್ರು. ನಾನ್ ಹೇಳಿದೆ ಇಲ್ಲ, 4 ಪ್ರಾತಿಹಾರ್ಯ ಗೊತ್ತಿಲ್ಲ, ಅವ್ರಿದ್ರೆ ಕೇಳಿ ಗಣದಲ್ಲಿ. ಇದ್ದೀರಾ ಮೇಡಮ್? ನೀವು ಸುಗುಣ ಮೇಡಮ್ ಇದ್ದೀರಾ? ಮುಂದೆ ಹೇಳಪ್ಪ. ಓಕೆ ಸರ್, ಈ ಅರಿಯಂತರ ಅವಸ್ಥೆಯಲ್ಲಿ ಅಂದ್ರೆ 12ನೇ ಗುಣಸ್ಥಾನದಲ್ಲಿ ಯಾವ ಒಂದು ಈ 63 ಭೂಷಣ್ ರವರು 1 ನಿಮಿಷ. ಸುಗುಣ ಮೇಡಮ್ ಮೈಕ್ ಆನ್ ಮಾಡ್ಕೊಂಡಿದ್ದಾರೆ, ಹೇಳಿ ಮೇಡಮ್. ಒಂದು ನಿಮಿಷ. ಸುಗುಣ ಮೇಡಮ್ ಹೇಳ್ತೀರಾ? ಹೌದು, ಅವತ್ತು ನಮ್ಗೆ ದಿವ್ಯವಾಣಿಯಲ್ಲಿ ಹಾಗೆ ಹೇಳಿದ್ರು. 4 ಸಾಮಾನ್ಯ ಕೇವಲಿಗಳಿಗೆ 4 ಅಂತ ಹೇಳಿದ್ರು. ಅಲ್ಲ, ಯಾವ್ದಂತೆ ಅದು ನಂಗೆ ನೆನಪಿಲ್ಲ ಈಗ ಯಾವ್ದು ಅಂತ. ಮತ್ತೆ ಯಾವ ಶಾಸ್ತ್ರ ಗ್ರಂಥದಲ್ಲಿ ಉಲ್ಲೇಖ ಉಂಟಂತೆ ಅದು ಗೊತ್ತಿಲ್ಲ ನಂಗೆ. ಗೊತ್ತಿಲ್ಲ. ಆಯ್ತು, ನೋಡೋಣ ಮೇಡಮ್. ಓಕೆ, ಮುಂದಿನ ವಿಷಯ ತಿಳ್ಕೊಳ್ಳೋಣ. ಅದೇ ಹಾಗೇನಾದ್ರೂ ಸಿಕ್ಕಿದ್ರೆ ನಮಗೂ ಕಳಿಸಿ, ನಾವು ನೋಡ್ತೇವೆ. ಬಟ್ ನನಗೆ ಓದಕ್ ಸಿಕ್ಕಿಲ್ಲ ಆ ರೀತಿ. 8 ಇರುತ್ತೆ ಅಂತ ನಾನು ಓದಿದ್ದೀನಿ, ಬಟ್ ಅದಕ್ಕಿಂತ ಹೆಚ್ಚು ಕಡಿಮೆ ಇರುತ್ತೆ ಅನ್ನೋ ನಾನು ಓದಿಲ್ಲ. ಸಿಕ್ಕಿದ್ರೆ ಕಳಿಸಿ. ಇಲ್ಲ, ಬೆನಾಡಜಿ ಅವರು 8 ಅಂತ ಹೇಳಿದ್ದಾರೆ, ಪರ್ಟಿಕ್ಯುಲರ್ ಹೇಳಿದ್ದಾರೆ. ಹೌದು, ಓಕೆ, ನಾನು ಬರ್ಕೊಂಡಿದ್ದೀನಿ. ಓಕೆ, ಹಾಗಾದ್ರೆ ಓಕೆ ಮೇಡಮ್. ಓಕೆ ಸರಿ. ಇನ್ನು ನೋಡಿ, ಈ ಒಂದು 12ನೇ ಗುಣಸ್ಥಾನದಲ್ಲಿ ಏನಾಗುತ್ತೆ ಅಂದ್ರೆ, 12ನೇ ಗುಣಸ್ಥಾನದ ಅಂತಿಮದಲ್ಲಿ ಈ ಒಂದು 63 ಪ್ರಕೃತಿಗಳನ್ನ ಆ ಮುನಿಗಳು ನಾಶ ಮಾಡ್ತಾರೆ. ಆಗ ಏನಾಗುತ್ತೆ, ಅವರಿಗೆ ಕೇವಲ ಜ್ಞಾನವು ಪ್ರಾಪ್ತಿಯಾಗುತ್ತೆ. ಯಾವ ಈ 63 ಪ್ರಕೃತಿಗಳು ಅಂತಂದ್ರೆ, ಇನ್ನು 47 ಪ್ರಕೃತಿಗಳು ಅಂತೂ ಘಾತಿಯ ಕರ್ಮದು. ಘಾತಿಯ ಕರ್ಮ ಅಂದ್ರೆ ಯಾವುದು? ಜ್ಞಾನವಣಿ, ದರ್ಶನವಣಿ, ಮೋಹನೀಯ ಮತ್ತು ಅಂತರಾಯ. ಈ 4 ಕರ್ಮಗಳು ಘಾತಿಯ ಕರ್ಮಗಳಿದೆ. ಇನ್ನು ಈ ಘಾತಿಯ ಕರ್ಮಗಳಲ್ಲಿ 47 ಪ್ರಕೃತಿ ಹೇಗೆ ಆಗತ್ತೆ ಅಂತಂದ್ರೆ, ಜ್ಞಾನವರ್ಣಿಯದು 5, ದರ್ಶನವರ್ಣಿಯದು 9, ಮೋಹನೀಯದ್ದು 28, ಅಂತರಾಯದು 5. ಸಾಮಾನ್ಯ ಭೇದಗಳು ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ? ಜ್ಞಾನವರ್ಣಿದ ಭೇದನು ನಿಮ್ಗೆ ಗೊತ್ತು, ದರ್ಶನ ಮೋಹನೀಯದು ಭೇದನು ಗೊತ್ತು, ಚಾರಿತ್ರ ಮೋಹನೀಯದು ಭೇದನು ಗೊತ್ತು. ದರ್ಶನ ಮೋಹನೀಯ, ಚಾರಿತ್ರ ಮೋಹನೀಯ 2 ಕೂಡಿಸಿದ್ರೆ 28 ಅಂತ ನಿಮ್ಗೆ ಗೊತ್ತಿದೆ. ಅಂತರಾಯದಂತೂ 5, ದರ್ಶನವರ್ಣಿಯದು 9. ಈ ಪ್ರಕಾರ ಘಾತಿಯ ಕರ್ಮದ ಒಟ್ಟು 47 ಪ್ರಕೃತಿ ಆಗತ್ತೆ. ಅದ್ರೊಟ್ಟಿಗೆ ಕೇಳಿ, ಅದ್ರೊಟ್ಟಿಗೆ ಅಘಾತಿ ಕರ್ಮಗಳ ಕೆಲವೊಂದು ಪ್ರಕೃತಿಗಳನ್ನು ನಾಶ ಮಾಡ್ತಾರೆ. ಯಾವುದು?
ನೋಡಿ, ಈ 12ನೇ ಗುಣಸ್ಥಾನದ ಅಂತಿಮದಲ್ಲಿ ಕೇವಲ ಘಾತೀಯ ಕರ್ಮನ ಅಷ್ಟೇ ನಾಶ ಮಾಡೋದಲ್ಲ, ಅದ್ರೊಟ್ಟಿಗೆ ನೋಡಿ, ಅದಕ್ಕೆ ಈ ಒಂದು 2ನೇ ಶುಕ್ಲ ಧ್ಯಾನ ಏನಿದೆ ಅಲ್ವಾ, ಈ 2ನೇ ಶುಕ್ಲ ಧ್ಯಾನ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ, ನೆನಪಲ್ಲಿ ಇಟ್ಕೊಳ್ಳಿ. 1ನೇ ಶುಕ್ಲ ಧ್ಯಾನ ಮೋಹನೀಯ ಕರ್ಮದ ಕ್ಷಯಕ್ಕಾಗಿ ಇದೆ. ಅರ್ಥ ಆಯ್ತಲ್ವಾ? 1ನೇ ಶುಕ್ಲ ಧ್ಯಾನ 8ನೇ ಗುಣಸ್ಥಾನದಿಂದಲೇ ಏನ್ ಪ್ರಾರಂಭ ಆಗತ್ತೆ, ಅದು ಮೋಹನೀಯ ಕರ್ಮದ ಕ್ಷಯಕ್ಕಾಗಿದೆ. ಇನ್ನು 2ನೇ ಶುಕ್ಲ ಧ್ಯಾನ 3 ಘಾತೀಯ ಕರ್ಮಗಳನ್ನು, 3 ಘಾತೀಯ ಕರ್ಮ ಯಾಕೆ ತಗೊಂಡಿದ್ದಾರೆ? ಒಂದು ಮೋಹನೀಯ ಕರ್ಮ ಅಂತೂ ಮುಂಚೆನೆ ನಾಶ ಆಗಿದೆ 1ನೇ ಶುಕ್ಲ ಧ್ಯಾನದಿಂದಾಗಿ. ಈ 2ನೇ ಶುಕ್ಲ ಧ್ಯಾನ 3 ಘಾತೀಯ ಕರ್ಮಗಳನ್ನು ಹಾಗೂ 16 ಅಘಾತಿ ಕರ್ಮಗಳನ್ನು ನಾಶ ಮಾಡುವುದಕ್ಕಾಗಿ ಇದೆ. ಅರ್ಥ ಆಯ್ತಲ್ವಾ? ಇನ್ನು 3 ಘಾತೀಯ ಕರ್ಮಗಳು ಅಂತಂದ್ರೆ ಜ್ಞಾನಾವರಣಿ, ದರ್ಶನಾವರಣಿ ಮತ್ತು ಅಂತರಾಯ, ಈ 3ಅನ್ನು ನಾಶ ಮಾಡಲು 2ನೇ ಶುಕ್ಲ ಧ್ಯಾನವನ್ನು 12ನೇ ಗುಣಸ್ಥಾನದಲ್ಲಿ ಮಾಡ್ತಾರೆ. ಇನ್ನು 16 ಅಘಾತಿ ಕರ್ಮಗಳು ಯಾವುದು ಅಂತಂದ್ರೆ, ಒಂದು ನರಕಗತಿ, ನರಕಗತ್ಯಾನುಪೂರ್ವಿ, ತಿರಂಚಗತಿ. ಇಷ್ಟೇ ತಿಳ್ಕೊಳ್ಳಿ. ಅಘಾತಿ ಕರ್ಮಗಳಲ್ಲಿ ಆಯು ಕರ್ಮದಲ್ಲಿ 3 ತಗೊಂಡಿದ್ದಾರೆ. ಯಾವುದು? ತಿರಂಚಗತಿ, ನರಕಗತಿ ಮತ್ತು ದೇವಾಯು ಗತಿ ಬೇಡ, ಸಾರಿ ಕ್ಷಮಿಸಿ, ಆಯುನಲ್ಲಿ 3 ಆಯು ತಗೊಂಡಿದ್ದಾರೆ: ನರಕಾಯು, ದೇವಾಯು ಮತ್ತು ತಿರಂಚಾಯು. ಓಕೆ. ಇನ್ನು ನಾಮಕರ್ಮದಲ್ಲಿ ಎಷ್ಟು ತಗೊಂಡಿದ್ದಾರೆ ಅಂತಂದ್ರೆ, ನೋಡಿ, ನಾಮಕರ್ಮದಲ್ಲಿ ಗತಿ, ನರಕಗತಿ, ನರಕಗತ್ಯಾನುಪೂರ್ವಿ, ತಿರಂಚಗತಿ, ತಿರಂಚಗತ್ಯಾನುಪೂರ್ವಿ ಮತ್ತು ದ್ವಿಇಂದ್ರಿಯ, ತ್ರಿಇಂದ್ರಿಯ, ಚತುರೇಂದ್ರಿಯ. ಇಷ್ಟು ಅವರು ಈ ನಾಮಕರ್ಮದಲ್ಲಿ ತಗೊಂಡಿದ್ದಾರೆ. ಅದರಲ್ಲಿ ಉದ್ಯೋತ, ಆತಾಪ, ಏಕೇಂದ್ರಿಯ ಮತ್ತು ಸಾಧಾರಣ, ಸೂಕ್ಷ್ಮ, ಸ್ಥಾವರ, ಈ ರೀತಿ ನಾಮಕರ್ಮದಲ್ಲಿ 3 ಬಿಟ್ಟು 13 ನಾಮಕರ್ಮಗಳು ತಗೊಂಡಿದ್ದಾರೆ. 13 ನಾಮಕರ್ಮ, 3 ಆಯುಕರ್ಮ, 13 ನಾಮಕರ್ಮ, 3 ಆಯುಕರ್ಮ, ಒಟ್ಟು 16 ಅಘಾತಿ ಕರ್ಮಗಳಲ್ಲಿ 16 ಪ್ರಕೃತಿ. ಇನ್ನು ಘಾತೀಯ ಕರ್ಮಗಳಲ್ಲಿ ಒಟ್ಟು 47 ಪ್ರಕೃತಿಗಳು ನಾಶ ಆದಾಗ ಏನಾಗುತ್ತೆ, ಅವರಿಗೆ ಕೇವಲ ಜ್ಞಾನವು ಪ್ರಾಪ್ತಿ ಆಗತ್ತೆ. ಇನ್ನು ಮೊದಲು ಅವರಿಗೆ 12ನೇ ಗುಣಸ್ಥಾನದಲ್ಲಿ ಇಷ್ಟು ಕರ್ಮಗಳು ನಾಶ ಆಗತ್ತೆ. ಇನ್ನು ಅಂತಿಮ ಸಮಯದಲ್ಲಿ ಅವರ ಶರೀರವು ಸಹ ಏನಾಗುತ್ತೆ, ನಿಗೋದಿಯ ಜೀವ ರಹಿತವಾಗುತ್ತದೆ. ಆಗ ಅವರಿಗೆ ಅದರೊಟ್ಟಿಗೆ ಏನಾಗುತ್ತೆ, ಎಲ್ಲ ಕರ್ಮಗಳು ಕ್ಷಯ ಆಗಿರುವ ಕಾರಣದಿಂದ ಅವರು ಕೇವಲ ಜ್ಞಾನ ಅವಸ್ಥೆಯನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ. ಓಕೆ. ಇನ್ನು ಅರಿಯಂತ್ರಿಕೆ ತೇಜಸ್ವಿನಿ ಅವ್ರ ಹತ್ರ ಕೇಳ್ತೇನೆ, ಪರ್ಸನಲ್ ಅಲ್ಲಿ ಕೇಳ್ತೇನೆ. ಅಲ್ಲಿ ಅವ್ರು ಆನ್ಸರ್ ಮಾಡ್ತಾರೆ ಅಂತ ಭರವಸೆ ಇಲ್ಲ ಒಂದೊಂದ್ಸಲ. ನಮ್ದೇನ್ ಬಲವಂತ ಇಲ್ಲ, ಅದಕ್ಕೆ ಉತ್ತರ ಬೇಕೇ ಬೇಕು ಅಂತ. ನಿಮ್ಗೆ ಎಲ್ಲಾರು ಓದಕ್ ಸಿಕ್ಕಿದ್ರೆ ಹೇಳಿ ಅಮ್ಮ, ಅಷ್ಟೇ. ಇಲ್ಲ, ನನ್ಗೆ ಓದ್ಲಿಕ್ಕೆ ಎಲ್ಲೂ ಸಿಕ್ಲಿಲ್ಲ. ಒಮ್ಮೆ ಹಾಗೆ ತುಂಬಾ ದಿವಸ ಆಯ್ತದು ಗ್ರೂಪ್ ಅಲ್ಲಿ ಒಮ್ಮೆ ಚರ್ಚೆ ಮಾಡಿ. ಓಕೆ, ನೋಡಿ, ಇಲ್ಲ ಅವ್ರನ್ನೇ ಕೇಳಿ ನೋಡಿ, ಯಾವ್ದಾದ್ರು ಜಿನ್ವಾಣಿಲಿ ಕೊಟ್ಟಿದಾರ ಏನೋ ಕೇಳಿ ನೋಡಿ. ಓಕೆ, ಆಯ್ತಾಯ್ತು, ಕೊಟ್ಟಿದ್ರೆ ಒಳ್ಳೇದು, ನಾವು ತಿಳ್ಕೊಳ್ಳೋಣ. ಹಾ, ಓಕೆ. ಭೂಷಣ್ ಹಾ, ಹೇಳಿ ಮೇಡಮ್. ಇಲ್ಲಿ ನಾಮಕರ್ಮದ 13 ನರಕಗತಿ, ಅನುಪೂರ್ವಿ, ತ್ರಿಯಂಚಗತಿ, ಇವೆಲ್ಲ 93ರಲ್ಲಿ 13 ಇಲ್ಲಿ ನಾಶ ಮಾಡ್ತಾರೆ. ಉಳಿದಿದ್ದೆಲ್ಲ ಯಾವ ಗುಣಸ್ಥಾನದಲ್ಲಿ ಮಾಡ್ತಾರೆ? ಅಯೋಗದಲ್ಲಿ ಸಹ ಮಾಡ್ಲಿಕ್ಕೆ ಉಂಟಲ್ಲ. ಕೇಳಿಸ್ತಮ್ಮ? ಭೂಷಣ್ ಕೇಳಿಸ್ತಾ? ಪದ್ಮಿನಿ ಕೇಳಿದ್ಯಾ ನಾನು ಮಾತಾಡೋದು? ಇನ್ನೊಂದ್ಸಲಿ ಹೇಳಿ, ನಂದು ಏನೋ ನೆಟ್ ಪ್ರಾಬ್ಲಮ್ ಆಗಿತ್ತು. ಪದ್ಮಿನಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಈಗ ಕೇಳಿಸ್ತಾ ಇದೆ ನಿಂದು. ಆವಾಗ್ಲೇ 1-2 ನಿಮಿಷ ಇದಾಯ್ತು. ನಾನು ಹೇಳಿದ್ದು ಈ ನಾಮಕರ್ಮದ 13 ಪ್ರಕೃತಿಗಳನ್ನು ಇಲ್ಲಿ 13ನೇ ಗುಣಸ್ಥಾನದಲ್ಲಿ ನಾಶ ಮಾಡ್ತಾರಲ್ಲ, 93 ಇದೆಯಲ್ಲ ನಾಮಕರ್ಮದ್ದು, ಉಳಿದಿದ್ದು ಯಾವ ಗುಣಸ್ಥಾನದಲ್ಲಿ ಮಾಡ್ತಾರೆ ಅಂತ ಕೇಳಿದೆ. ಉಳಿದಿದ್ದು ಇನ್ನು ನೆಕ್ಸ್ಟ್ ಇನ್ನು ನಿರ್ಜರ ಆಗೋದು ಸೀದಾ ಅಯೋಗ ಕೇವಲಿ ಗುಣಸ್ಥಾನದಲ್ಲಿ ಆಗೋದು. ಓಕೆ. ಅಯೋಗ ಕೇವಲಿ ಗುಣಸ್ಥಾನದಲ್ಲಿ ಕೊನೆಯ ಒಂದು 2 ಸಮಯ ಇದೆ ಅಲ್ವಾ, ಆ 2 ಸಮಯದಲ್ಲಿ ಮೊದಲು 2 ಸಮಯ ಇದೆ ಅಂತ ತಿಳ್ಕೊಳ್ಳಿ. 2 ಸಮಯದಲ್ಲಿ
ಫಸ್ಟ್ ಏನಾಗುತ್ತೆ ಅಂದ್ರೆ 72 ಪ್ರಕೃತಿಗಳು ಏನೋ ನಿರ್ಜರ ಆಗತ್ತೆ, ಅದಾದ್ಮೇಲೆ 12 ಪ್ರಕೃತಿ ನಿರ್ಜರ ಆಗತ್ತೆ. ಸೊ ನನ್ ಈ ರೀತಿ ನೆನಪಲ್ಲಿದೆ, ಬಹುಶಃ 72 ಅನ್ಸುತ್ತೆ, ಇಲ್ಲ ನಾನು ಕೌಂಟ್ ಮಾಡಿ ನೋಡ್ಬೇಕು ಈಗ ತಿರ್ಗಾ. ಇಲ್ಲ 72 ಈ 72 ಆಮೇಲೆ 12 ಅಲ್ವಾ? 13. 13, ಕರೆಕ್ಟ್ 13. ಹ್ಮ್. ಕೊನೆಯ ಸಮಯದಲ್ಲಿ, ಅಂತಿಮ ಸಮಯದಲ್ಲಿ 13 ಪ್ರಕೃತಿ, ಅದಕ್ಕಿಂತ ಮುಂಚೆ ಒಂದ್ ಸಮಯದಲ್ಲಿ 72 ಪ್ರಕೃತಿ. ಮೊದಲನೇ ಗುಣಸ್ಥಾನದಲ್ಲಿ 72, ಅಂತ್ಯದಲ್ಲಿ 13. ಅದೇ ಕೊನೆ 2 ಸಮಯದಲ್ಲಿ. ಈ ಗುಣಸ್ಥಾನದ ಮೊದಲಲ್ಲಿ 72 ಪ್ರಕೃತಿಗಳು, ಅಂತ್ಯ ಸಮಯದಲ್ಲಿ 13 ಪ್ರಕೃತಿಗಳು ಕ್ಷಯ ಮಾಡ್ತಾರೆ. ಅಯೋಗ ಚರಮ ಸಮಯದಲ್ಲಿ 72 ಮತ್ತೆ ಅಂತಿಮ ಸಮಯದಲ್ಲಿ 13 ಪ್ರಕೃತಿಗಳ ಸತ್ವವನ್ನು ನಷ್ಟಗೊಳಿಸಿ ಮೋಕ್ಷಕ್ಕೆ ಹೋಗ್ತಾರೆ ಅಯೋಗ 14ರಲ್ಲಿ. ಸರಿ ಇದೆ ಅಮ್ಮ, ಹೌದು. ಅದರ ಸಮಯನೂ ಇದೆಯಲ್ಲ ಅಲ್ವಾ ಭೂಷಣ್? ಸಮಯ 1 ಸೆಕೆಂಡಿಗಿಂತ ಕಡಿಮೆ 5 ಅಕ್ಷರ, ಲಘು ಅಕ್ಷರ ಅಂತ. ಅದಿನ್ನ ಬಂದಿಲ್ಲ ಅಲ್ಲ ಈಗ ನೀನು? ಅದಿನ್ನೂ ಬಂದಿಲ್ಲ. ಅದು ಲಘು ಅಕ್ಷರ ನಿಮ್ಗೆ ಯಾವಾಗ ಬರುತ್ತೆ ಅಂತಂದ್ರೆ 14ನೇ ಗುಣಸ್ಥಾನದ ಕ್ವಶನ್ ಬಂದಾಗ ಬರುತ್ತೆ. ಈಗ ಮುಗ್ದಿಲ್ಲಲ್ಲ, ಸಯೋಗ ಕೇವಲ ಇದೆ, ಮುಗ್ದಿಲ್ಲಲ್ಲ. ಅಯೋಗ ಕೇವಲ, ಇನ್ನು ಸಯೋಗ ಕೇವಲಿದೆ ಬಗ್ಗೆನೇ ನಾವು ಚರ್ಚೆ ಮಾಡ್ತಿದೀವಿ. ಅಯೋಗ ಕೇವಲಿ ಬಂದಾಗ ಅದು ಹೇಳ್ತೇನೆ. ಓಕೆ, ಸಯೋಗ ಕೇವಲಿದು ಇಷ್ಟೇ ವಿಶೇಷತೆ. ಅಯೋಗ ಕೇವಲಿದು ನಾಳೆ ನಾವು ಪ್ರಶ್ನೆ ನಾಳೆ ತಗೊಳ್ಳೋಣ. ಅದರಲ್ಲಿ ಯಾವ ಒಂದು 72 ಕರ್ಮ ಪ್ರಕೃತಿಗಳು ಯಾವ್ದೆಲ್ಲ ನಾಶ ಆಗುತ್ತೆ, 13 ಪ್ರಕೃತಿಗಳು ಯಾವ್ದು ನಾಶ ಆಗುತ್ತೆ ಅಂತ ನಾವು ನಂತರ ಚರ್ಚೆ ಮಾಡೋಣ. ಇವತ್ತಿನ ಕ್ಲಾಸಲ್ಲಿ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಓಕೆ, ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ ಇವತ್ತಿನ ಕ್ಲಾಸ್ನಲ್ಲಿ? 8, 9, 10, 11ನೇ ಗುಣಸ್ಥಾನದಲ್ಲಿ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಏನು ಪ್ರಶ್ನೆ ಇಲ್ವಾ? ಎಲ್ಲರಿಗೂ ಹಂಗಾದ್ರೆ ಕ್ಲಿಯರ್ ಇದೆಯಾ? ನಾನು ಪ್ರಶ್ನೆ ಕೇಳಲ್ಲ ಯಾರನ್ನಾದ್ರೂ? ಓಕೆ, ಯಾರೋ ಒಬ್ರು ಹ್ಯಾಂಡ್ ರೈಸ್ ಮಾಡಿದ್ರು, ಹೇಳಿ. ಜೈ ಜಿನೇಂದ್ರ ಭೂಷಣ್ ಅವ್ರೆ, ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ನನ್ಗೊಂದು ಅನುಮಾನ ಏನು ಅಂದ್ರೆ, ಈ ಕರ್ಮಗಳನ್ನು ಒತ್ತಿ ಹಿಡಿಯೋದು ಅಂದ್ರೆ ಅದು ಯಾವ ಉಪಶ್ರಮ ಅಂತ ಹೇಳಿದ್ರೆ? ಮೇಡಮ್, ಕರ್ಮಗಳನ್ನ ಒತ್ತಿ ಹಿಡಿಯೋದು ಅಂತಂದ್ರೆ ಕರ್ಮಗಳನ್ನ ಉದಯಕ್ಕೆ ಬರದ ಹಾಗೆ ಇಡೋದನ್ನೇ ಕರ್ಮನ ಒತ್ತಿ ಇಡೋದು ಅಂತ. ಆ ಕರ್ಮಗಳನ್ನ ಉದಯಕ್ಕೆ ಬರದ ಹಾಗೆ ಇಡೋದು ಅಷ್ಟೇ. ಹಲೋ? ಅಥವಾ ಉದಯಕ್ಕೆ ಬಂದಿರುವಂತ ಕರ್ಮಗಳನ್ನ ಉದಯಕ್ಕೆ ಬರ್ದಿರೋ ಹಾಗೆ ಮಾಡ್ತಾ ಹೋಗೋದು ಉಪಶಮ ಅಂತ ಹೇಳ್ತಾರೆ. ಭೂಷಣ್, ಅವರು ಬೆನರ್ಜಿ ಅವರು ಎಕ್ಸಾಂಪಲ್ ಕೊಡ್ತಾ ಇದ್ರು. ಒಂದು ಬಲೂನ್ ನ ನೀರಿನಲ್ಲಿ, ಒಂದು ಸಣ್ಣ ತೊಟ್ಟಿ ಇದೆ ಅಂತ ಇಟ್ಕೋ, ಆ ನೀರಲ್ಲಿ ಬಲೂನ್ ನ ಒತ್ತಿ ಹಿಡಿಯೋದು, ಕೈ ತೆಗೆದ ತಕ್ಷಣ ಮೇಲೆ ಬಂದ್ಬಿಡುತ್ತೆ ಅದು, ಅಲ್ವಾ? ಹೌದು, ಅದನ್ನೇ. ಈಗ ಉದಯಕ್ಕೆ ಬಂದಿರುವಂತ ಕರ್ಮಗಳನ್ನ ಒಂದೊಂದಿನ ಏನ್ ಮಾಡ್ತಾ ಹೋಗೋದು, ಒತ್ತಾ ಹೋಗೋದು. ಈಗ 21 ಪ್ರಕೃತಿಗಳು ಉಪಶಮ ಮಾಡ್ತಾ ಹೋಗ್ತಾರಲ್ವಾ? ಸೊ ಒಂದೊಂದು ಪ್ರಕೃತಿಗಳನ್ನ ಏನ್ ಮಾಡ್ತಾರೆ, ಅದನ್ನ ಸತ್ತದಲ್ಲಿ ಉದಯಕ್ಕೆ ಬರ್ದಿರಂಗೆ ಸತ್ತದಲ್ಲಿ ಅವರು ಅದನ್ನ ಒತ್ತಿ ಹಿಡಿತಾರೆ. ಅದೇ ನೀವ್ ಹೇಳಿದ ಉದಾಹರಣೆ ಚೆನ್ನಾಯ್ತು. ಅದೇ ಬಲೂನ್ ನೀರ್ನಲ್ಲಿ ಒತ್ತಿ ಹಿಡಿದ ಹಾಗೆ. ಕೈ ಬಿಟ್ರೆ ಮೇಲೆ ತುಂಬಾ ಕೋಪ ಬಂದ್ರೆ ಕಂಟ್ರೋಲ್ ಮಾಡಿ ಅಂತ ಹೇಳ್ತೇವಲ್ಲ, ಅದು ಒಮ್ಮೆ ಶಾಂತ ಆಗ್ತದೆ ಅಷ್ಟೇ, ಅದು ಹೋಗಿರ್ತದೆ ಅಂತ ಹೇಳಿಕ್ಕೆ ಆಗಲ್ಲ. ಒಳಗೆ ಸುಪ್ತವಾಗಿದ್ರು ಇರ್ಬೋದು, ಆತರ ಅಲ್ವಾ? ಕರೆಕ್ಟ್ ಅಮ್ಮ. ನೋಡಿ, ಸರಿ ಇದೆ ಸುಗುಣಕ್ಕ, ನೀವ್ ಹೇಳಿದ್ ಸರಿ ಇದೆ. ಹೌದು. ಅದರ ಚಾರಿತ್ರ ಮೌನ್ಯ ಕರ್ಮದ ಯಾವ ಒಂದು ಅನಂತಾನುಬಂಧಿ ಏನಿದೆ ಅಲ್ವಾ, ಅನಂತಾನುಬಂಧಿ ಉಪಶಮ ಅಂತ ನಾವು ಯಾವ್ದು ಕೇಳ್ತೀವಿ ಅಂದ್ರೆ, ಈ ಅನಂತಾನುಬಂಧಿ ವಿಸಂಯೋಜನೆ ಏನ್ ಮಾಡ್ತೀವಲ್ವಾ, ಅಂದ್ರೆ ಅನಂತಾನುಬಂಧಿಯ ಅನ್ಯ ಪ್ರಕೃತಿ ರೂಪ ನಾವು ಕನ್ವರ್ಟ್ ಮಾಡ್ತೀವಲ್ವಾ, ಅದಕ್ಕೆ ಅನಂತಾನುಬಂಧಿ ಉಪಶಮ ಅಂತ ಹೇಳ್ತೇವೆ. ಅಲ್ಲಿ ಅನಂತಾನುಬಂಧಿ ಅನ್ಯ ರೂಪ ಕನ್ವರ್ಟ್ ಆಗತ್ತೆ, ಅಂದ್ರೆ ತನ್ನ ಸ್ವಭಾವವನ್ನು ಬಿಟ್ಟು ಅನ್ಯ ಪ್ರಕೃತಿ ರೂಪ ಕನ್ವರ್ಟ್ ಆಗಿರುತ್ತೆ. ಅದಕ್ಕೆ ಅನಂತಾನುಬಂಧಿ ಉಪಶಮಾವಸ್ಥೆ ಅಂತಾನೆ ನಾವು ಹೇಳ್ತೇವೆ. ಆದ್ರೆ ದರ್ಶನ ಮೌನಿಯದು ಅನುದಯ ಮಾಡ್ತೇವೆ, ಸತ್ತಾದಲ್ಲಿ ಉದಯಕ್ಕೆ ಬರ್ದಿರಂಗೆ ನಾವು ತಡೀತೇವೆ. ಅದಕ್ಕೇನ್ ಹೇಳ್ತೇವೆ, ಅದರ ಉಪಶಮ ಅಂತ ಹೇಳ್ತೇವೆ. ದರ್ಶನ ಮೌನಿಯದು ಉಪಶಮ. ದ್ವಿತೀಯೋಪಶಮ ಮಾಡ್ಬೇಕಾರೆ ಸುಗುಣಕ್ಕ ಅರ್ಥ ಆಯ್ತಲ್ವಾ? ದ್ವಿತೀಯೋಪಶಮ ನೀವು ಶ್ರೇಣಿ, ಈಗ ದ್ವಿತೀಯೋಪಶಮ ಸಮ್ಯಕ್ತದಲ್ಲಿ ಏನಾಗುತ್ತೆ, ಅನಂತಾನುಬಂಧಿಯ ವಿಸಂಯೋಜನೆ ಮಾಡಿ ಅವನು ಅನ್ಯ ಪ್ರಕೃತಿ ರೂಪ ಕನ್ವರ್ಟ್ ಮಾಡ್ಕೊಂತಾನೆ ಅಲ್ವಾ? ಅದಾದ್ಮೇಲೆ ಉಳಿದ ದರ್ಶನ್ ಮೌನಿಯದಂತ ಅವನ್ ಏನ್ ಮಾಡ್ತಾನೆ, ದರ್ಶನ್ ಮೌನಿದ 3 ಪ್ರಕೃತಿಗಳನ್ನ ಹಾಗೆ ಒತ್ತಿಡಿತಾನೆ, ಅವನು ಅನುದಯ ಮಾಡ್ಕೊಳ್ತಾನೆ, ಅಂದ್ರೆ ಉದಯ ಬರ್ದಿರ ಹಾಗೆ ಒತ್ತಿಡಿತಾನೆ. ಹೌದು, ಇಲ್ಲಿ ಹೇಳಿದ್ದಾರೆ ಅನಂತಾನುಬಂಧಿ ಕಷಾಯಗಳನ್ನು ಅಪ್ರತ್ಯಾಖ್ಯಾನ ಮೊದಲಾದ 12 ಕಷಾಯ ಮತ್ತು ನೋ ಕಷಾಯ ರೂಪವಾಗಿ ಪರಿಣಮಿಸುವುದಕ್ಕೆ ವಿಸಂಯೋಜನೆ. ಅದೇ ಹೌದು.
ಅದು ಸಂಯೋಜನೆಯಿಂದನೇ ದ್ವಿತೀಯೋಪಶಮ ಸಮ್ಯಕ್ ದರ್ಶನ ಆಗುದು. ಕರೆಕ್ಟ್, ಹೌದು. ನೀವು ದ್ವಿತೀಯೋಪಶಮ ಸಮ್ಯಕ್ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಅವನು ನಿಯಮದಿಂದ ಅವನು ಏನ್ ಮಾಡ್ತಾನೆ, ಅನಂತಾನುಬಂಧಿ ವಿಸಂಯೋಜನೆ ಮಾಡ್ಕೊಂಡು ಪುನಃ ಅನಂತಾನುಬಂಧಿ ಪ್ರಕೃತಿಗಳನ್ನೆಲ್ಲ ಅವನು ಮತ್ತೆ ಅದೇ ನೀವು ಹೇಳಿದಾಗೆ ಅನ್ಯ ಕಷಾಯ ಪ್ರಕೃತಿಗಳು ಇದೆಯಲ್ಲ, ಅಪ್ರತ್ಯಕ್ಷನ ಪ್ರತ್ಯಕ್ಷನ ಸಂಜೋಲನ ರೂಪದಲ್ಲಿ ಎಲ್ಲ ಕನ್ವರ್ಟ್ ಮಾಡ್ಕೊಂತಾನೆ. ಕನ್ವರ್ಟ್ ಮಾಡ್ಕೊಂಡು ಏನು ಇದು ಏನು ಉದಯಕ್ಕೆ ಬಂದಿತ್ತಲ್ವಾ ಸಮ್ಯಕ್ ಪ್ರಕೃತಿ, ಮಿಥ್ಯಾತ್ವ ಸಮ್ಯಕ್ ಮಿಥ್ಯಾತ್ವ ಅಂತ ಅನ್ನುವುದೇನೇ ಆಗಿತ್ತು ಬಿಡಿ, ಆಯ್ತಾ. ಇನ್ನು ಸಮ್ಯಕ್ ಪ್ರಕೃತಿಯನ್ನು ಉದಯಕ್ಕಿತ್ತು, ಅದನ್ನು ಅವನು ಏನ್ ಮಾಡ್ತಾನೆ, ಉಪಶಮ ಮಾಡ್ತಾನೆ. ಅಥವಾ ಕ್ಷಪಕ ಶ್ರೇಣಿ ಏರ್ಬೇಕಾದ್ರೆ ಅವನು 7ನೇ ಗುಣಸ್ಥಾನದ ಅಂತಿಮದಲ್ಲಿ ಅವನ್ ಏನ್ ಮಾಡ್ತಾನೆ, 7ನೇ ಗುಣಸ್ಥಾನದ ಅಂತಿಮದಲ್ಲಿ ಆತ್ಮನ ವಿಶುದ್ಧಿಯ ಪರಿಣಾಮ ಕಾರಣದಿಂದಾಗಿ ಅವನಿಗೆ ಸ್ವಯಂ ಅವನು ಶ್ರುತ ಕೇವಲಿ ಆಗ್ತೇನೆ ಅಂತ ಹೇಳಿದ್ದಾರೆ. ಸ್ವಯಂ ಶ್ರುತ ಕೇವಲಿಯಾಗಿ ಅವನು ಆ 7ನೇ ಗುಣಸ್ಥಾನದ ಅಂತಿಮದಲ್ಲೇ ಅವನು ಏನ್ ಮಾಡ್ತಾನೆ, ಈ ಒಂದು ದರ್ಶನ ಮೋಹನಿಯ ಮತ್ತು ಚಾರಿತ್ರ ಮೋಹನಿದೆ ಎಲ್ಲ ದರ್ಶನ ಮೋಹನಿದೆ ಸಂಪೂರ್ಣ ಅಂದ್ರೆ ಅನಂತಾನುಬಂಧಿ ಸಮ್ಯಕ್ ಒಂದ್ ನಿಮಿಷ, ಸಮ್ಯಕ್ತವನ್ನು ಘಾತ ಮಾಡುವಂತ ಅನಂತಾನುಬಂಧಿ ಕ್ರೋಧಮಾನ ಲೋಭ ಮತ್ತು ದರ್ಶನ ಮೋಹನಿದ 3 ಪ್ರಕೃತಿ, ಒಟ್ಟು 7 ಪ್ರಕೃತಿಗಳನ್ನ ಅಲ್ಲೇ ಅವನು ನಾಶ ಮಾಡ್ಬಿಡ್ತಾನೆ, ಕ್ಷಯ ಮಾಡ್ಬಿಡ್ತಾನೆ. ಕ್ಷಪಕ ಶ್ರೇಣಿ ಇರೋನು 7ನೇ ಗುಣಸ್ಥಾನದಲ್ಲೇ ಕ್ಷಯ ಮಾಡ್ಬಿಡ್ತಾನೆ. ಉಳಿದ ಏನ್ ಚಾರಿತ್ರ ಮೋಹನಿದ 21 ಪ್ರಕೃತಿಗಳಿದೆ, ಅದನ್ನ ಅವನ್ ಏನ್ ಮಾಡ್ತಾನೆ, ಅದನ್ನ ಕ್ಷಪಕ ಶ್ರೇಣಿ ಇರೋನು ಕ್ಷಯ ಮಾಡ್ತಾ ಹೋಗ್ತಾನೆ. ಇನ್ನು ಕೇಳಿ ಇನ್ನೊಂದು, ಈ ಕ್ಷಾಯಿಕ ಸಮ್ಯಕ್ ದೃಷ್ಟಿ ನೋಡಿ, ಕ್ಷಾಯಿಕ ಸಮ್ಯಕ್ ದೃಷ್ಟಿ ಏನಿದ್ದಾನೆ ಅವನು ಉಪಶಮ ಶ್ರೇಣಿಯನ್ನು ಸಹ ಇರ್ಬೋದು, ಕ್ಷಪಕ ಶ್ರೇಣಿಯನ್ನು ಸಹ ಇರ್ಬೋದು, ಎರಡೂ ಇರ್ಬೋದು. ಅರ್ಥ ಆಯ್ತಲ್ವಾ? ಕ್ಷಾಯಿಕ ಸಮ್ಯಕ್ ದೃಷ್ಟಿ ಅಂದಿದ್ದಕ್ಕೆ ಕ್ಷಪಕ ಶ್ರೇಣಿ ಮಾತ್ರ ಇರ್ತಾನೆ ಅಂತ ಯಾವುದೇ ನಿಯಮ ಇಲ್ಲ, ಅವನು ಎರಡೂ ಶ್ರೇಣಿಯನ್ನು ಇರ್ಬೋದು. ಆದ್ರೆ ಉಪಶಮ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಂಡಂತ, ಉಪಶಮ ಅಂದ್ರೆ ಯಾವುದು, ದ್ವಿತೀಯೋಪಶಮ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಂಡಂತ ಜೀವ ಕೇವಲ ಉಪಶಮ ಶ್ರೇಣಿ ಮಾತ್ರ ಏರಲು ಸಾಧ್ಯ. ಅದಕ್ಕೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಎರಡೂ ಶ್ರೇಣಿಯನ್ನು ಏರ್ಬೋದು. ಕರೆಕ್ಟ್. ಇದು ಒಂದು ನಿಯಮ ಇದೆ ಈ ರೀತಿ. ಹೌದು ಹೌದು. ಈ 11ನೇ ಗುಣಸ್ಥಾನಕ್ಕೆ ಬಂದ ಇದು ಪತನ ಆಗ್ತದಲ್ಲ, ಪತನ ಅಂದ್ರೆ ಎಷ್ಟನೇ ಗುಣಸ್ಥಾನದವರೆಗೆ ಬೀಳ್ತದೆ ಅದು? ಅವನು ಎಷ್ಟನೇ ಗುಣಸ್ಥಾನಕ್ಕೂ ಬರ್ಬೋದು. 11ರಿಂದ ನೋಡಿ, 11ರಿಂದ ನಿಯಮದಿಂದ ಅವನು 6ಕ್ಕಂತೂ ಬಂದೇ ಬರ್ತಾನೆ, ಸರಿನಾ. ಇನ್ನು ಅಲ್ಲಿ ಏನಾದ್ರು ಅವನು ಕರ್ಮಗಳು ಉದಯಕ್ಕೆ ಬಂತು, ಅಲ್ಲಿ ಏನೋ ಮತ್ತೆ ಅವನಿಗೆ ಮಿಥ್ಯಾತ್ವ ಉದಯಕ್ಕೆ ಬಂತು, ಅಥವಾ ಪ್ರತ್ಯಾಖ್ಯಾನದ ಉದಯಕ್ಕೆ ಬಂತು, ಆಗ 6ರಿಂದ 5ಕ್ಕೂ ಹೋಗ್ತಾನೆ, 6ರಿಂದ ಮತ್ತೆ 4ಕ್ಕೂ ಬರ್ತಾನೆ, 6ರಿಂದ 2. 11ನೇ ಸ್ಥಾನದಿಂದ ಡೈರೆಕ್ಟ್ ಎಲ್ಲಿಗೆ ಬರ್ತಾನೆ? 11ರಿಂದ ಡೈರೆಕ್ಟ್ ಆಗಿ ನೋಡಿ, ಅದೇ ಹೇಳಿದ್ನಲ್ಲ, ಮರಣದ ಅಪೇಕ್ಷೆಯಿಂದ. ಕೇಳಿ ನಿರಂಜನ್ ಸರ್, 11ನೇ ಗುಣಸ್ಥಾನದಿಂದ ಡೈರೆಕ್ಟ್ ಆಗಿ ಅವನು ಬಂದ್ರೆ, ಮರಣ ಏನಾದ್ರು ಹೊಂದಿದ್ರೆ ಮಾತ್ರ ಅವನು 4ನೇ ಗುಣಸ್ಥಾನಕ್ಕೆ ಸೀದಾ ಬರ್ತಾನೆ, 4ಕ್ಕೆ ಮಾತ್ರ ಬರೋದು, ಇನ್ ಬೇರೆ ಎಲ್ಲೂ ಹೋಗೋದಿಲ್ಲ ಮರಣದ ಅಪೇಕ್ಷೆಯಿಂದ. ಆದ್ರೆ ಅವನು ಆ ಒಂದು ದ್ವಿತೀಯೋಪಶಮದ ಏನು ಅಂತರ್ಮೂರ್ತ ಸಮಯ ಮುಕ್ತಾಯ ಆದ್ರೆ ಅವನು 11ರಿಂದ ಡೈರೆಕ್ಟ್ ಆಗಿ 10ಕ್ಕೆ ಬರೋದು. ಡೈರೆಕ್ಟ್ ಆಗಿ ಅವನು 9ಕ್ಕೂ ಬರಲ್ಲ, 8ಕ್ಕೂ ಬರೋದಿಲ್ಲ. 11ರಿಂದ ಸೀದಾ 10ಕ್ಕೆ ಬರ್ತಾನೆ, 10ರಿಂದ 9, 9ರಿಂದ 8, ಈ ರೀತಿ ಇಳಿಮುಖ ಆಗುತ್ತೆ. ಒಂದೇ ಸಲ ಇಳಿಮುಖ ಆಗೋದಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಇಳಿಮುಖ ಆಗೋದು. ಆದ್ರೆ ಅವನು ಆ ಅಂತರ್ಮೂರ್ತ ಸಮಯದಲ್ಲಿ ಅವನಿಗೆ ಮರಣ ಆದ್ರೆ ಮಾತ್ರ ಅವನು ಸೀದಾ 11ರಿಂದ 4ನೇ ಗುಣಸ್ಥಾನಕ್ಕೆ ಬರ್ತಾನೆ. ಆ 4ನೇ ಗುಣಸ್ಥಾನ ನಿಯಮದಿಂದ ದೇವಗತಿಲೇ ಜನ್ಮ ಪಡೀತಾನಲ್ಲ, ಹಾಗಾಗಿ ಆ ದೇವನ ಅಪರ್ಯಾಪ್ತ ಅವಸ್ಥೆ ಏನಿರುತ್ತಲ್ವಾ, ಸ್ವರ್ಗದಲ್ಲಿ ಹೋಗಿ ಜನ್ಮ ಪಡೆದ, ಅದು ಇನ್ನೂ ಪರ್ಯಾಪ್ತಿ ಪೂರ್ಣ ಆಗಿಲ್ಲ. ಪರ್ಯಾಪ್ತಿ ಪೂರ್ಣ ಆಗಿಲ್ಲ. ಏನ್ ಹೇಳಿ? ನಿವೃತ್ತ ಅಪರ್ಯಾಪ್ತ ಅವಸ್ಥೆಯಲ್ಲಿ ಅಲ್ವಾ ಅವನಿಗೆ ದೇವಗತಿಯಲ್ಲಿ? ನಿವೃತ್ತ ಅಪರ್ಯಾಪ್ತ ಅವಸ್ಥೆ ಓಕೆ, ಒಟ್ಟಲ್ಲಿ ಪರ್ಯಾಪ್ತಿ ಪೂರ್ಣ ಆಗೋವರೆಗೂ ಆಗೋದಿಲ್ಲಮ್ಮ. ಪರ್ಯಾಪ್ತಿ ಪೂರ್ಣ ಆದ್ಮೇಲೆ ಮತ್ತೆ ಅದು ಬಿಟ್ಟೋಗುತ್ತೆ. ಇಷ್ಟೇ ಅಪರ್ಯಾಪ್ತಿ ಅವಸ್ಥೆ ಅಂತ ತಿಳ್ಕೊಳ್ಳಿ. ನಿವೃತ್ತಿ ಅಪರ್ಯಾಪ್ತಗೆ ಏನ್ ಜಾಸ್ತಿ ಏನ್ ವ್ಯತ್ಯಾಸ ಇಲ್ಲ. ನಿವೃತ್ತಿ ಅಪರ್ಯಾಪ್ತ ಅಂದ್ರೆ ಏನಂತಂದ್ರೆ, ಈಗ ಅವನ್ಗೆ ಶರೀರ ಪರ್ಯಾಪ್ತಿ ಪ್ರಾರಂಭ ಆಗಿದೆ, ನಿಯಮದಿಂದ ಎಲ್ಲಾನು ಪೂರ್ತಿ ಮಾಡ್ಕೊಂಡಿದ್ದಾನೆ, ಅದಕ್ಕೆ ನಿವೃತ್ತಿ ಅಪರ್ಯಾಪ್ತಕ ಅಂತ ಹೇಳ್ತಾರೆ. ಸೊ ಒಟ್ನಲ್ಲಿ ಪರ್ಯಾಪ್ತಿ ಅಂತ ಅವನಿಗೆ ಪೂರ್ತಿ ಆಗೇ ಆಗತ್ತೆ. ಯಾಕಂದ್ರೆ ದೇವಗತಿಯಲ್ಲಿ ಅಪರ್ಯಾಪ್ತ ಅವಸ್ಥೆ ಇಲ್ವೇ ಇಲ್ಲ. ಅಂದ್ರೆ ಅವನು ಅಪರ್ಯಾಪ್ತ ಅವಸ್ಥೆ ಅಂತಂದ್ರೆ ಅವನು ಪರ್ಯಾಪ್ತಿ ಜೀವಿ ಆಗೇ ಆಗ್ತಾನೆ. ಅಪರ್ಯಾಪ್ತ ಅವಸ್ಥೆಯಲ್ಲಿ ಅವನು ಮರಣ ಹೊಂದೋದಿಲ್ಲ ದೇವಗತಿಯಲ್ಲಿ. ಅವನು ನಿಯಮದಿಂದ ಪರ್ಯಾಪ್ತಿಯನ್ನು ಪೂರ್ಣ ಮಾಡ್ಕೊಂತಾನೆ. ಎಲ್ಲಿವರೆಗೂ ಪರ್ಯಾಪ್ತಿ ಪೂರ್ಣ ಆಗೋದಿಲ್ಲ ಅಲ್ಲಿವರೆಗೂ ಅವನಿಗೆ ಈ ಒಂದು 4ನೇ ಗುಣಸ್ಥಾನದ ಈ ದ್ವಿತೀಯೋಪಶಮ ಸಮ್ಯಕ್ ಅಲ್ಲಿ ತನಕ ಇರುತ್ತೆ. ಹಾಗಾಗಿ ಅವನು ನಿವೃತ್ತ ಅಪರ್ಯಾಪ್ತಕ ಹೇಳುದಲ್ವಾ, ಆ ಸಮಯ ಪರ್ಯಾಪ್ತ ಪ್ರಾರಂಭ ಆಗಿ ಅಂತರ್ಮೂರ್ತದೊಳಗಿನ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಅಂತ ಏನು ಹೇಳದ್ ಬೇಡ, ಪರ್ಯಾಪ್ತಿ ಪೂರ್ಣ ಆಗೋ ತನಕ ಅಂತ ಹೇಳಿ ಅಷ್ಟೇ. ಆತರ ಹೇಳಿದ್ರೆ ಇನ್ನೂ ಬೆಟರ್ ಅನ್ಸುತ್ತೆ. ಎಲ್ಲಿವರೆಗೂ ಪರ್ಯಾಪ್ತಿ ಪೂರ್ಣ ಆಗೋದಿಲ್ಲ ಅಲ್ಲಿವರೆಗೂ ಅವನ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರ್ತಾನೆ, ಇನ್ನು ಪೂರ್ತಿ ಆಗೋರು. ಓಕೆ, ಫೈನ್ ಸುಗುಣಕ್ಕ, ನೀವ್ ಹೇಳಿದ ಅರ್ಥ ಆಯ್ತು. ನಿವೃತ್ತಿ ಅಪರ್ಯಾಪ್ತಕ ಅಂತ ಹೇಳ್ಬೋದು ಅಂತ ಅಲ್ವಾ?
ಹೌದು ಅದೇ ಹೇಳ್ಬೋದು ಅಪರ್ಯಾಪ್ತ ಮೇಡಮ್. ಅಂತ ಇರುದೇ ಇಲ್ಲಲ್ಲ ದೇವಗತಿಯಲ್ಲಿ. ಅಲ್ಲ ಬಟ್ ಸುಲಭದಲ್ಲಿ ನಿವೃತ್ತಿ ಅರ್ಥ ಅಪರ್ಯಾಪ್ತಕ ಆಗಕ್ಕೆ ಅಂತ ಹೇಳೋದು ಅಷ್ಟು ಪರ್ಯಾಪ್ತ ಸರಿ ಹೋಗೋದಿಲ್ಲ. ಯಾಕಂತಂದ್ರೆ ನಿವೃತ್ತಿ ಅಪರ್ಯಾಪ್ತಕ ಡೆಫಿನೇಷನ್ ಬೇರೆ ಬರುತ್ತೆ. ಎಲ್ಲಿವರೆಗೂ ಒಂದು ಪರ್ಯಾಪ್ತಿ ಪೂರ್ಣ ಆಗೋದಿಲ್ಲ ಅಲ್ಲಿವರೆಗೂ ಅಂತ ಹೇಳಿದ್ರೆ ಒಳ್ಳೇದು ಅನ್ಸುತ್ತೆ. ಎಲ್ಲರಿಗೂ ಅರ್ಥ ಆಗುತ್ತೆ ಅದು ಪರ್ಯಾಪ್ತಿ ಪೂರ್ತಿ ಆಗ್ಲಿಲ್ಲ ಅಂತ ಅಲ್ವಾ? ಹಾ, ಪೂರ್ತಿ ಎಲ್ಲಿವರೆಗೂ ಆಗೋದಿಲ್ಲ ಅಲ್ಲಿವರೆಗೂ ಇರುತ್ತೆ. ಪೂರ್ತಿ ಆದ್ಮೇಲೆ ಮತ್ತೆ ಅದು ದ್ವಿತೀಯೋಪಶಮ ಸಮ್ಯಕ್ತ ಬಿಟ್ಟು ಹೋಗುತ್ತೆ. ಮತ್ತೆ ಅವನಿಗೆ ಮಾಮೂಲಿ ಕ್ಷಯೋಪಶಮ ಸಮ್ಯಕ್ತವನ್ನು ಅವನು ಪ್ರಾಪ್ತಿ ಮಾಡ್ಕೊಳ್ಬಹುದು. ಅದ ನಂತರ ದ್ವಿತೀಯೋಪಶಮ ಸಮ್ಯಕ್ತ ಅಲ್ಲಿಗೆ ಬಿಟ್ಟು ಹೋಗುತ್ತೆ. ಪರ್ಯಾಪ್ತಿ ಆದ್ಮೇಲೆ ಮತ್ತೆ ಅವನು ಕ್ಷಯೋಪಶಮ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಬಹುದು. ಈ ಶುಕ್ಲ ಧ್ಯಾನದ ಇದು ಬರುತ್ತಲ್ಲ, ಮೊದಲ ಶುಕ್ಲ ಧ್ಯಾನ, ಅದರ ಬಗ್ಗೆ ಸ್ವಲ್ಪ ಹೇಳಿ. ಪೃಥಕ್ತ್ವ, ವಿತರ್ಕ, ವಿಚಾರ, ಶುಕ್ಲ ಧ್ಯಾನ ಮೊದಲೆದ್ದು. ಓಕೆ, ಶುಕ್ಲ ಧ್ಯಾನದ ಬಗ್ಗೆ ಹೇಳ ಒಂದ್ ನಿಮಿಷ. ಡೆಫಿನೇಷನ್ ಓಪನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದೇ ನಿಮಿಷ ಇರಿ ಸುಗುಣಕ, ಅದು ಸಮ್ಯಕ್ತದ ಸ್ವಲ್ಪ ಕ್ಲಿಯರ್ ಮಾಡ್ಬಿಡ್ತೇನೆ. ನನಗೂ ಅದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ನಾಳೆ ಹೇಳಿದ್ರು ಪರವಾಗಿಲ್ಲ. ಇಲ್ಲ, ಇವತ್ತೇ ಹೇಳ್ತೇನೆ ತಡೀರಿ. ಸಮ್ಯಕ್ತದ ಫಸ್ಟ್ ಕ್ಲಿಯರ್ ಮಾಡ್ಬಿಡ್ತೀನಿ. ನೋಡಿ, ಇದಕ್ಕೆ ನಿವೃತ್ತಿ ಅಪರ್ಯಾಪ್ತ ಅಂತ ನಾವ್ ಹೇಳೇಬಾರ್ದು. ಏನಂತ ಹೇಳ್ಬೇಕು ಗೊತ್ತಾ ಸುಗುಣಕ್ಕ? ದೇವಗತಿನಲ್ಲಿ ದ್ವಿತೀಯೋಪಶಮ ಈ ದ್ವಿತೀಯೋಪಶಮ ಸಮ್ಯಕ್ತ ಏನಿದೆಯಲ್ವಾ, ಈ ದ್ವಿತೀಯೋಪಶಮ ಸಮ್ಯಕ್ ದರ್ಶನ ದೇವಗತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಮಾತ್ರ ಇರುತ್ತೆ. ಅದಾದ್ಮೇಲೆ ಮತ್ತೆ ಅವನು ಪರ್ಯಾಪ್ತಿ ಪೂರ್ಣ ಆದ್ಮೇಲೆ ಅಲ್ಲಿ ಬಿಟ್ಟೋಗ್ಬಿಡುತ್ತೆ. ಅಪರ್ಯಾಪ್ತ ಅವಸ್ಥೆಯಲ್ಲಿ ಮಾತ್ರ ಇರುತ್ತೆ. ಹಾಗೆ ಹೇಳ್ಬೇಕು ನಾವು. ನಿವೃತ್ತಿ ಅಪರ್ಯಾಪ್ತ ಅಂತ ಇಲ್ಲಿ ಹೇಳಿದ್ರೆ ತಪ್ಪಾಗತ್ತೆ ಅನ್ಸುತ್ತೆ. ಬಟ್ ಹಾಗೇನು ಪೂರ್ತಿ ಎಲ್ಲ ಓದಿದೆ, ನನ್ಗೆ ಈಗ ಸಿಗ್ತಾ ಇಲ್ಲ ಅದು ನೆನಪಾಗ್ದೆ ಎಲ್ಲಿ ಓದಿದೆ ಅಂತ. ಸಿಗ್ತಾ ಇಲ್ಲ, ನೋಡುವ ನಾಳೆ ಏನಾದ್ರು ಸಿಕ್ಕಿದ್ರೆ. ಬೆಳಿಗ್ಗೆ ಒಮ್ಮೆ ಓದುವಾಗ. ಪರವಾಗಿಲ್ಲ, ಅದೇ ಅಪರ್ಯಾಪ್ತ ಅಂತಾನೆ, ನಿವೃತ್ತಿ ಅಪರ್ಯಾಪ್ತ ಅಂತ ಸಿಕ್ಕಿದ್ರೆ ನನ್ಗೆ ಹೇಳಿ. ನೋಡಿ, ಈಗ ಶುಕ್ಲ ಧ್ಯಾನದಲ್ಲಿ ಒಟ್ಟು 4 ಶುಕ್ಲ ಧ್ಯಾನಗಳಿದೆ. ಈ ಶುಕ್ಲ ಧ್ಯಾನದಲ್ಲಿ ಮೊದಲು ಏನು ಪೃಥಕ್ತ್ವ, ವಿತರ್ಕ, ವಿಚಾರ ಅಲ್ವಾ ಸುಗುಣಕ? ಏನು ಪೃಥಕ್ತ್ವ ಅಂತಂದ್ರೆ ಏನು? ಪೃಥಕ್ ಅಂದ್ರೆ ಅರ್ಥ. ಒಂದ್ ನಿಮಿಷ. ಪೃಥಕ್ತ್ವ, ವಿತರ್ಕ, ವಿಚಾರ ಸಂಕರಿತ. ಇವರು ಸುಮನ್ ದೀದಿ ಒಂದೇ ವಸ್ತುವಿನ ಯೋಚನೆ ಮಾಡದೆ ಅದನ್ನ ಬೇರೆ ಬೇರೆ ವಸ್ತುವಿನಲ್ಲಿ ಧ್ಯಾನ ಮಾಡೋದು. ದ್ರವ್ಯ ಗುಣ ಪರ್ಯಾಯ. ಏಕತ್ವ ಅಂದ್ರೆ ಒಂದೇ ಗುಣದಲ್ಲಿ ಅದರದ್ದೇ ದ್ರವ್ಯ ಪರ್ಯಾಯ ಒಂದೇ ವಸ್ತುವಿನ ಧ್ಯಾನ ಮಾಡೋದು, ಅದು ಏಕತ್ವ. ಇದು ಪೃಥಕ್ ಅಂದ್ರೆ ಒಂದರಿಂದ ಇನ್ನೊಂದು, ಇನ್ನೊಂದು, ಆತರ ಜಂಪ್ ಆಗ್ತಾ ಇರೋದು ಮನಸ್ಸಿನಲ್ಲಿ. ಧ್ಯಾನದ ವಿಷಯ, ವಸ್ತು, ಯಾವ ವಿಷಯವನ್ನು ಅವನು ಧ್ಯಾನ ಮಾಡ್ತಾನೆ ಅದರದ್ದು ಚೇಂಜ್ ಆಗ್ತಾ ಇರ್ತದೆ ಅಲ್ವಾ ಭೂಷಣ್? ಸರಿ ಇದೆ ಮೇಡಮ್. ಒಂದ್ ನಿಮಿಷ ಹೇಳ್ತೀನಿ. ಅದು ತುಂಬಾ ಇದೆ ಮೇಡಮ್ ಹೇಳ್ಬೇಕು. ಇವಾಗ ಏನ್ ಗೊತ್ತಾ, ಪೃಥಕ್ತ್ವ, ವಿತರ್ಕ, ವಿಚಾರದಲ್ಲಿ ಈಗ ನೋಡಿ, ಮೊದಲು ವಿತರ್ಕ ಅಂತಂದ್ರೆ ಯಾವ್ದೋ ಒಂದು ವಸ್ತು, ಒಂದು ಶ್ರುತ ಜ್ಞಾನ ಅಂತ ಹೇಳ್ತೀವಿ, ಸರಿನಾ? ಅಥವಾ ಅದರಲ್ಲಿ ವಿಚಾರ ಅಂತಂದ್ರೆ ಸಂಕ್ರಾಂತಿ. ವಿತರ್ಕ ಅಂದ್ರೆ ಶ್ರುತ ಜ್ಞಾನ, ವಿಚಾರ ಅಂತಂದ್ರೆ ಸಂಕ್ರಾಂತಿ. ಆ ಸಂಕ್ರಾಂತಿಲಿ 3 ಪ್ರಕಾರ ಹೇಳಿದ್ದಾರೆ: ಅರ್ಥ ಸಂಕ್ರಾಂತಿ, ವ್ಯಂಜನ ಸಂಕ್ರಾಂತಿ, 3 ಪ್ರಕಾರ: ಅರ್ಥ ಸಂಕ್ರಾಂತಿ, ವ್ಯಂಜನ ಸಂಕ್ರಾಂತಿ ಮತ್ತೆ ಯೋಗ ಸಂಕ್ರಾಂತಿ ಅಂತ, ಸರಿನಾ? ಅರ್ಥ ಸಂಕ್ರಾಂತಿ ಅಂದ್ರೆ ಏನು ಅಂತಂದ್ರೆ, ಈಗ ಧ್ಯಾನ, ಈಗ ಶ್ರುತ ಅಂತಂದ್ರೆ ಯಾವ್ದೋ ಒಂದು ವಸ್ತುವಿನ ಮೇಲೆ ನಾವು ಧ್ಯಾನ ಮಾಡ್ತಿರ್ತೀವಿ ಅಂತ ತಿಳ್ಕೊಳ್ಳಿ, ಸರಿನಾ? ಈಗ ನಾವು ಪೃಥಕ್ತ್ವ, ವಿತರ್ಕ, ವಿಚಾರದಲ್ಲಿ ಯಾವುದೇ ಒಂದು ವಸ್ತುವಿನ ಬಗ್ಗೆ, ಯಾವುದೋ ಒಂದು ಧ್ಯಾನದಲ್ಲಿ ಯಾವುದೋ ಒಂದು ನಾವು ಧ್ಯೇಯ, ಯಾವುದೋ ಒಂದು ಪದಾರ್ಥ ಮೇಲೆ ನಮ್ಮ ಧ್ಯೇಯ ಇರುತ್ತೆ. ಧ್ಯೇಯ ಯಾವುದೋ ಒಂದು ಯಾವುದೋ ಒಂದು ಪದಾರ್ಥ ನಮ್ಮ ಧ್ಯೇಯ ಇದೆ, ನಾವು ಅದ್ರ ಪ್ರತಿ ನಾವು ಧ್ಯಾನ ಮಾಡ್ತಿರ್ತೀವಿ. ಆ ಧ್ಯಾನ ಮಾಡ್ಬೇಕಾದ್ರೆ ಏನಾಗುತ್ತೆ, ಅರ್ಥ ಸಂಕ್ರಾಂತಿ ಅಂದ್ರೆ ಒಮ್ಮೆ ಅದ್ರ ದ್ರವ್ಯದ ಬಗ್ಗೆ ನಾವು ಧ್ಯಾನ ಮಾಡ್ತಿರ್ತೀವಿ, ಒಮ್ಮೆ ದ್ರವ್ಯವನ್ನು ಬಿಟ್ಬಿಟ್ಟು ಪರ್ಯಾಯದ ಬಗ್ಗೆ ನಾವು ಧ್ಯಾನ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಈ ರೀತಿ ಬದಲಾವಣೆ ಆಗ್ತಿರುತ್ತೆ. ಒಮ್ಮೆ ಪರ್ಯಾಯ, ಒಮ್ಮೆ ದ್ರವ್ಯ, ಒಮ್ಮೆ ಪರ್ಯಾಯ, ಒಮ್ಮೆ ದ್ರವ್ಯ. ಈ ರೀತಿ ಏನು ಸಂಕ್ರಮಣ ಆಗ್ತಿರುತ್ತೆ, ಅಂದ್ರೆ ಬೇರೆ ಬೇರೆ ಬದಲಾವಣೆ ಆಗ್ತಿರುತ್ತೆ. ಅದಕ್ಕೆ ಅರ್ಥ ಸಂಕ್ರಾಂತಿ ಅಂತ ಹೇಳ್ತಾರೆ.
ಇನ್ನು ವ್ಯಂಜನ ಸಂಕ್ರಾಂತಿ. ವ್ಯಂಜನ ಸಂಕ್ರಾಂತಿ ಅಂದ್ರೆ ಒಂದ್ಸಲಿ ವಚನವನ್ನು ವ್ಯಂಜನ ಅಂತ ಹೇಳ್ತಾರೆ. ಓಕೆ, ಶ್ರುತದ ಅವಲಂಬನೆಯನ್ನು ಪಡೆದು ನೋಡಿ, ವಚನವನ್ನು ನಾವು ಏನಂತ ಹೇಳ್ತಾರೆ, ವ್ಯಂಜನ ಅಂತ ಹೇಳ್ತೇವೆ. ಶ್ರುತದ ಅವಲಂಬನೆಯನ್ನು ಪಡೆದು दूसरे शुद्ध वचन का अवलंबन होता है और उसे भी छोड़कर अन्य वचन का अवलंबन होता है. ಅಂದ್ರೆ ಏನ್ ಗೊತ್ತಾ, ಈಗ ಎಕ್ಸಾಂಪಲ್ ನೀವು ಓಂ ಅನ್ನೋ ಒಂದು ಶಬ್ದದ ಅಕ್ಷರದ ಓಂ ಅನ್ನೋ ಅಕ್ಷರ ಅಥವಾ ವಚನದ ನೀವು ಏನೋ ಒಂದು ಧ್ಯಾನ ಮಾಡ್ತಿರ್ತೀರಾ ಅಂತ ತಿಳ್ಕೊಳ್ಳಿ. ಓಂ ಇದ್ದಿದ್ದು ರೀಮ್ ಅಂತ ನೀವು ಮತ್ತೆ ಬದಲಾವಣೆ ಆಗೋದು, ರೀಮ್ ಇಂದ ಪುನಃ ಓಮು ಅಥವಾ ಕ್ಲೀಮ್ ಐಮ್ ಅಂತ ಬೀಜಾಕ್ಷರಗಳೇನಿದೆ ಅಲ್ವಾ, ಈ ಬೀಜಾಕ್ಷರಗಳು ಓಂ ಬಗ್ಗೆ ಧ್ಯಾನ ಮಾಡ್ತಿದ್ದಂಗೆ ಒಂದೊಂದ್ಸಲ ರೀಮ್ಗೆ ಬದಲಾಗೋದು, ಕ್ಲೀಮ್ಗೆ ಬದಲಾವಣೆ ಆಗೋದು. ಇದಕ್ಕೆ ವ್ಯಂಜನ ಸಂಕ್ರಾಂತಿ ಅಂತ ಹೇಳ್ತಾರೆ. ಅರ್ಥ ಸಂಕ್ರಾಂತಿ ಅಂದ್ರೆ ನೀವು ಯಾವ ಒಂದು ಧ್ಯೇಯ ಮಾಡ್ಕೊಂಡಿದ್ರು ಒಮ್ಮೆ ಅದರ ಪರ್ಯಾಯದ ಚಿಂತನೆ ಮಾಡೋದು, ಚಿಂತನೆ ಎಲ್ಲ ಧ್ಯಾನ ಮಾಡೋದು, ಒಮ್ಮೆ ಅದರದ ದ್ರವ್ಯದ ಬಗ್ಗೆ ಚಿಂತನೆ ಮಾಡೋದು, ಒಮ್ಮೆ ಅದರ ಪರ್ಯಾಯದ ಬಗ್ಗೆ ಚಿಂತನೆ ಮಾಡೋದು, ಧ್ಯಾನ ಮಾಡೋದು. ಇದಕ್ಕೇನ್ ಹೇಳ್ತಾರೆ, ಅರ್ಥ ಸಂಕ್ರಾಂತಿ. ಇನ್ನು ವ್ಯಂಜನ ಸಂಕ್ರಾಂತಿ ಅಂದ್ರೆ ಅದನ್ನ ಹೇಳಿದ್ನಲ್ಲ ಈಗ ಅಷ್ಟೇ, ಓಂ ಬಗ್ಗೆ ಧ್ಯಾನ ಮಾಡ್ತಿದ್ರೆ ರೀಮ್ಗೆ ಹೋಗೋದು, ರೀಮ್ ಬಗ್ಗೆ ಧ್ಯಾನ ಮಾಡ್ತಿದ್ರೆ ಓಂ ಈ ತರ ಬದಲಾವಣೆ ಆಗೋದು. ಇನ್ನು ಯೋಗ ಸಂಕ್ರಾಂತಿ ಮೂರನೇದು. ಯೋಗ ಸಂಕ್ರಾಂತಿ ಅಂದ್ರೆ ಈ ಮನೋಯೋಗವನ್ನು ಬಿಟ್ಟು ವಚನ ಯೋಗವನ್ನು ಗ್ರಹಣ ಮಾಡೋದು, ಅರ್ಥ ಆಯ್ತಲ್ಲ. ಇನ್ನು ವಚನವನ್ನು ಬಿಟ್ಟು ಕಾಯೋಗವನ್ನು ಗ್ರಹಣ ಮಾಡೋದು, ಇದಕ್ಕೇನ್ ಹೇಳ್ತಾರೆ, ಯೋಗ ಸಂಕ್ರಾಂತಿ ಅಂತ ಹೇಳ್ತಾರೆ. ಇದು ಅತ್ಯಂತ ಸೂಕ್ಷ್ಮವಾಗಿ ನಡೀತಾ ಇರುತ್ತೆ. ಈಗ ನೀವು ಕೇಳ್ಬೋದು, ವಚನ ಅಂತ ನಾವು ಆಡೋದೇ ಇಲ್ಲ ಮತ್ತೆ ಹೆಂಗೆ ಅಂತ. ಬಟ್ ಸ್ಟಿಲ್ ಆ ವಚನ ಯೋಗ ಅದು ಅಷ್ಟು ಸೂಕ್ಷ್ಮವಾಗಿ ಅಲ್ಲಿ ಆ ಧ್ಯಾನ ಮಾಡ್ಬೇಕಾದ್ರೆ ಅಲ್ಲಿ ಯೋಗದ ಈ ಮನೋಯೋಗ, ವಚನ ಯೋಗ, ಕಾಯೋಗ ಮೂರುದ್ರು ಏನಾಗ್ತಿರುತ್ತೆ ಅಂದ್ರೆ ಉಪಯೋಗ ಆಗ್ತಿರುತ್ತೆ. ಒಮ್ಮೆ ವಚನ, ಒಮ್ಮೆ ಮನೋಯೋಗ, ಒಮ್ಮೆ ಕಾಯೋಗ, ಈ ರೀತಿ. ಸೊ ಇದು ಆಯ್ತು. ಇನ್ನು ಏಕತ್ವ ವಿತರ್ಕ ಅವಿಚಾರ ಅಂತ ಎರಡನೇದು ಶುಕ್ಲ ಧ್ಯಾನ. ಯಾವಾಗ ಎರಡನೇ ಶುಕ್ಲ ಧ್ಯಾನ 12ನೇ ಗುಣಸ್ಥಾನದಲ್ಲಿ ಮಾಡ್ತಾರಲ್ವಾ, ಈ ಶುಕ್ಲ ಧ್ಯಾನದಲ್ಲಿ 3 ಯೋಗದಲ್ಲಿ ಯಾವ್ದಾದ್ರು ಒಂದು ಯೋಗದೊಂದಿಗೆ ಮಾತ್ರ ಧ್ಯಾನ ಆಗತ್ತೆ. ಇಲ್ಲ ಮನೋಯೋಗ, ಇಲ್ಲ ವಚನ ಯೋಗ, ಇಲ್ಲ ಕಾಯೋಗ. ಓಕೆ, ಅಷ್ಟೇ ಅಲ್ಲ, ಅದರೊಂದಿಗೆ ಇದು ನೋಡಿ ವಿತರ್ಕ ಅವಿಚಾರ ಅಂತ ಕೊಟ್ಟಿದ್ದಾರಲ್ವ, ಹಾಗಾಗಿ ಅರ್ಥ, ವ್ಯಂಜನ ಮತ್ತೆ ಯೋಗದ ಸಂಕ್ರಾಂತಿಯ ರಹಿತವಾಗಿರುತ್ತದೆ. ನೋಡಿ, ಮೊದಲು ಈ ಎರಡನೇ ಒಂದು ಶುಕ್ಲ ಧ್ಯಾನದಲ್ಲಿ ಯಾವ್ದಾದ್ರು ಒಂದು ಯೋಗ ಮಾತ್ರ, ಒಂದು ಯೋಗದಿಂದ ಮಾತ್ರ ಧ್ಯಾನ ಆಗ್ತಿರುತ್ತೆ. 3 ಯೋಗದಲ್ಲಿ ಯಾವ್ದಾದ್ರು ಒಂದು ಯೋಗದಿಂದ ಮಾತ್ರ ಧ್ಯಾನ ಆಗ್ತಿರುತ್ತೆ. ಮತ್ತು ಆ ಯೋಗ ಬದಲಾವಣೆನೂ ಆಗೋದಿಲ್ಲ, ಅರ್ಥನೂ ಬದಲಾವಣೆ ಆಗಲ್ಲ, ವ್ಯಂಜನನೂ ಬದಲಾವಣೆ ಆಗೋದಿಲ್ಲ, ಯೋಗನೂ ಬದಲಾವಣೆ ಆಗೋದಿಲ್ಲ. ಅದರ ಸಂಕ್ರಾಂತಿಯ ರಹಿತವಾಗಿ ಏಕತ್ವ ವಿತರ್ಕ ಅವಿಚಾರ ಶುಕ್ಲ ಧ್ಯಾನವು ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಪೃಥಕ್ತ್ವ ಅಂದ್ರೆ ಏನ್ ಗೊತ್ತಾ, ಬೇರೆ ಬೇರೆ ಅಂತ. ಒಮ್ಮೆ ಅರ್ಥ ಸಂಕ್ರಾಂತಿಯಲ್ಲಿ ಬದಲಾವಣೆ ಆಗೋದು, ವ್ಯಂಜನ ಸಂಕ್ರಾಂತಿಯಲ್ಲಿ ಬದಲಾವಣೆ ಆಗೋದು, ಯೋಗ ಸಂಕ್ರಾಂತಿಯಲ್ಲಿ ಬದಲಾವಣೆ ಆಗೋದು. ಓಕೆ, ಒಮ್ಮೆ ದ್ರವ್ಯ, ಒಮ್ಮೆ ಪರ್ಯಾಯ. ಸೊ ಇದು ಪೃಥಕ್ಕ ವಿತರ್ಕ ವಿಚಾರ ಅಂತ ಹೇಳ್ತಾರೆ. ಓಕೆ, ಇನ್ನು ವಿತರ್ಕ ಅಂದ್ರೆ ಅದೇ ಶ್ರುತಜ್ಞಾನ. ಇನ್ನು ಇಲ್ಲಿ ಏಕತ್ವ ವಿತರ್ಕ ಅವಿಚಾರ. ಇಲ್ಲಿ ಏಕತ್ವ ಅಂತಂದ್ರೆ ಇಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ, ಭಿನ್ನ ಭಿನ್ನತೆ ಇರೋದಿಲ್ಲ, ಅದಕ್ಕೆ ಏಕತ್ವ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಾಯೋಗ ಇದ್ರೆ ಕಾಯೋಗ ಮಾತ್ರ ಇರುತ್ತೆ, ವಚನ ಇದ್ರೆ ವಚನ ಯೋಗ ಮಾತ್ರ ಇರುತ್ತೆ. ಮತ್ತೆ ಯಾವುದೇ ಒಂದು ಯಾವ ಒಂದು ಧ್ಯೇಯ ಇದು, ಆ ಧ್ಯೇಯದಲ್ಲೂ ಬದಲಾವಣೆನೂ ಆಗೋದಿಲ್ಲ. ಪರ್ಯಾಯ ಇದ್ರೆ ಪರ್ಯಾಯದೇ ಇರುತ್ತೆ, ದ್ರವ್ಯ ಇದ್ರೆ ದ್ರವ್ಯದೇ ಧ್ಯಾನ ಇರುತ್ತೆ. ಅಲ್ಲಿ ಅರ್ಥ ಸಂಕ್ರಾಂತಿನೂ ಇಲ್ಲ, ವ್ಯಂಜನ ಸಂಕ್ರಾಂತಿನೂ ಇಲ್ಲ, ಯೋಗ ಸಂಕ್ರಾಂತಿನೂ ಇಲ್ಲ. ಆದ್ರಿಂದ ಇಲ್ಲಿ ಏಕತ್ವ ವಿತರ್ಕ ಅವಿಚಾರ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಮೂರನೇದು ಸೂಕ್ಷ್ಮ ಕ್ರಿಯಾ ಪ್ರತಿಪಾತಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೂಕ್ಷ್ಮ ಕ್ರಿಯಾ ಪ್ರತಿಪಾತಿ ಅಂದ್ರೆ ಏನು? ಇದು ಯಾರಿಗೆ ಆಗತ್ತೆ ಅಂದ್ರೆ 13ನೇ ಗುಣಸ್ಥಾನದಲ್ಲಿ ಆಗತ್ತೆ. ಯಾವಾಗ ಸಯೋಗ ಕೇವಲಿಗಳು ಇದಾರಲ್ವಾ, ಅರಿಯಂತ ಭಗವಂತರು, ಅವರು ಆಯುಕರ್ಮ ಇನ್ನೇನು ಅಂತರ್ಮೂರ್ತ ಮಾತ್ರ ಶೇಷ ಉಳ್ಕೊಳ್ಳುತ್ತೆ. ಆಗ ಎಲ್ಲಾ ಪ್ರಕಾರದ ಮನೋಯೋಗ, ವಚನ ಯೋಗ ಮತ್ತು ಕಾಯೋಗ ಇವುಗಳನ್ನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಒಂದ್ ನಿಮಿಷ, ಸೂಕ್ಷ್ಮ ಕ್ರಿಯಾ ಪ್ರತಿಪಾತಲ್ಲಿ ಏನಾಗತ್ತೆ ಅಂತಂದ್ರೆ, ತಿಳ್ಕೊಳ್ಳಿ, ಇವರು ಆಯುಕರ್ಮದಿಂದ ಅಂತರ್ಮೂರ್ತ ಉಳ್ಕೊಂಡಿರ್ಬೇಕಾದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಮನೋಯೋಗ, ವಚನ ಯೋಗ ಮತ್ತು ಬಾದರ ಕಾಯೋಗವನ್ನು ಬಿಟ್ಟು ಸೂಕ್ಷ್ಮ ಕಾಯೋಗ ಮಾತ್ರ ಉಳ್ಕೊಳ್ಳುತ್ತೆ. ಅರ್ಥ ಆಯ್ತಲ್ವಾ? ಈ 3 ಯೋಗಗಳಲ್ಲಿ, ಯೋಗ ಅಂತಂದ್ರೆ ಈ ಮನವಚನ ಕಾಯದ ನಿಮಿತ್ತದಿಂದ ಆತ್ಮನಲ್ಲಿ ಏನು ಪರಿಸ್ಪಂದನೆ ಆಗ್ತಿರುತ್ತಲ್ವಾ, ಆ ಪರಿಸ್ಪಂದನೆಯನ್ನ ಮನದಿಂದ ಮತ್ತು ವಚನದಿಂದ ಆಗುವಂತ ಪರಿಸ್ಪಂದನೆ ಅಂತೂ ಪೂರ್ತಿ ಏನಾಗುತ್ತೆ, ಬಿಟ್ಟು ಹೋಗುತ್ತೆ. ಆದರೆ ಕಾಯದಿಂದ ಏನವ್ರ ಪರಿಸ್ಪಂದನೆ ಆಗ್ತಿತ್ತು, ಆ ಪರಿಸ್ಪಂದನೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅರ್ಥ ಆಗ್ತಿದಿಲ್ವಾ? ಬಾದರ ಕಾಯೋಗವನ್ನು ತ್ಯಾಗ ಮಾಡಿ ಅದನ್ನು ಸೂಕ್ಷ್ಮ ಕಾಯೋಗ ಆಗಿ ಅವರು ಮಾಡ್ಕೊಳ್ತಾರೆ. ಈ ರೀತಿ ಮಾಡ್ಕೊಳ್ಳಲು ಯಾವ ಒಂದು ಧ್ಯಾನ ಆಗುತ್ತದೆ, ಅದಕ್ಕೆ ಸೂಕ್ಷ್ಮ ಕ್ರಿಯಾ ಪ್ರತಿಪಾತ ಧ್ಯಾನ
ಈ ಸೂಕ್ಷ್ಮ ಕ್ರಿಯೆ ಪ್ರತಿಪಾತ ಧ್ಯಾನ ಎಲ್ಲಿ ಆಗುತ್ತೆ ಅಂತಂದ್ರೆ 13ನೇ ಗುಣಸ್ಥಾನದ ಅಂತ್ಯದಲ್ಲಿ ಅಂತಂದ್ರೆ ಇನ್ನೇನು ಅಂತರ್ಮೂರ್ತ ಶೇಷ ಉಳ್ಕೊಂಡಿರುತ್ತೆ ಅವಾಗ ಆಗುತ್ತೆ. ಓಕೆ, ಸೂಕ್ಷ್ಮ ಕ್ರಿಯಾ ಪ್ರತಿಪಾತ ನೋಡಿ. ಸೂಕ್ಷ್ಮ ಅಂತಂದ್ರೆ ಏನಂದ್ರೆ ಈ ಸೂಕ್ಷ್ಮ ಅಂದ್ರೆ ಸೂಕ್ಷ್ಮ, ಆಮೇಲೆ ಕ್ರಿಯಾ ಅಂತಂದ್ರೆ ಯೋಗ. ಕ್ರಿಯಾ ಅಂದ್ರೆ ಏನು ಇಲ್ಲಿ ಯೋಗ. ಪ್ರತಿಪಾತ ಕ್ರಿಯಾ, ಸೂಕ್ಷ್ಮ ಕ್ರಿಯಾ ಪ್ರತಿಪಾತ. ಪ್ರತಿಪಾತದಲ್ಲಿ ಇಲ್ಲಿ ಅಪ್ರತಿಪಾತ ಅಂತ ಅವರು ಅರ್ಥ ತಗೊಂಡಿದ್ದಾರೆ. ಸೂಕ್ಷ್ಮ ಕ್ರಿಯಾ ಪ್ರತಿಪಾತ, ಪ್ರತಿಪಾತ ಅಂದ್ರೆ ಬೀಳೋದು. ಅಪ್ರತಿಪಾತ ಅಂದ್ರೆ ಬೀಳೋದು. ಓಕೆ ನೋಡಿ, ಒಂದ್ ನಿಮಿಷ ಇನ್ನೊಂದ್ಸಲಿ ಹೇಳ್ತೀನಿ ಕೇಳಿ, ದಯವಿಟ್ಟು ಕ್ಷಮಿಸಿ. ಪ್ರತಿಪಾತ ಅಂದ್ರೆ ಬೀಳೋದು, ಅಪ್ರತಿಪಾತ ಅಂದ್ರೆ ಬೀಳದೆ ಇರೋದು. ಅಂದ್ರೆ ಇಲ್ಲಿ ಏನಂತ ಹೇಳಿದಾರೆ ಅಂದ್ರೆ ಸೂಕ್ಷ್ಮ ಕ್ರಿಯಾ ಅಪ್ರತಿಪಾತ್, ಅದನ್ನ ಒಟ್ಟಿಗೆ ಹೋದಾಗ ನಾವು ಸೂಕ್ಷ್ಮ ಕ್ರಿಯಾ ಪ್ರತಿಪಾತಿ ಅಂತ ನಮ್ಗೆ ಅನ್ಸುತ್ತೆ. ಬಿಡಿಸಿದಾಗ ಸೂಕ್ಷ್ಮ ಕ್ರಿಯಾ ಅಪ್ರತಿಪಾತಿ ಅಂತ ಅರ್ಥ ಬರುತ್ತೆ. ಅಪ್ರತಿಪಾತಿ ಅಂತ ಅರ್ಥ ಬರುತ್ತೆ. ಆಗ ಈ ಶಬ್ದದ ಅರ್ಥದಲ್ಲಿ ನಾವ್ ಏನ್ ಅರ್ಥ ತಗೊಬೇಕು ಅಂತಂದ್ರೆ, ಸೂಕ್ಷ್ಮ ಅಂದ್ರೆ ಸೂಕ್ಷ್ಮ, ಕ್ರಿಯಾ ಅಂದ್ರೆ ಯೋಗ. ಈ ಯೋಗದ ಸೂಕ್ಷ್ಮ ಯೋಗ ಮಾತ್ರ ಎಲ್ಲಿ. ಓಕೆ, ನೋಡಿ ಸೂಕ್ಷ್ಮ ಕ್ರಿಯಾ, ಒಂದ್ ನಿಮಿಷ. ಅಪ್ರತಿಪಾತ ಅಂದ್ರೆ ನೋಡಮ್ಮ ಇಷ್ಟೇ, ಸೂಕ್ಷ್ಮ ಯೋಗ ಮಾತ್ರ ಉಳ್ಕೊಳ್ಳುತ್ತೆ. ಅದ್ರೊಟ್ಟಿಗೆ ಇನ್ನು ಅವರು ಕೆಳಗಡೆ ಬೀಳೋದಿಲ್ಲ, ಇನ್ನು ಮೇಲೇನೆ ಹೋಗ್ತಾರೆ ಅಂತ. ಅಪ್ರತಿಪಾತಿ ಅಂದ್ರೆ ಅದಕ್ಕಿಂತ ಅವ್ರು ಇನ್ನು ಕೆಳಗಡೆ ಹೋಗೋದಿಲ್ಲ, ಇನ್ನು ಮೇಲೇನೆ ಹೋಗ್ತಾರೆ ಅಂತ. ಅದಕ್ಕೆ ಸೂಕ್ಷ್ಮ ಕ್ರಿಯಾ ಅಪ್ರತಿಪಾತಿ. ಅದಾದ್ಮೇಲೆ 4ನೇದು ವಿಪರೀತ ಕ್ರಿಯಾ ನಿವೃತ್ತಿ. ವಿಪರೀತ ಕ್ರಿಯಾ ನಿವೃತ್ತಿ ಅಂತ. ಇದು ಎಷ್ಟನೇ ಗುಣಸ್ಥಾನದಲ್ಲಿ ಆಗತ್ತೆ ಅಂದ್ರೆ 14ನೇ ಗುಣಸ್ಥಾನದಲ್ಲಿ 4ನೇ ಶುಕ್ಲ ಧ್ಯಾನ ಆಗೋದು. ಸೊ 14ನೇ ಗುಣಸ್ಥಾನದಲ್ಲಿ ಏನಾಗುತ್ತೆ ಅಂತಂದ್ರೆ ಉಪರತ್ ಕ್ರಿಯಾ ಅನಿವೃತ್ತಿ ಅಂತಂದ್ರೆ ನೋಡಿ, ವಿಶೇಷ ರೂಪದಿಂದ ಉಪರತ್, ಅಂದ್ರೆ ವಿಶೇಷ ರೂಪದಿಂದ, ವಿಪರೀತ ಕ್ರಿಯಾ ನಿವೃತ್ತಿ ಅಂತ. ಅದ್ರಲ್ಲಿ ಶಬ್ದಗಳನ್ನು ಅವರು ಭೇದ ಮಾಡಿದಾಗ ಏನಂತ ಅರ್ಥ ಬರುತ್ತೆ ಅಂದ್ರೆ, ಅಂದ್ರೆ ವಿಶೇಷ ರೂಪದಿಂದ, ಉಪರತ್ ಅಂದ್ರೆ ದೂರ ಆಗಿದೆ. ಏನ್ ದೂರ ಆಗಿದೆ? ಕ್ರಿಯಾ ಅಂದ್ರೆ ಏನಂತ ನಾನು ಹೇಳಿದೆ, ಯೋಗ ಅಂತ. ಸೊ ವಿಶೇಷ ರೂಪದಿಂದ ದೂರ ಆಗಿದೆ ಯಾವುದು? ಯೋಗ. ಯಾವ ಯೋಗ? ಈಗೇನ್ ಸೂಕ್ಷ್ಮ ಕಾಯೋಗ ಮಾತ್ರ ಉಳ್ಕೊಂಡಿತ್ತಲ್ವಾ, ಆ ಸೂಕ್ಷ್ಮ ಕಾಯೋಗನು ದೂರ ಆಯ್ತು. ಆಯ್ತಾ? ಈ ಸೂಕ್ಷ್ಮ ಕಾಯೋಗ ದೂರ ಆದಾಗ ಅವರಿಗೆ ವಿಪರೀತ ಕ್ರಿಯಾ ಅಂತ ಹೇಳ್ತಾರೆ. ಇನ್ನು ವಿಪರೀತ ಕ್ರಿಯಾದಲ್ಲಿ ಅನಿವೃತ್ತಿ. ಒಂದ್ ನಿಮಿಷ, ಅನಿವೃತ್ತಿ ಕ್ರಿಯಾ ಓಕೆ. ಇಲ್ಲಿ ಇಷ್ಟೇ ಏನಂತಂದ್ರೆ ಅನಿವೃತ್ತಿ ಈ ಪದದ ಅರ್ಥನ ನೋಡ್ಬೇಕು. ಇಲ್ಲಿ ಮುಖ್ಯವಾಗಿ ಅರ್ಥ ಏನ್ ತಗೊಬೇಕು ಅಂತಂದ್ರೆ ನೋಡಿ, ಯಾವ ಒಂದು ಸೂಕ್ಷ್ಮ ಒಂದು ಕಾಯೋಗ ಇತ್ತಲ್ವಾ, ಅದನ್ನು ಸಹ ಅವ್ರು ಏನ್ ಮಾಡಿದ್ದಾರೆ, ದೂರ ಮಾಡಿದ್ದಾರೆ. ಕ್ರಿಯಾಯೋಗ ಯಾರ ಒಂದು ಸೂಕ್ಷ್ಮ ನೋಡಿ, ಕೊನೆಯಲ್ಲಿ ಏನು ಸೂಕ್ಷ್ಮ ಕಾಯೋಗ ಇತ್ತಲ್ವಾ, ಅದನ್ನು ಸಹ ದೂರ ಆಗಿದೆಯೋ ಅದಕ್ಕೇನ್ ಹೇಳ್ತಾರೆ, ಸೂಕ್ಷ್ಮ ಕ್ರಿಯಾ ವಿಪರೀತ ಕ್ರಿಯಾ ನಿವೃತ್ತಿ ಅಂತ ಹೇಳ್ತಾರೆ. ವಿಪರೀತ ಅಂತಂದ್ರೆ ನೋಡಿ, ಉಪರತ್ ಅಂತಂದ್ರೆ ದೂರ ಆಗಿದೆ, ಕ್ರಿಯಾ ಅಂತಂದ್ರೆ ಯೋಗ. ಯೋಗವು ಸಹ ಯಾರಿಗೆ ದೂರ ಆಗಿದೆ, ಆ ಯೋಗವನ್ನು ಸಹ ದೂರ ಮಾಡಲು ಯಾವ ಒಂದು ಶುಕ್ಲ ಧ್ಯಾನ ಮಾಡಲಾಗುತ್ತದೆ, ಅದಕ್ಕೆ ವಿಪರೀತ ಕ್ರಿಯಾ ನಿವೃತ್ತಿ ಧ್ಯಾನ ಅಂತ ಹೇಳ್ತಾರೆ. ಇದು 14ನೇ ಗುಣಸ್ಥಾನದಲ್ಲಿ ಆಗತ್ತೆ ಸುಗುಣಕ. ಅರ್ಥ ಆಯ್ತಲ್ವಾ? ಬೇಕಾದ್ರೆ ನಾಳೆ ಇನ್ನೊಂದ್ಸರಿ ಹೇಳ್ತೇನೆ. ನನ್ಗೆ ಅದು ಪದಗಳು ಹೊಡೆದು ಅರ್ಥ ಹೇಳಕ್ ಆಗ್ತಿಲ್ಲ, ಹಾಗಾಗಿ ಅದೇ ಪದಗಳದ್ದೇ ಸ್ವಲ್ಪ ಅರ್ಥ ತಿಳಿವಾ ಅಂತ ನಾಳೆ ಇನ್ನೊಂದ್ಸಲಿ ಚೆಕ್ ಮಾಡಿ ಹೇಳ್ತೀನಿ ನಿಮ್ಗೆ. ಅನಿವೃತ್ತಿ ಅಂದ್ರೆ ಏನು, ಅದ್ರ ಮೇಲೆ ಅಪ್ರತಿಪಾತಿ ಅಂದ್ರೆ ಏನು, ಅದನ್ನ ಇನ್ನೊಂದ್ಸಲಿ ಕ್ಲೀನ್ ಆಗಿ ತಿಳ್ಕೊಂಡು ಹೇಳ್ತೀನಿ. ನಾನು ಮರ್ತ್ಬಿಟ್ಟಿದ್ದೀನಿ, ಮುಂದೆ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ ದ್ರವ್ಯ ಸಂಗ್ರಹ ಮಾಡ್ಬೇಕಾದ್ರೆ, ಈಗ ಮರ್ತೋಗಿದೆ. ಹೇಳ್ತೀನಿ ನಾವು ಚೆಕ್ ಮಾಡಿ. ಓಕೆ, ನೆಕ್ಸ್ಟ್ ಮತ್ತೆ ಇನ್ನೇನಾದ್ರೂ ಪ್ರಶ್ನೆ ಇದೆಯಾ? ಬೇಗ ಕೇಳಿ. ಸುಮಾರಾಣಿ ಅವ್ರಿಗೆ ಏನಾದ್ರು ಪ್ರಶ್ನೆ ಇದೆಯಾ? ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ ಅಮ್ಮ. ಪಾರ್ಶ್ವನಾಥರಿಗೆ ಉಪಸರ್ಗ ಆಗಿದ್ದು ಮೊದಲಿನ ಶುಕ್ಲ ಧ್ಯಾನ 8ನೇ ಗುಣಸ್ಥಾನದಲ್ಲಿಯಾ? ಅದು ಗೊತ್ತಿಲ್ಲ ಮೇಡಮ್, ಅದ್ ಹೆಂಗ್ ಹೇಳಕ್ಕಾಗತ್ತೆ? ಅವರು ಧ್ಯಾನಾವಸ್ಥೆಯಲ್ಲಿ ಇದ್ರು ಅಂತ ಹೇಳಿ ಬರ್ತದಲ್ಲ, ಮೊದಲನೇ ಶುಕ್ಲ ಧ್ಯಾನ ಅಂತ ಬರ್ತದಲ್ಲ. ಹೌದಾ? ಏನೋ ನನಗ್ ಗೊತ್ತಿಲ್ಲ, ಅದು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಅದು ಕೊಟ್ಟಿದಾರ ಅವರಲ್ಲಿ ಯಾವ ಶುಕ್ಲ ಧ್ಯಾನ ಮಾಡ್ತಿದ್ರು ಅಂದ್ರೆ ಉಪಸರ್ಗ ಆಗ್ಬೇಕಾದ್ರೆ ಅವರಲ್ಲಿ ಯಾವ ಧ್ಯಾನ ಆಯ್ತು ಅದನ್ನು ಕೊಟ್ಟಿದಾರ? ನಾನು ಇವತ್ತೇ ಕೇಳಿದೆ. ಇದಕ್ಕೆ ಶುಕ್ಲ ಧ್ಯಾನಕ್ಕೆ ಹೋದ್ಮೇಲೆ ಅವರಿಗೆ ಉಪಸರ್ಗ ಆಗುದು. ಓಕೆ, ಫೈನ್. ಓಕೆ,
ಬಟ್ ಹಂಗ ಹೇಳಕ್ ಆಗಲ್ಲಮ್ಮ. ಅವ್ರ ಅಂತರಂಗದಲ್ಲಿ ಯಾವ ಧ್ಯಾನ ಇತ್ತು ಅಂತ ನಾವು ಹಂಗ ಹೇಳಕ್ ಕೇವಲಿಗಳು ಹೇಳ್ಬೋದು ಅಷ್ಟೇ, ಬೇರೆ ಯಾರು ಹೇಳಕ್ ಸಾಧ್ಯ ಇಲ್ಲ. ಅಥವಾ ಶಾಸ್ತ್ರದ ಎಲ್ಲಾರು ಕೊಟ್ಟಿದ್ರೆ ಏನೋಪ್ಪ, ನಾನ್ ಇವತ್ತೇ ಫಸ್ಟ್ ಟೈಮ್ ಕೇಳಿದ್ದು. ಇರ್ಬೇಕದು ಬಹುಶಃ ಮಹಾಪುರಾಣ ಇದರಲ್ಲಿ, Okay. ಮಹಾಪುರಾಣದಲ್ಲಿ ಶ್ಲೋಕದಿದ್ರೆ ನೋಡ್ಬೋದು. ಓಕೆ, ಇನ್ನೇನಾದ್ರೂ ಪ್ರಶ್ನೆ ಇದೆಯಾ? ಜಯಚಿನೇಂದ್ರ ಸರ್. ಹೇಳಿ ಮೇಡಮ್. ಸರ್, ಮರಣದ ಹೊತ್ತಲ್ಲಿ ಈಗ ಮಂದ ಕಷಾಯ ಇದ್ದವರು ಮರಣದ ಸಮಯದ ಹತ್ರ ಬರುವಾಗ ಅವರಿಗೆಲ್ಲ ತೀವ್ರ ಸಂಕ್ಲೇಶ ಪರಿಣಾಮ ಏನಾದ್ರು ಅಂದ್ರೆ ಮಂದ ಕಷಾಯ ಹೋಗಿ ತೀವ್ರತೆ ಕಷಾಯಗಳ ತೀವ್ರತೆ ಬಂದ್ರೆ Okay. ಅವರದ್ದು ಗುಣಸ್ಥಾನ ಏನಾದ್ರು ಕಡಿಮೆ ಬರ್ತದೆ ಸರ್, ಹಾಗೇನಾದ್ರು ಉಂಟಾ? ಅಂದ್ರೆ ಸಮ್ಯಕ್ ದೃಷ್ಟಿ ಇದಾನೆ. ಹೌದು ಹೌದು, 4ನೇ ಗುಣಸ್ಥಾನ ವರ್ತಿ ಜೀವಿ. ಓಕೆ, ತೀವ್ರ ಕಷಾಯ ಅಂತನಾ? ಮರಣದ ಸಮಯದಲ್ಲಿ ದ್ವೀಪಾಯ ಮುನಿಗೆ ಹಾಗೆ ಬರುತ್ತಲ್ಲ. ಅದೇ ನಾನು ಅದೇನೆ ಹೇಳಕ್ಕ ಅಂತ ಬಂದೆ. ಅದೇ ಸುಗುಣಕ್ಕವ್ರೆ, ಈಗ ಏನಂತಂದ್ರೆ ಅವ್ರು ಕೇಳಿದ ಪ್ರಶ್ನೆ ಸಮ್ಯಕ್ ದೃಷ್ಟಿ ಇದಾನೆ, ಬಟ್ ಮರಣದ ಸಮಯದಲ್ಲಿ ನಂಗೆ ತೀವ್ರ ಕಷಾಯ ಉತ್ಪನ್ನ ಆದ್ರೆ ಹೇಗೆ ಅಂತ. ಬಟ್ ಆಕ್ಚುಲಿ ನೋಡಿ, ಸಮ್ಯಕ್ ದೃಷ್ಟಿ ಇರೋನು ಮಂದ ಕಷಾಯ ಇರ್ತಾನೆ ಅಲ್ವಾ? ಇನ್ನು ಒಮ್ಮೊಮ್ಮೆ ತೀವ್ರ ಕಷಾಯ ಆಗುತ್ತೆ ನೋಡಿ. ತೀವ್ರ ಕಷಾಯದ ತೀವ್ರತೆ ಏನಿದೆ ಅಲ್ವಾ, ತೀವ್ರತೆ ಈ ಲೇಷಾಗೆ ಸಂಬಂಧಪಟ್ಟಿದ್ದು. ಇನ್ನು ಡ್ಯೂರೇಷನ್ ಏನಿದೆಯಲ್ವಾ, ಡ್ಯೂರೇಷನ್ ಈ ಅನಂತಾನುಮತಿ ಅಪ್ರತ್ಯಾಖ್ಯಾನ ಪ್ರತ್ಯಾಖ್ಯಾನ ಅಂತ ನಾವು ಹೇಳ್ತೀವಲ್ವಾ, ಇದು ಏನು ಡ್ಯೂರೇಷನ್ಗೆ ಸಂಬಂಧಪಟ್ಟಿದ್ದು. ಓಕೆ, ಇನ್ನು ಲೇಷ ತೀವ್ರತೆಗೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ಈಗ ಎಕ್ಸಾಂಪಲ್ ದೀಪಾಯನ ಮುನಿಗೆ ಅವರು ಏನು 6ನೇ ಗುಣಸ್ಥಾನದಲ್ಲಿ ಇರುವಂತ ಮುನಿ, ಅವರಿಗೆ ತೇಜಸ್ ರಿದ್ಧಿನೂ ಪ್ರಾಪ್ತಿಯಾಗಿತ್ತು. ಬಟ್ ಅವರು ಅಂತಿಮ ಸಮಯದಲ್ಲಿ ಅವ್ರಿಗೆ ತೀವ್ರ ಕ್ರೋಧ ಕಷಾಯ ಆಗಿರೋದ್ರಿಂದ ಅವರ ಎಡಭುಜದಿಂದ ತೇಜಸ್ಕ ಶರೀರ ಹೋಗಿ ದ್ವಾರಿಕನ ಸುಟ್ಟು ಅವ್ರನ್ನ ಸುಟ್ಟಾಕ್ತು. ಆದ್ರೆ ನಾನು ಓದಿರೋ ಪ್ರಕಾರ ಅವರು ದೇವಗತಿಗೆ ಹೋದ್ರು ಅಂತ ನಾನು ಓದಿದ್ದೇನೆ. ಅವ್ರಿಗೆ ದೇವಗತಿನೂ ಪ್ರಾಪ್ತಿಯಾಗಿದೆ ಅಂತ ನಾನು ಓದಿದ್ದೇನೆ. ಹೌದು, ಅಗ್ನೇಂದ್ರ ಆಗಿ ಹುಟ್ಟಿದ ಅಂತ ಬರ್ತದೆ. ಸೊ ದುರ್ಗಂತಿ ತೀವ್ರ ಕಷಾಯ ಅಂತಂದ್ರೆ ನೋಡಿ, ಸಮ್ಯಕ್ ಒಂದ್ ಬಿಟ್ಟು ಹೋಗ್ಬಾರ್ದು ಅಷ್ಟೇ ಮೇಡಮ್. ಅಕಸ್ಮಾತ್ ಸಮ್ಯಕ್ ಬಿಟ್ಟು ಹೋಗಿದ್ರೆ ಆಗ ಅವ್ರಿಗೆ ಮುಂಚೆ ಎಲ್ಲಿ ಆಯು ಬಂದಾಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಮುಂಚೆ ಅವ್ರಿಗೆ ಏನಾದ್ರು ಲೈಕ್ ದೇವಾಯುನೇ ಆಗಿದೆ ಅಂತ ತಿಳ್ಕೊಳ್ಳಿ, ಅಂತಿಮ ಸಮಯದಲ್ಲಿ ಏನಾದ್ರು ಒಂದು ಸಮ್ಯಕ್ತ ಬಿಟ್ಟು ಹೋದ್ರೆ ಆಗ ಅವರು ಇದು ಭವನವಾಸಿ ವೆಂತರವಾಸಿ ಆಗಿ ಹುಡ್ತಾರೆ. ಬಟ್ ಕಷಾಯ ಅಂತ ಹೇಳಿದ್ರಲ್ವಾ, ಅಂತಿಮ ಸಮಯದಲ್ಲಿ ಏನಾದ್ರು ತೀವ್ರ ಕಷಾಯ ಆದ್ರೆ ಹೇಗೆ ಅಂತ ಅದು ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಮೇಡಮ್. ಸಮ್ಯಕ್ ದೃಷ್ಟಿ ಇದೇನೆ, ಮರಣ ಸಮಯದಲ್ಲಿ ಅವನಿಗೆ ತೀವ್ರ ಕಷಾಯ ಆದ್ರೆ ಏನಾಗುತ್ತೆ ಅಲ್ವಾ? ಸರ್, ಈಗ ಅವನು ಅಂದ್ರೆ ಸಮ್ಯಕ್ತದಲ್ಲಿ ಇರ್ತಾನೆ, ಅನಂತಾನುಬಂಧಿ ಎಲ್ಲ ಉಪಶಮನದಲ್ಲಿ ಇರ್ತದೆ. ಆಗ ಸಾಯು ಹೊತ್ತಿಗೆ ಯಾರಾದ್ರೂ ಅವನಿಗೆ ಆಗದವ್ರು ಬರ್ತಾರೆ. ಆ ಹೊತ್ತಿಗೆ ಆಗುವಾಗ ಅವನಿಗೆ ಏನಾದ್ರೂ ನೆನಪು ಬಂದು ಅನಂತಾನುಬಂಧಿ ಕ್ರೋಧ ಏನಾದ್ರು ಬಂದ್ರೆ? ಇಲ್ಲ, ಅನಂತಾನುಬಂಧಿ ಕ್ರೋಧ ಅಂತ ಅವನಲ್ಲಿ ಇರಲ್ಲ ಬಿಡಿ. ಯಾಕಂದ್ರೆ ಸಮ್ಯಕ್ ದೃಷ್ಟಿ ಆಗಿರೋನು ಅಂತರಂಗದಲ್ಲಿ ಅಂತ ಕಷಾಯನು ಇಟ್ಕೊಂಡಿರೋದಿಲ್ಲ ನೋಡಿ. ಸಾಮಾನ್ಯವಾಗಿ ನೆನಪು ಬರೋದು ಬೇಡ ಮೇಡಮ್. ಈಗ ನಮ್ಗೆ ಯಾರಾದ್ರೂ ಅಪಕಾರ ಮಾಡಿದ್ರೆ ಎದುರುಗಡೆ ಬಂದಾಗ ಏನಾದ್ರು ಅಂತ ಅಪಕಾರ ನಮ್ಗೆ ನೆನಪು ಬಂದ್ರೆ ಅದು ಬೇರೆ. ಬಟ್ ಅವ್ರ ಪ್ರತಿ ನಾವು ಕಷಾಯ ಭಾವ ಇಟ್ಕೊಂಡಿರ್ತೀವಲ್ಲ, ಅವ್ರ ಪ್ರತಿ ಒಂಥರ ದ್ವೇಷ ಅಥವಾ ಅವ್ರ ಮೇಲೆ ಒಂದ್ ರೀತಿ ಏನಂತ ಹೇಳೋದು, ಸದಾ ಅವ್ರ ಬಗ್ಗೆ ಒಂದ್ ರೀತಿ ನಾವು ಒಂದು ದ್ವೇಷ ಭಾವನೆಯಿಂದ ಅವ್ರನ್ನ ಯಾವಾಗ್ಲೂ ನೋಡೋದು, ಅವ್ರ ಬಗ್ಗೆ ದ್ವೇಷ ಭಾವನೆಯಿಂದಲೇ ಅವ್ರ ಬಗ್ಗೆ ಚಿಂತನೆ ಮಾಡ್ತಿರ್ತೀವಲ್ವಾ, ಅದು ಅನಂತಾನುಬಂಧಿ ಕಾರಣ ಆಗುತ್ತೆ. ಸಾಮಾನ್ಯವಾಗಿ ನಮ್ಗೆ ನೆನಪು ಬರೋದು ಅದು ಅನಂತಾನುಬಂಧಿ ಅಲ್ಲ. ಈಗ ಅವ್ರೇನೋ ತಪ್ಪು ಮಾಡಿರೋದು ಅವ್ರ ಎದುರುಗಡೆ ಬಂದಾಗ ಒಮ್ಮೆ ನೆನಪು ಬರುತ್ತೆ ಹಿಂಗ್ ಮಾಡಿದ್ರು ಅಂತ. ಬಟ್ ದಟ್ ಈಸ್ ನಾಟ್ ಅದು ಅನಂತಾನುಬಂಧಿ ಅಂತ ಅನ್ಸ್ಕೊಳ್ಳೋದಿಲ್ಲ. ನಿಮ್ಮ ಮನಸ್ಸಲ್ಲಿ ಮಾತ್ರ ಬರ್ಬಾರ್ದು, ದ್ವೇಷ ಏನಾದ್ರು ಪುನಃ ಬರ್ಬಾರ್ದಲ್ಲ ಸರ್? ಬಂದ್ರೆ ಬಾರ್ ನೀವು ಅವ್ರು ನೋಡಿದಾಗೆಲ್ಲ ನಿಮ್ ಪರಿಣಾಮದಲ್ಲಿ ಏನಾದ್ರು ಕಷಾಯಗಳು ಉದ್ಭವ ಆದ್ರೆ ಅದು ಅನಂತಾನುಬಂಧಿ ಅನ್ಸ್ಕೊಳ್ಳುತ್ತೆ. ಅವ್ರು ಮಾಡಿದಂತ ಅಪಕಾರ ನೆನ್ಪಾದ್ರೆ ಅದೇನು ಅನಂತಾನುಬಂಧಿ ಅಂತಲ್ಲ. ಬಟ್ ನಮ್ ಮನ್ಸಲ್ಲಿ ಅವ್ರ ಪ್ರತಿ ಏನು ಒಂದ್ ದ್ವೇಷ ಇಲ್ವಲ್ಲ, ಅಥವಾ ಯಾವ್ದೇ ವಿಕಲ್ಪ ಇಲ್ಲ ಅಲ್ಲ. ಓಕೆ, ಮತ್ತೊಂದ್ ಏನ್ ಗೊತ್ತಾ ಮೇಡಮ್, ಈಗ ನೀವು ಕೇಳಿದ್ರಲ್ಲ, ಈಗ ಯಾರಿಗಾದ್ರೂ ದುರ್ಗತಿ ಬಂದಾಗಿದೆ ಅಂತ ತಿಳ್ಕೊಳ್ಳಿ, ಸರಿನಾ? ದುರ್ಗತಿ ಬಂದಾಗಿದ್ರೆ ಆ ಜೀವ ಅಂತಿಮ ಸಮಯದಲ್ಲೂ ಅವನಿಗೆ ಅದೇ ರೀತಿನೇ ಮರಣವಂತಾನೆ. ಅಂದ್ರೆ ಸಂಶ್ಲೇಷ ಪರಿಣಾಮದಿಂದನೇ ಅವನು ಮರಣವಂತಾನೆ. ಅಂದ್ರೆ ಕೆಲವರು ಉದಾಹರಣೆ ಶ್ರೈಣಿಕ ರಾಜ ತಗೊಳ್ಳಿ. ಶ್ರೈಣಿಕ ರಾಜ ಕ್ಷಾಯಿಕ ಸಮ್ಯಕ್ ದೃಷ್ಟಿಯಾಗಿದ್ದ ಅಲ್ವಾ? ಹಲೋ,
ಹೇಳಿ ಸರ್. ಮೇಡಮ್ ಕೇಳಿಸ್ತಿದ್ಯಾ? ಅಂದ್ರೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಅಂದ್ರೆ ಕೇಳಿಸ್ತಿದೆ. ಯೋಚನೆ ಮಾಡಿ ನನಗೆ ಅನ್ಸಿದ್ ನಾನು ಹೇಳ್ತಿದ್ದೀನಿ. ಈಗ ಕೇಳಿಸ್ತಿದೆ. ನೋಡಿ, ನಾವಂತೂ ಸಾಧಾರಣ ಸಮ್ಯಕ್ ದೃಷ್ಟಿಗಳು, ಶ್ರೈಣಿಕ ರಾಜ ಅಂತೂ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಆಗಿದ್ದ ಅಲ್ವಾ? ಆದ್ರೂ ಸಹ ಅವನ ಅಂತಿಮ ಸಮಯದಲ್ಲಿ ಏನ್ ಮಾಡ್ತಾನೆ, ಅವನು ಅವ್ರ ಮಗ ಎಲ್ಲಿ ನನ್ನ ಕೊಲ್ಲಕ್ ಬರ್ತಾ ಇದ್ದೇನೋ ಅಂತ ಅನ್ಕೊಂಡು ಅವನ್ ಏನ್ ಮಾಡ್ತಾನೆ, ತನ್ನ ತಲೆನ ಚೆಚ್ಕೊಂಡು ಅವನೇ ಸಾಯ್ತಾನೆ. ಸೊ ತನ್ನ ತಲೆನ ಚೆಚ್ಕೊಂಡು ಸಾಯಿಸೋದು ಅಂತಂದ್ರೆ ಇಲ್ಲೂ ಒಂದ್ ರೀತಿ ತೀವ್ರ ಕಷಾಯ ಇದೆ ಅಂತ ಆಯ್ತಲ್ವಾ? ಅಥವಾ ಏನಂತ ಹೇಳ್ಬೋದು, ಅದು ಒಂದು ತೀವ್ರ ಪರಿಣಾಮನೇ ಅಲ್ವಾ? ಆತ್ಮಹತ್ಯೆನೇ ಅಲ್ವಾ ಅವ್ನ್ ಮಾಡ್ಕೊಂಡಿದ್ದು? ಅದು ತೀವ್ರ ಪರಿಣಾಮ, ಸಂಶ್ಲೇಷ ಪರಿಣಾಮನೇ ಅಲ್ವಾ? ಸೊ ಇಷ್ಟೇ ಏನಂತಂದ್ರೆ ಯಾರಿಗೆ ದುರ್ಗತಿ ಬಂದಾಗಿದೆ, ಅವನ ಅಂತಿಮದಲ್ಲಿ ಅವನ ಪರಿಣಾಮ 100% ಒಂದ್ ರೀತಿ ಏನು ಸಂಶ್ಲೇಷ ಪರಿಣಾಮದಿಂದಲೇ ಅವನು ಸಾವನ್ನಪ್ತಾನೆ. ಓಕೆ, ದ್ವೀಪಾಯನ ಮನೆಗೆ ಕೆಲವರು ನರಕಗತಿ ಅಂತ ಕೆಲವು ಕಡೆ ಹೇಳ್ತಾರೆ, ಕೆಲವರು ಅಗ್ನಿಯಿಂದ್ರಾಗಿ ಹುಟ್ಟಿದ ಅಂತ ಹೇಳ್ತಾರಪ್ಪ. ಇಲ್ಲ, ಹೆಚ್ಚಾಗಿ ನಾನು ಪಂಡಿತರಿಂದ ಕೇಳಿರೋದು ಅವರು ದೇವಗತಿಯಲ್ಲೇ ಜನ್ಮ ಪಡೆದಿದ್ದು ಅಂತ, ನರಕಕ್ಕೆ ಹೋಗಿಲ್ಲ. ಅಂದ್ರೆ ಅಗ್ನಿಯಿಂದ್ರ ಆದ್ಮೇಲೆ ಅವನು ನಗರ ಭಸ್ಮ ಮಾಡುದು, ಅದು ಹೇಗೆ ಅಂತ? ಇಲ್ಲ, ಅಗ್ನಿಯಿಂದ ಆದ್ಮೇಲೆ ಯಾಕೆ ಭಸ್ಮ ಮಾಡ್ತಾನೆ? ಮತ್ತೆ ತೇಜಸ್ ಶರೀರ ಇರೋದು ಏನಕ್ಕೆ? ಅಶುಭ ಅಲ್ಲ ಸುಗುಣಕ್ಕ, ದ್ವಾರಿಕಾ ಸುಟ್ಟಿರೋದು ಯಾವ್ದ್ರಿಂದ? ಅಶುಭ ತೇಜಸ್ ಶರೀರದಿಂದ ಅಲ್ವಾ? ಸೊ ಅಶುಭ ತೇಜಸ್ ಶರೀರದ ಕೆಲ್ಸನೇ ಸುಡೋ ಕೆಲ್ಸ ಅಲ್ವಾ? ಸೊ ತೇಜಸ್ ಶರೀರದಿಂದಲೇ ಸುಟ್ಟಿದ್ದು, ಅಗ್ನಿಕುಮಾರ ಆಗಿ ಸುಟ್ಟಿದ್ದಲ್ಲ. ಯಾಕೆ ನಾವು ಕತೆ ಏನು ಓದ್ತೀವಿ ಸುಗುಣಕ ಸಾಮಾನ್ಯವಾಗಿ? ಈಗ ಕೃಷ್ಣ ಹಂಗೆ ಅವ್ರಿಗೆ ಗೊತ್ತಾಗುತ್ತಲ್ಲ ಮುನಿಗಳಿಗೆ, ನನ್ನಿಂದ ದ್ವಾರಿಕಾ ಸುಟ್ಟೋಗುತ್ತೆ ಅನ್ನೋದಕ್ಕೆ ಅವ್ರು ಊರ್ ಬಿಟ್ಟೆ ಹೋಗ್ಬಿಟ್ಟಿರ್ತಾರೆ, ಕಾಡಿಗೆ ಹೋಗ್ಬಿಟ್ಟಿರ್ತಾರೆ. ಆದ್ರೂ ಕೊನೆಯಲ್ಲಿ ಬರ್ತಾರೆ, ಕೊನೆಯಲ್ಲಿ ಸಮಯ ಆಗಿದೆಯಲ್ಲ, ಇನ್ನು ಏನು ಅನಾಹುತ ಆಗಿಲ್ಲಲ್ಲ ಅನ್ಕೊಂಡ್ ಬರ್ತಾರೆ. ಬಟ್ ಇನ್ನೂ ದಿನಗಳು ಉಳ್ಕೊಂಡಿರುತ್ತೆ, ಅದು ಅವ್ರಿಗೆ ಗೊತ್ತಿರೋದಿಲ್ಲ. ಅಷ್ಟ್ರಲ್ಲಿ ಇಂಥ ಒಂದು ಅದೇ ಕುಡುಕರು ಅವರೆಲ್ಲ ಅವ್ರಿಗೆ ಕಲ್ಲೆಸಿತಾರೆ ಅವ್ರ ಮೇಲೆ. ಆ ನಿಮಿತ್ತ ಸಿಕ್ಕಿ ಅವ್ರಿಗೆ ಏನಾಗುತ್ತೆ, ಕ್ರೋಧ ಉತ್ಪನ್ನ ಆಗಿ ಆ ಅಶುಭ ತೇಜಸ್ಸದಿಂದ ದ್ವಾರಿಕಾ ಸುಟ್ಟೋಗುತ್ತೆ. ಬಟ್ ಅವ್ರು ಅಗ್ನಿಯಿಂದ ಆಗಿ ಸುಟ್ಟೋದು ಅದು ತಪ್ಪಿದೆ ಮೇಡಮ್. ಅದು ಯಾರು ಹೇಳಿದ್ದು ನಿಮ್ಗೆ? ಅಲ್ಲ, ನಾನೇ ಕೇಳಿದ್ದದು, ಯಾರು ಹೇಳಿಲ್ಲ ಹೇಗೆ ಅಂತ. ಇಲ್ಲ, ಅದು ತಪ್ಪಿದೆ ಮೇಡಮ್. ಅವರು ಆ ಅಶುಭ ತೇಜಸ್ಸಿಂದಲೇ ದ್ವಾರಿಕಾ ಸುಟ್ಟಿದ್ದು, ದ್ವೀಪಾಯನ ಮುನಿಯಿಂದಾನೆ. ನಾವು ಕತೆ ಓದ್ತೀವಲ್ಲ, ಹಾಗಾಗಿ ಅವರು ಬಿಟ್ಟು ಹೋಗಿದ್ದಿಲ್ಲ, ಊರ್ ಬಿಟ್ಟು ಹೋಗ್ಬಿಡ್ತಾರೆ. ನನ್ನಿಂದ ಇಂಥ ಒಂದು ಅನಾಹುತ ಆಗುತ್ತೆ ಅಂತ ಅವ್ರು ಊರ್ ಬಿಟ್ಟು ಹೋಗ್ಬಿಡ್ತಾರೆ. ಓಕೆ, ಮತ್ತೆ ಇನ್ನೇನಾದ್ರೂ ಇದೆಯಾ? 11ನೇ ಗುಣಸ್ಥಾನದವರು 1ನೇ ಗುಣಸ್ಥಾನಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಸರ್? ಈಗ 4ನೇ ಗುಣಸ್ಥಾನ ತನಕ ಬರ್ತಾರಲ್ಲ ಅವರು, ಮೇಡಮ್ 11ನೇ ಗುಣಸ್ಥಾನದವರು ಸೀದಾ ಅವ್ರು 1ನೇ ಗುಣಸ್ಥಾನಕ್ಕೆ ಬರಕ್ಕಾಗಲ್ಲ. ಅದೇ ಹೇಳಿದ್ನಲ್ಲ ಮೇಡಮ್, ಕ್ರಮೇಣ 10, 8, 9 4ರಿಂದ ಪುನಃ ಕೆಳಗೆ ಬರ್ಬೋದು. ಬಂದೇ ಬರ್ಬೋದು ಮೇಡಮ್, ಏನು ಅಡ್ಡಿ ಇಲ್ಲ. ಮಿಥ್ಯಾತ್ವದ ಉದಯ ಆದ್ರೆ 1ನೇ ಗುಣಸ್ಥಾನಕ್ಕೆ ಬರ್ತಾರೆ, ಬರ್ಬೋದು. ಹೌದು, ಮಿಥ್ಯಾತ್ವ ಉದಯಕ್ಕೆ ಬಂದ್ರೆ ಅವರು ಸಹ 1ನೇ ಗುಣಸ್ಥಾನಕ್ಕೆ ಬರ್ಬೋದು. 1ನೇ ಗುಣಸ್ಥಾನಕ್ಕೆ ಬರುವ ಚಾನ್ಸ್ ಇದೆ, ಬರ್ತಾರೆ. ಇರ್ತದೆ ಅಲ್ಲ. ಮತ್ತೊಂದೇನಂತಂದ್ರೆ ತಡೀರಿ ಹೇಳ್ತೀನಿ. 7 ಇಥಿಯೋಕ್ಷಮ. ಓಕೆ, ಹೇಳಿ ಮೇಡಮ್, ಮತ್ತೇನಾದ್ರು ಪ್ರಶ್ನೆ ಇದೆಯಾ? ನೋಡಿ, ಮತ್ತೊಂದು ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಈಗ ನಾವು ಪ್ರಥಮೋಪಶಮ ಅಂತ ಹೇಳ್ತಿದ್ವಲ್ಲ, ಈ ಪ್ರಥಮೋಪಶಮ ಸಮ್ಯಕ್ತ್ವ ಪ್ರಾಪ್ತಿ ಮಾಡ್ಕೊಂಡ್ಮೇಲೆ, ಅಂದ್ರೆ ಅನಾದಿ ಮಿಥ್ಯಾದೃಷ್ಟಿ ಪ್ರಥಮೋಪಶಮ ಸಮ್ಯಕ್ತ್ವ ಪ್ರಾಪ್ತಿ ಮಾಡ್ಕೊಂಡ್ಮೇಲೆ ಆಮೇಲೆ ಆ ಜೀವಕ್ಕೆ ಸಮ್ಯಕ್ ಪ್ರಕೃತಿ ಉದಯಕ್ಕೆ ಬಂದಾಗ ಅವನ್ ಎಷ್ಟನೇ ಗುಣಸ್ಥಾನಕ್ಕೆ ಹೋಗ್ತಾನೆ? 4ನೇ ಗುಣ ಸಮ್ಯಕ್ ದೃಷ್ಟಿ ಆಗ್ತೇನೆ ಅಂತ ಹೇಳಿದೆ. ಬಟ್ ಅವ್ನ್ ಇಷ್ಟೇ ಗುಣಸ್ಥಾನಕ್ಕೆ ಹೋಗ್ತಾನಂತೆ ನಿಯಮ ಇಲ್ಲ. ಎಕ್ಸಾಂಪಲ್ ತಿಳ್ಕೊಳ್ಳಿ, ಒಬ್ಬ ಸಾಮಾನ್ಯ ಅವಿವೃತ್ತಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಒಬ್ಬ ಮಿಥ್ಯಾದೃಷ್ಟಿ ಜೀವ ಇದ್ದಾನೆ, ಅವಿವೃತ್ತಿ ಇದ್ದಾನೆ. ಅವಿವೃತ್ತಿ ಅಂತಂದ್ರೆ ಯಾವುದೇ ವೃತ್ತ ಇಲ್ಲ, ಸಾಮಾನ್ಯ ಒಬ್ಬ ಮನುಷ್ಯನಾಗಿದ್ದಾನೆ, ಶ್ರಾವಕನಾಗಿದ್ದಾನೆ, ನಿಮ್ಮ ಹಾಗೆ. ಅರೆ ಮಿಥ್ಯಾದೃಷ್ಟಿ ಇದ್ದಾನೆ. ಅವನಿಗೆ ಪ್ರಥಮೋಪಶಮ ಸಮ್ಯಕ್ತ ಪ್ರಾಪ್ತಿ ಆದ್ಮೇಲೆ ಅವನಿಗೆ ಏನಾಗುತ್ತೆ, ಸಮ್ಯಕ್ ಪ್ರಕೃತಿಯ ಉದಯಕ್ಕೆ ಬಂದ್ರೆ ಅವನು 4ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ಓಕೆ, ಅದೇ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವನು ಅಣುವ್ರತ ಧಾರಣೆ ಮಾಡಿದ್ದಾನೆ. ಅಣುವ್ರತ ಅಂತಂದ್ರೆ ಅವನು ಅಣುವ್ರತ ಅಂದ್ರೆ ಏಕದೇಶ ಚಾರಿತ್ರವನ್ನು ಧಾರಣೆ ಮಾಡಿದ್ದಾನೆ, ಆದ್ರೆ ದ್ರವ್ಯ ಚಾರಿತ್ರ ಭಾವಚಾರಿತ್ರ ಅವನಲ್ಲಿಲ್ಲ. ಅರ್ಥ ಆಯ್ತಲ್ಲ? ದ್ರವ್ಯ ಚಾರಿತ್ರ ಭಾವಚಾರಿತ್ರ ಅಂದ್ರೆ ಇಷ್ಟೇ ವ್ಯತ್ಯಾಸ ಏನಂತಂದ್ರೆ, ಸಮ್ಯಕ್ತದ ಒಂದಿಗೆ ಇದ್ರೆ ಭಾವಚಾರಿತ್ರ ಅನ್ಸ್ಕೊಳ್ಳುತ್ತೆ, ಸಮ್ಯಕ್ತ ರಹಿತ ಇದ್ರೆ ಅದು ಕೇವಲ ದ್ರವ್ಯ ಚಾರಿತ್ರ ಅನ್ಸ್ಕೊಳ್ಳುತ್ತೆ. ಸೊ ಏಕದೇಶ ದ್ರವ್ಯ ಚಾರಿತ್ರವನ್ನು ಅವನು ಪಾಲನೆ ಮಾಡ್ತಿದ್ದಾನೆ. ಯಾರು? ಅಣುವೃತ್ತಿ ಅನ್ಸ್ಕೊಳ್ಳಲ್ಲ ಅವನು, ಅಣುವೃತ್ತಿಯಾಗಿ ಮಿಥ್ಯಾತ್ವ ಅವಸ್ಥೆಯಲ್ಲಿ ಅವನು ಜೀವನ ಮಾಡ್ತಾ ಇದ್ದಾನೆ. ಆದ್ರೆ ಅಣುವೃತ್ತ ಎಲ್ಲ ಪಾಲನೆ ಮಾಡ್ತಿದ್ದಾನೆ, ಏನೆಲ್ಲ ಪ್ರಥಮಾದಿಗಳು ಪಾಲನೆ ಮಾಡ್ಬೇಕು ಅದು ಮಾಡ್ತಿದ್ದಾನೆ, ಆದ್ರೆ ಸಮ್ಯಕ್ತ್ವ ಇಲ್ಲ. ಅವನಿಗೆ ಪ್ರಥಮೋಪಶಮ ಸಮ್ಯಕ್ತ್ವ ಪ್ರಾಪ್ತಿ ಆಗಿದ್ರೆ ಅವನಿಗೆ ಏನಾಗುತ್ತೆ, ಸೀದಾ ಅವನಿಗೆ ಈ ಪ್ರಥಮೋಪಶಮ ಸಮ್ಯಕ್ತ್ವದ ಅಂತರ್ಮೂರ್ತದಲ್ಲಿ ಅವನಿಗೇನೋ ಸಮ್ಯಕ್ ಪ್ರಕೃತಿಯ ಉದಯಕ್ಕೆ ಬಂದ್ರೆ ಸೀದಾ ಅವನ 5ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ಓಕೆ,
ಇನ್ನು ನೆಕ್ಸ್ಟ್ ಯಾರೋ ಒಂದು ಜೀವ ಇದೆ ಅಂತ ತಿಳ್ಕೊಳ್ಳಿ. ಆ ಜೀವ ಮುನಿ ದೀಕ್ಷೆ ತಗೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ದಿಗಂಬರ ಮುನಿಯಾಗಿದ್ದಾನೆ. ದಿಗಂಬರ ಮುನಿಯಾಗಿ ಅವನು ದ್ರವ್ಯ ಚಾರಿತ್ರವನ್ನು ಪಾಲನೆ ಮಾಡ್ತಿದ್ದಾನೆ. ನೋಡಿ, ದ್ರವ್ಯ ಚಾರಿತ್ರ ನಿರ್ದೋಷ ಆಗಿರ್ಬೇಕು. ಕಾರಣ ನೋಡಿ ಏನ್ ಗೊತ್ತಾ, ಈಗ ದ್ರವ್ಯ ಚಾರಿತ್ರ ನಿರ್ದೋಷ ಇಲ್ಲ ಅಂತಂದ್ರೆ ಅವನಿಗೆ ಭಾವಚಾರಿತ್ರ ಪ್ರಾಪ್ತಿಯಾಗಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಲ್ವಾ? ಭಾವಚಾರಿತ್ರ ಪ್ರಾಪ್ತಿ ಆಗ್ಬೇಕಾದ್ರೆ ದ್ರವ್ಯ ಚಾರಿತ್ರ ಕಾರಣ ಇದೆ. ಕಾರಣ ಬಲವಾಗಿಲ್ಲ ಅಂದ್ರೆ ಕಾರ್ಯ ಆಗೋದಿಲ್ಲ. ಕಾರ್ಯ ಆಗ್ಬೇಕಾದ್ರೆ ಕಾರಣ ಬಲವಾಗಿರ್ಬೇಕು. ಹಾಗಾಗಿ ಆ ಮುನಿ ಏನಾದ್ರೂ ದ್ರವ್ಯಲಿಂಗಿ ಆಗಿದ್ರೆ, ದ್ರವ್ಯಲಿಂಗಿ ಅಂತ ಯಾವಾಗ ಅನ್ಸ್ಕೊಳ್ತಾನೆ, ಅವನ್ ದ್ರವ್ಯ ಚಾರಿತ್ರ ಪಕ್ಕ ಇರ್ಬೇಕು. ದ್ರವ್ಯ ಚಾರಿತ್ರ ಅಂದ್ರೆ ಏನು? ದ್ರವ್ಯ ಚಾರಿತ್ರ ಎಷ್ಟಿದೆ? ಚಾರಿತ್ರ 13 ಪ್ರಕಾರದ ಚಾರಿತ್ರ ಇದೆ. ಯಾವ್ದು 13 ಪ್ರಕಾರ ಚಾರಿತ್ರ? 5 ಮಹಾವ್ರತ, 5 ಸಮಿತಿ, 5 ಮಹಾವ್ರತ, 5 ಸಮಿತಿ, 3 ಗುಪ್ತಿ. ಎಷ್ಟಾಯ್ತು ಒಟ್ಟು? 13 ಪ್ರಕಾರದ ಚಾರಿತ್ರ. ಈ 13 ಪ್ರಕಾರದ ಚಾರಿತ್ರ ಅವನು ಪಕ್ಕಾ ಪಾಲನೆ ಮಾಡ್ತಿದ್ದಾನೆ ಅಂತಾದ್ರೆ ಅವನು ದ್ರವ್ಯಲಿಂಗಿ ಮುನಿ ಅನ್ಸ್ಕೊಳ್ತಾನೆ. ಅದೇ ಬರೀ ದಿಗಂಬರ ವೇಷ ಧಾರಣೆ ಮಾಡಿ ಪಿಂಚಿ ಕಮ್ಮಣ್ಣೆಲ್ಲ ಇಟ್ಕೊಂಡು ಆ ಜೀವ ಏನಾದ್ರು ದುಡ್ಡು, ಹಣಕಾಸು, ಲ್ಯಾಪ್ಟಾಪ್ ಇಂಥವೆಲ್ಲ ಪರಿಗ್ರಹಗಳನ್ನು ಇಟ್ಕೊಂಡಿದ್ರೆ ಅವನು ದ್ರವ್ಯ ದ್ರವ್ಯಲಿಂಗಿನೂ ಅನ್ಸ್ಕೊಳ್ಳೋದಿಲ್ಲ. ಅವನು ಕೇವಲ ವೇಷಧಾರಿ ಅನ್ಸ್ಕೊಳ್ತಾನೆ. ಇದ್ ನಾನು ಹೇಳ್ತಿಲ್ಲ, ಶಾಸ್ತ್ರ ಹೇಳ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ ಆಯ್ತಾ? ಸೊ ಕೇವಲ ನಗ್ನತ್ವ ಪಿಂಚಿಕ ಮಣ್ಣೆಲ್ಲ ಇಟ್ಕೊಂಡಿದ ತಕ್ಷಣ ಅವನು ಆ ಸಮಯದಲ್ಲಿ ಅವರ ಗುಣಸ್ಥಾನ ಒಂದೇ ಇರ್ತದೆ ಅಲ್ವಾ? ಇಲ್ಲ ಕೇಳಿ ಅದನ್ನೇ ನಾನು ಹೇಳ್ತೀನಿ ಕೇಳಿ. ಒಂದನೇ ಗುಣಸ್ಥಾನವೇ ಇರ್ತದಲ್ವಾ ಅಂತ ಕೇಳಿದೆ. ಹಂಗಿಲ್ಲ, ಹಂಗೆ ಕೇಳಿ, ನಾನು ಅದನ್ನ ಪೂರ್ತಿ ಹೇಳ್ತೀನಿ ಕೇಳಿ ಸುಗುಣಕ್ಕ. ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ, ಅದಕ್ಕೆ ಉತ್ತರ ಕೊಡ್ತೇನೆ. ಒಂದೇ ಗುಣಸ್ಥಾನನೇ ಆಗಿರ್ಬೇಕಂತ ನಿಯಮ ಇಲ್ಲ, ಕೇಳಿ. ಓಕೆ, ಹೇಳ್ತೀನಿ ಕೇಳಿ ಸುಗುಣಕ್ಕ. ನಿಮ್ ಪ್ರಶ್ನೆಗೆ ಅರ್ಥ ಆಯ್ತು, ಅದಕ್ಕೆ ಹೇಳ್ತೇನೆ. ಇದು ಮುಗಿಸ್ಬಿಡ್ತೀನಿ ಫಸ್ಟ್. ಸೊ ದ್ರವ್ಯಲಿಂಗಿ ಅನ್ಸ್ಕೊಬೇಕಾದ್ರೇನು ಬಾಹ್ಯದಲ್ಲಿ ಏನು 13 ಚಾರಿತ್ರ ಹೇಳಿದ್ದಾರೆ. ಆ ಚಾರಿತ್ರವನ್ನು ಅವನು ಕರೆಕ್ಟ್ ಆಗಿ ಪಾಲನೆ ಮಾಡ್ತಿದ್ರೆ ಮಾತ್ರ ಅವ್ನು ದ್ರವ್ಯಲಿಂಗಿ ಅನ್ಸ್ಕೊಳ್ತಾನೆ. ಅವನಲ್ಲಿ ಏನಾರ ಪರಿಗ್ರಹ ಇತ್ತು, ಈ 5 ಮಹಾವ್ರತದಲ್ಲಿ ಪರಿಗ್ರಹವನ್ನು ಒಂದು ಮಹಾವ್ರತ, ಅರ್ಥ ಆಯ್ತಲ್ವಾ? ಅಪರಿಗ್ರಹ ಮಹಾವ್ರತ ಒಂದಿದೆ. ಆ ಅಪರಿಗ್ರಹ ಮಹಾವ್ರತದಲ್ಲಿ ಅವನ ಏನಾದ್ರು ಪರಿಗ್ರಹಗಳು ಇಟ್ಕೊಂಡ್ರೆ ಅವನ್ ಹೆಂಗೆ ಅವನು ದ್ರವ್ಯ ಚಾರಿತ್ರ ಪಾಲನೆ ಆಗತ್ತೆ? ಸಾಧ್ಯನೇ ಇಲ್ಲ. ದ್ರವ್ಯ ಚಾರಿತ್ರ ಪಾಲನೆ ಆಗ್ಬೇಕಾದ್ರೆ 5 ಮಹಾವ್ರತಗಳು ಪಕ್ಕ ಇರ್ಬೇಕು. ಸಮಿತಿ ಗುಪ್ತಿಯನ್ನು ಪಕ್ಕ ಫಾಲೋ ಮಾಡ್ಬೇಕು. ಫಾಲೋ ಮಾಡಿಲ್ಲ ಅಂತಂದ್ರೆ ಅವನು ಕೇವಲ ವೇಷಧಾರಿ, ದ್ರವ್ಯಲಿಂಗಿ ಮುನಿನೂ ಅಲ್ಲ. ಓಕೆ, ಈಗ ದ್ರವ್ಯಲಿಂಗಿ ಮುನಿ ಇದ್ದಾನೆ, 13 ಚಾರಿತ್ರವನ್ನು ಪಕ್ಕಾ ಪಾಲನೆ ಮಾಡ್ತಿದ್ದಾನೆ. ಆ ಜೀವಕ್ಕೆ ಏನಾದ್ರೂ ಪ್ರಥಮೋಪಶಮ ಸಂಯುಕ್ತ ಪ್ರಾಪ್ತಿಯಾಗಿ ಆ ಜೀವಕ್ಕೆ ಏನಾಗುತ್ತೆ, ಸಮ್ಯಕ್ ಪ್ರಕೃತಿ ಉದಯಕ್ಕೆ ಬಂದಾಗ ಆ ಜೀವ 1ನೇ ಗುಣಸ್ಥಾನದಿಂದ ಸೀದಾ ಎಷ್ಟನೇ ಗುಣಸ್ಥಾನಕ್ಕೆ ಹೋಗ್ತಾನೆ? 7ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ಅರ್ಥ ಆಯ್ತಲ್ವಾ? 1ರಿಂದ ಎಷ್ಟಕ್ಕೆ ಹೋದ? 1ರಿಂದ ಸೀದಾ 7ಕ್ಕೆ ಹೋದ. ಇನ್ನು 7ರಿಂದ ಅವನು 6ಕ್ಕೆ ಬರ್ತಾನೆ. ನೋಡಿ, ಇದೊಂದು ನಿಯಮ ಇದೆ. ಯಾವುದೇ ಒಬ್ಬ ಮುನಿ 6ನೇ ಗುಣಸ್ಥಾನಕ್ಕೆ ಬರ್ಬೇಕಾದ್ರೆ ಮೊದಲು ಅವನು 7ಕ್ಕೆ ಹೋಗಿ 6ಕ್ಕೆ ಬರೋದು. ಡೈರೆಕ್ಟ್ 6ಕ್ಕೆ ಯಾರು ಹೋಗೋದಿಲ್ಲ. ಅರ್ಥ ಆಯ್ತಲ್ವಾ? 7ರಿಂದ 6ಕ್ಕೆ ಬರ್ತಾನೆ. ಇನ್ನು ಸುಗುಣಕರ ಪ್ರಶ್ನೆ, ಈಗ ದ್ರವ್ಯಲಿಂಗಿ ಮುನಿ ಇದ್ದಾನೆ ಅನ್ಕೊಳ್ಳಿ. ಆ ದ್ರವ್ಯಲಿಂಗ ಮುನಿ 1ನೇ ಗುಣಸ್ಥಾನ ಇಲ್ಲ. ನೋಡಿ, ದ್ರವ್ಯಲಿಂಗಿ ಮುನಿಗೆ 1ನೇ ಗುಣಸ್ಥಾನ ಇರ್ಬೋದು, 2ನೇ ಗುಣಸ್ಥಾನ ಇರ್ಬೋದು, 3ನೇ ಗುಣಸ್ಥಾನ ಇರ್ಬೋದು, 4 ಇರ್ಬೋದು, 5 ಇರ್ಬೋದು. ದ್ರವ್ಯಲಿಂಗಿ ಮುನಿ 1ರಿಂದ 5 ತನಕನೂ ಇರ್ಬೋದು. ಅರ್ಥ ಆಯ್ತಲ್ವಾ? ಈಗ ಎಕ್ಸಾಂಪಲ್ ತಿಳ್ಕೊಳ್ಳಿ ಸುಗುಣಕ್ಕ. ಈಗ ಒಬ್ಬ ಮುನಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಆ ಮುನಿ ಪಕ್ಕಾ ಮಹಾವ್ರತದ ಪಾಲನೆ ಮಾಡ್ತಿದ್ದಾರೆ, ಪಕ್ಕಾ ಸಮಿತಿ ಗುಪ್ತಿನ ಪಾಲನೆ ಮಾಡ್ತಿದ್ದಾರೆ. ಅದರೊಟ್ಟಿಗೆ ಒಂದ್ ನಿಮಿಷ ಹೇಳ್ತೇನೆ ಅಂತ ತಿಳ್ಕೊಳ್ಳಿ. ದ್ರವ್ಯಲಿಂಗಿ ಭಾವಚಾರಿತ್ರ ಸಮ್ಯಕ್ ತೋ ಹೈ ಲೇಕಿನ್ ಓಕೆ ಕೇಳಿ ಸುಗುಣಕ್ಕ ಅವರೇ. ಓಕೆ, ನೋಡಿ, ದ್ರವ್ಯಲಿಂಗಿ ಮುನಿಯ ಗುಣಸ್ಥಾನ 1ರಿಂದ 5ನೇ ಗುಣಸ್ಥಾನ ತನಕನೂ ಇರುತ್ತೆ, ಸರಿನಾ? ಸೊ ಈ ದ್ರವ್ಯಲಿಂಗ ಮುನಿ ಪಕ್ಕ ಚಾರಿತ್ರ ಅಂತೂ ಪಾಲನೆ ಮಾಡ್ತಿದ್ದಾನೆ. ಆದ್ರೆ ಅವನಿಗೆ ಸಮ್ಯಕ್ತ್ವ ಪ್ರಾಪ್ತಿ ಆದ್ರೇನು ಸಹ ಅವನು 1ರಿಂದ 5ನೇ ಗುಣಸ್ಥಾನ ತನಕ ಹೋಗ್ಬೋದು. ಆದ್ರೆ ಅವನು ಭಾವಲಿಂಗಿ ಅಂತ ಅನ್ಸ್ಕೊಬೇಕಾದ್ರೆ ಏನಾಗ್ಬೇಕು ಅಂತಂದ್ರೆ ಅವನ ಏನು ಕರ್ಮಸ್ಥಿತಿಗಳಿದೆಯಲ್ಲ, ಆ ಕರ್ಮದಲ್ಲಿ ಅಪ್ರತ್ಯಾಖ್ಯಾನ ಅಂತ ಬಿಡಿ, ಅದು ಅನುವೃತ್ತಿಗೆ ಪ್ರತ್ಯಾಖ್ಯಾನ ವರ್ಣಿ ಕರ್ಮ ಇದೆಯಲ್ಲ ಅದರ ಅನುದಯ ಆಗಿರ್ಬೇಕು. ಅರ್ಥ ಆಯ್ತಲ್ವಾ? ನೋಡಿ, ದ್ರವ್ಯಲಿಂಗಿ ಮುನಿಯ ಗುಣಸ್ಥಾನ 1ರಿಂದ 5 ತನಕಲೂ ಸಹ ಇರ್ಬೋದು. ಅಂದ್ರೆ ಅವನ್ ದ್ರವ್ಯಲಿಂಗಿ ಮುನಿ 13 ಚಾರಿತ್ರವನ್ನು ಪಾಲನೆ ಮಾಡ್ತಿದ್ದಾನೆ. ಓಕೆ, ಪಕ್ಕ ಪಾಲನೆ ಮಾಡ್ತಿದ್ದಾನೆ. ಆದ್ರೆ ಅವನಿಗೆ ಸಮ್ಯಕ್ತವೂ ಪ್ರಾಪ್ತಿಯಾಗಿದೆ. ಆದ್ರೂ ಸಹ ಅವನ ಗುಣಸ್ಥಾನ 5 ತನಕನೂ ಹೋಗ್ಬೋದು, 1ರಿಂದ 5 ತನಕ.
ಆದ್ರೆ ಅವನು ಭಾವಲಿಂಗಿ ಅನ್ಸ್ಕೊಬೇಕಾದ್ರೆ ಅವನಿಗೆ ಅಪ್ರತ್ಯಾಖ್ಯಾನ ಕರ್ಮ ಏನಿದೆಯಲ್ವ, ಸಾರಿ ಪ್ರತ್ಯಾಖ್ಯಾನ ವರ್ಣಿ ಕಷಾಯ ಏನಿದೆಯಲ್ಲ ಆ ಕಷಾಯದ ಅನ್ನುದಯ ಆಗಿರ್ಬೇಕು. ಅನ್ನುದಯ ಆದಾಗ ಅವನ್ ಏನ್ ಅನ್ಸ್ಕೊಂತಾನೆ, ಆಗ ಅವನು ಭಾವಲಿಂಗಿ ಅನ್ಸ್ಕೊಳ್ತಾನೆ. ಬಟ್ ಭಾವಲಿಂಗಿ ಆಗ್ಬೇಕಾದ್ರೆ ದ್ರವ್ಯಲಿಂಗ ಬಹಳ ಮುಖ್ಯ. ಯಾಕಂದ್ರೆ ಲಿಂಗ ಏನು ಧಾರಣೆ ಮಾಡಿರ್ತೇವಲ್ಲ, ಆ ದ್ರವ್ಯಲಿಂಗ ಭಾವಲಿಂಗಕ್ಕೆ ಅಥವಾ ಭಾವಚಾರಿತ್ರದ ಉತ್ಪತ್ತಿಗೆ ಕಾರಣ ಇದೆ. ಈ ದ್ರವ್ಯಲಿಂಗ ಏನಿದೆ ಇದು ಕಾರಣ ಇದೆ, ಕಾರ್ಯ ಏನಿದೆ ನಮ್ಗೇನು ಈ ಒಂದು ಭಾವಚಾರಿತ್ರ ಉತ್ಪತ್ತಿ ಆಗುತ್ತಲ್ಲ ಅದು ಕಾರ್ಯ ಇದೆ. ಸೊ ಈ ಒಂದು ಬಹಿರಂಗ ಪರಿಗ್ರಹಗಳನ್ನು ಕರೆಕ್ಟ್, ಹೌದಮ್ಮ. ಈ ದ್ರವ್ಯ ಚಾರಿತ್ರ ಭಾವಚಾರಿತ್ರ ಉತ್ಪತ್ತಿಗೆ ಕಾರಣ ಇದೆ. ಹಾಗೆ ದ್ರವ್ಯ ಚಾರಿತ್ರನೂ ಇರಬೇಕು, ಭಾವಚಾರಿತ್ರನು ನಂತರ ದ್ರವ್ಯ ಚಾರಿತ್ರದೊಂದಿಗೆ ಸಮ್ಯಕ್ತನು ಪ್ರಾಪ್ತಿಯಾದಾಗ ಭಾವಚಾರಿತ್ರವು ಪ್ರಾಪ್ತಿಯಾಗುತ್ತೆ. ಸೊ ಇದನ್ನ ಇನ್ನೂ ಬೇಕಾದ್ರೆ ನಾನು ಬಿಡಿಸಿ ಹೇಳ್ತೇನೆ. ದ್ರವ್ಯ ಚಾರಿತ್ರ, ಒಂದ್ ನಿಮಿಷ ನಿಮ್ಮ ಲೈನಲ್ಲೇ ಇರಿ. ಇವರು ಯಾರು, ನಮ್ಮ ಸುಮಾರಾಣಿ ಮೇಡಮ್ ಅವ್ರೆ. ಸುಮಾರಾಣಿಯ ಈ ಪ್ರಶ್ನೆ ನೀವೆಲ್ಲ ಕೇಳಿಸಿಗೋಣಕ್ಕ, ಹೇಳ್ತೇನೆ ತಡೀರಿ. ಅದ್ ನನಗೆ ನೆನಪು ಬರ್ತಿಲ್ಲ. ಹಾ ನೋಡಿ ಸುಗುಣಕ್ಕ, ಒಟ್ಟು 3 ಪ್ರಕಾರ ಇದೆ ಸುಗುಣಕ್ಕ ಅವರೇ, ಕೇಳಿ. ಒಂದು ದ್ರವ್ಯ ಚಾರಿತ್ರ, ಭಾವಚಾರಿತ್ರ, ಸರಿನಾ? ದ್ರವ್ಯ ಚಾರಿತ್ರದಲ್ಲಿ 2 ಭೇದ ಇದೆ. ಓಕೆ, ಇನ್ನು ದ್ರವ್ಯ ಚಾರಿತ್ರದಲ್ಲಿ ಗುಣಸ್ಥಾನ ಎಷ್ಟು ಅಂತಂದ್ರೆ ನೋಡಿ, ದ್ರವ್ಯ ಚಾರಿತ್ರದಲ್ಲಿ ಗುಣಸ್ಥಾನ 1 ರಿಂದ 7 ಅಂತ ಕೊಟ್ಟಿದ್ದಾರೆ. ಆದ್ರೆ 1 ರಿಂದ 7 ಅಂತ ಯಾವ್ದು ಕೊಟ್ಟಿದ್ದಾರೆ, ಕೇವಲ ದ್ರವ್ಯ ಚಾರಿತ್ರ ಅಲ್ಲ, ದ್ರವ್ಯ ಚಾರಿತ್ರದೊಂದಿಗೆ ಯಾರು ಭಾವಚಾರಿತ್ರನು ಹೊಂದಿದ್ದಾರೆ ಅವ್ರ ಗುಣಸ್ಥಾನ ಮಾತ್ರ ಏನು 6, 7. ಈ 6ನೇ ಮತ್ತು 7ನೇ ಗುಣಸ್ಥಾನ ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಅರ್ಥ ಆಯ್ತಲ್ವಾ? ದ್ರವ್ಯ ಚಾರಿತ್ರದ ಗುಣಸ್ಥಾನ 1 ರಿಂದ 7 ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಭಾವಚಾರಿತ್ರ ಉಳ್ಳಂತ ಮುನಿ ದ್ರವ್ಯ ಚಾರಿತ್ರನು ಹೊಂದೇ ಇರ್ತಾನೆ. ಅರ್ಥ ಆಯ್ತಲ್ವಾ? ಯಾಕಂದ್ರೆ ದ್ರವ್ಯ ಚಾರಿತ್ರದಿಂದಲೇ ಭಾವಚಾರಿತ್ರ ಉತ್ಪತ್ತಿ ಆಗೋದು. ಓಕೆ, ಇನ್ನು ಇದರಲ್ಲಿ ನಾವು ಭಾವಲಿಂಗಿದಲ್ಲಿ ಭೇದ ಮಾಡೋಣ ಈಗ. ಈಗ ಒಬ್ಬ ಮುನಿ ಇದ್ದಾರೆ, ಅವರು ಭಾವ ಮಹಾವ್ರತ ರಹಿತರಿದ್ದಾರೆ. ಆದ್ರೆ ಸಮ್ಯಕ್ತ್ವ ರಹಿತ ದ್ರವ್ಯ ಚಾರಿತ್ರ. ಓಕೆ, ಒಬ್ಬರಿಗೆ ಭಾವ ಮಹಾವ್ರತದಿಂದ ರಹಿತರಿದ್ದಾರೆ ಮತ್ತು ಸಮ್ಯಕ್ತ್ವ ರಹಿತ ದ್ರವ್ಯ ಚಾರಿತ್ರವನ್ನು ಹೊಂದಿದ್ದಾರೆ. ಅಂತಂದ್ರೆ ಏನು, ಇವರಿಗೆ ಈ ಒಂದು ಏನು 5 ಮಹಾವ್ರತ, 5 ಸಮಿತಿ ಮತ್ತು ಈ 3 ಗುಪ್ತಿಗಳಿದೆಯಲ್ವಾ, ಇವುಗಳಂತೂ ಅವರು ಪಾಲನೆ ಮಾಡ್ತಿದ್ದಾರೆ. ಆದ್ರೆ ಅವರ ಭಾವಚಾರಿತ್ರವನ್ನು ಘಾತ ಮಾಡುವಂತಹ ಅನಂತಾನುಬಂಧಿ ಅಪ್ರತ್ಯಾಖ್ಯಾನ ಮತ್ತು ಪ್ರತ್ಯಾಖ್ಯಾನ ವರ್ಣಿ ಕಷಾಯದ ಉದಯ ಇದೆ. ಓಕೆ, ಸೊ ಹಾಗಾಗಿ ಅವರು ಕೇವಲ ದ್ರವ್ಯ ಚಾರಿತ್ರವನ್ನೇನೋ ಪಾಲನೆ ಮಾಡ್ತಿದ್ದಾರೆ. ಈ 2ನೇದು ಇನ್ನೊಬ್ರು ಮುನಿಗಳು ಸಮ್ಯಕ್ತ್ವ ಸಹಿತ ಇದ್ದಾರೆ. ಸಮ್ಯಕ್ತ್ವ ಸಹಿತದೊಂದಿಗೆ ದ್ರವ್ಯ ಚಾರಿತ್ರ ಇದೆ. ಅಂದ್ರೆ ದ್ರವ್ಯ ಚಾರಿತ್ರವನ್ನು ಪಾಲನೆ ಮಾಡ್ತಿದ್ರೆ ಅದರೊಟ್ಟಿಗೆ ಅವ್ರಿಗೆ ಸಮ್ಯಕ್ತ್ವನೂ ಇದೆ. ಅವ್ರ ಗುಣಸ್ಥಾನ ಏನು, ಅವ್ರ ಗುಣಸ್ಥಾನ 4 ಮತ್ತು 5. ಓಕೆ, ಒಬ್ರು ಮುನಿ ಇದ್ದಾರೆ, ಅವರು ದ್ರವ್ಯ ಚಾರಿತ್ರವನ್ನು ಪಾಲನೆ ಮಾಡ್ತಿದ್ದಾರೆ ಅದರೊಟ್ಟಿಗೆ. ಆದ್ರೆ ಭಾವಚಾರಿತ್ರ ಪ್ರಾಪ್ತಿಯಾಗಿಲ್ಲ, ಆದ್ರೆ ಸಮ್ಯಕ್ತ್ವ ಪ್ರಾಪ್ತಿಯಾಗಿದೆ. ಅವ್ರ ಗುಣಸ್ಥಾನ 4 ಮತ್ತು 5. ಇನ್ನೊಬ್ಬ ಮುನಿ ಏನ್ ಮಾಡ್ತಿದ್ದಾನೆ, ದ್ರವ್ಯ ಚಾರಿತ್ರನ ಪಾಲನೆ ಮಾಡ್ತಿದ್ದಾನೆ, ಆದ್ರೆ ಸಮ್ಯಕ್ತ್ವ ಇಲ್ಲ, ಅವನ ಗುಣಸ್ಥಾನ 1, 2, 3. ಓಕೆ, ಇನ್ನು ನೆಕ್ಸ್ಟ್ ಸಮ್ಯಕ್ತ್ವ ಸಹಿತ, ದ್ರವ್ಯ ಚಾರಿತ್ರ ಸಹಿತ ಮತ್ತು ಭಾವಚಾರಿತ್ರವನ್ನು ಯಾರು ಹೊಂದಿದ್ದಾನೆ ಅವರ ಗುಣಸ್ಥಾನ 6 ಮತ್ತು 7. ಈ ರೀತಿ ಇದೆ, 3 ಭೇದ ಮಾಡಿದ್ದಾರೆ. ಭಾವಚಾರಿತ್ರ, ಭಾವ ಮಹಾವ್ರತ ಸಹಿತ, ದ್ರವ್ಯ ಚಾರಿತ್ರ ಸಹಿತ ಮತ್ತು ಸಮ್ಯಕ್ತ್ವ ಸಹಿತ, ಈ 3 ಯಾರು ಹೊಂದಿರ್ತಾರೋ ಅವ್ರು ಮಾತ್ರ ಏನು 6ನೇ ಮತ್ತು 7ನೇ ಗುಣಸ್ಥಾನವರ್ತಿ ಮುನಿಗಳು ಅಂತ ಅನ್ಸ್ಕೊಳ್ತಾರೆ. ಅಥವಾ ಯಾರು ಭಾವ ಮಹಾವ್ರತ ರಹಿತ ಇದ್ದಾರೆ, ಭಾವದಲ್ಲಿ ಮಹಾವ್ರತ ರಹಿತ ಅಂತಂದ್ರೆ ಅವ್ರಿಗೆ ಇನ್ನು ಅಪ್ರತ್ಯಾಖ್ಯಾನದ ಉದಯ ಇದೆ ಅಂತ ಅರ್ಥ ಆಯ್ತು. ಸಾರಿ, ಪ್ರತ್ಯಾಖ್ಯಾನ ವರ್ಣೀಯ ಉದಯ ಇದೆ ಅಂತ ಆಯ್ತು. ಯಾವಾಗ ಪ್ರತ್ಯಾಖ್ಯಾನದ ಅನುದಯ ಆಗುತ್ತೆ ಆಗ ಅವರು ಭಾವ ಮಹಾವ್ರತವನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ ಅಲ್ವಾ. ಇನ್ನು ಭಾವ ಮಹಾವ್ರತವನ್ನು ಪ್ರಾಪ್ತಿ ಮಾಡ್ಕೊಂಡ್ರೆ ದ್ರವ್ಯ ಅಂತೂ ಜೊತೆಲಿ ಇದ್ದೇ ಇರುತ್ತೆ, ಸಮ್ಯಕ್ತ್ವನು ಜೊತೆಲಿ ಇದ್ದೇ ಇರುತ್ತೆ. ಇಲ್ಲಿ ಇಲ್ದೇ ಇರೋರಲ್ಲಿ 2 ಭೇದ ಮಾಡಿದ್ದಾರೆ. ಭಾವ ಮಹಾವ್ರತ ರಹಿತ, ಸಮ್ಯಕ್ತ್ವ ರಹಿತ, 2 ರಹಿತ ಇರುವಂತ ಮುನಿ ಇದ್ದಾರೆ. ಇನ್ನು ಭಾವ ಮಹಾವ್ರತ ಅಂತೂ ರಹಿತ ಇದ್ದಾರೆ, ಸಮ್ಯಕ್ ಸಹಿತ
ಅಥವಾ ದ್ರವ್ಯ ಚಾರಿತ್ರನೂ ಸಹಿತ ಇರುವಂತ ಮುನಿ ಎಷ್ಟು 4 ಮತ್ತು 5ನೇ ಗುಣಸ್ಥಾನ. ಇನ್ನು ದ್ರವ್ಯ ಚಾರಿತ್ರನು ಇಲ್ಲ ಅಂತಂದ್ರೆ ಅವನು ಕೇವಲ ವೇಷಧಾರಿ. ಓಕೆ, ಸೊ ಅರ್ಥ ಆಯ್ತಾ ಸುಗುಣಕ್ಕ? ಅರ್ಥ ಆಯ್ತು. ಸ್ವಲ್ಪ ಬಿಡಿಸಿ ಬರೆದಿ ಹೇಳ್ಬೇಕು. ಓಕೆ, ಅರ್ಥ ಇಲ್ಲಿ ಇನ್ನೊಂದ್ ಆಯ್ತು. ದಿವಸ ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ ಬಿಡಿ. ನಾನು ಹೇಳ್ತೀನಿ ಕ್ಲೀನ್ ಆಗಿ. ಇವತ್ತು ಸ್ವಲ್ಪ ನನ್ ಕನ್ಫರ್ಟ್ ಅನ್ಸ್ತಾ ಇಲ್ಲ ಹೇಳೋಕೆ. ಓಕೆ ಸರಿ, ಓಕೆ. ಇನ್ಯಾರಿಗಾದ್ರೂ ಏನೋ ಪ್ರಶ್ನೆ ಇದ್ರೆ ಹೇಳಿಲ್ಲ ಅಂದ್ರೆ ಮುಕ್ತಾಯ ಮಾಡೋಣ, ಟೈಮ್ ಆಯ್ತು. ಸರಿ, ಜಿನ್ವಾಣಿ ಸ್ತುತಿ ಹೇಳ್ತೀರಾ? ಹತ್ತು ಗಂಟೆ ಆಯ್ತು. ಯಾರಾದ್ರೂ ಜಿನ್ವಾಣಿ ಸ್ತುತಿ ಬೇಗ ಹೇಳಿ. ಯಾರು ಹೇಳ್ತೀರಾ ಜಿನ್ವಾಣಿ ಸ್ತುತಿ? ಭಾರತಿ ಮೇಡಮ್ ಹೇಳಿ. ಕರುಣಾಮಯಿ ಕನಿಕರಿಸಿ ಭವಬಂಧನ ಪರಿಹರಿಸು, ಜಿನವಾಣಿಯೇ ಮೊರೆಯೊಂದೆ ಪದತಲದಲ್ಲಿ ನೆಲೆ ನೀಡು. ಅಜ್ಞಾನದ ತಿಮಿರದಲ್ಲಿ ಗುರಿ ಕಾಣದೆ ತಿರುಗುತ್ತಿಹೆ, ಜೊತೆ ಬರುವವರನ್ನು ಕಾಣೆ ಏಕಾಂಗಿಯಾಗಿಹೆ ನಾನು. ಧೃತಿ ನೀಡುತ್ತ ಕೈ ಹಿಡಿದು ಅಡಿ ಇಡಿಸಲು ಬೇಡುತ್ತಿಹೆ, ಜಿನವಾಣಿಯೇ ಮೊರೆಯೊಂದೆ ಪದತಲದಲ್ಲಿ ನೆಲೆ ನೀಡು. ಜಗದಾಟದ ಸಂತೆಯಲಿ ಕವಲಾಗಿಹ ದಾರಿಯಲಿ, ಕಳವಳದಲ್ಲಿ ಮುಳುಗಿರುವೆ ಸರಿದಾರಿಯ ಅರಿಯದೆ. ಗುರಿ ತೋರಿಸು ಕನಿಕರಿಸಿ ಮುನ್ನಡೆಸುವ ಕೃಪೆದೋರು, ಜಿನವಾಣಿಯೇ ಮೊರೆಯೊಂದೆ ಪದತಲದಲ್ಲಿ ನೆಲೆ ನೀಡು. ಅಗಣಿತರನು ಪೊರೆದಿರುವೆ ಮಗು ನನ್ನನು ಉದ್ಧರಿಸು. ಸುಳಿಸಿಲುಕಿಹ ದೋಣಿಯನು ದಡ ಕಾಣಿಸಿ ಸಂತೈಸು. ಗತಿ ಕಾಣದೆ ಪರಿತಪಿಸಿ ನೊಂದಿಹೆ ನಾನೇ ವರಿಸು. ಜಿನವಾಣಿಯೇ ಮೊರೆಯೊಂದೆ ಪದತಲದಲ್ಲಿ ನೆಲೆ ನೀಡು. ಕರುಣಾಮಯಿ ಕನಿಕರಿಸಿ ಭವಬಂಧನ ಪರಿಹರಿಸು, ಜಿನವಾಣಿಯೇ ಮೊರೆಯೊಂದೆ ಪದತಲದಲ್ಲಿ ನೆಲೆ ನೀಡು. ಪದತಲದಲ್ಲಿ ನೆಲೆ ನೀಡು. ಜೈ ಜಿನೇಂದ್ರ. ಆಯ್ತು, ಸರ್ಗ ಮಾಡಿ. जय बोलो 24 तीर्थंकर पंच परमेश्वरी भगवान की जय। जय बोलो आचार्य भगवान नेमिचंद सिद्धांत चक्रवर्ती मुनि महाराज की जय। जय बोलो आचार्य भगवान विद्यासागर जी मुनि महाराज की जय। जय बोलो विशुद्ध सागर जी मुनि महाराज की जय। जय बोलो मुनि श्री नियम सागर जी महाराज की जय। जय जिनेन्द्र।